ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಶ್ರೀ ಶಂಭು ಹಿರೇಮಠ್ ಅವರ ಸಹಯೋಗದೊಂದಿಗೆ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 176ನೆಯ ಕಾರ್ಯಕ್ರಮ. ಹಿಂದಿನ ಎಲ್ಲ 175 ಕಾರ್ಯಕ್ರಮಗಳಿಗೂ ಆಗಮಿಸಿದಂಥ ಎಲ್ಲ ಅತಿಥಿ ಉಪನ್ಯಾಸಕರುಗಳಿಗೆ, ವಿದ್ವಾಂಸರುಗಳಿಗೆ ಈ ಮೂಲಕ ನಾವು ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ವಂದನೆಗಳು, ಧನ್ಯವಾದಗಳನ್ನ ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮಾ ಪಾಟೀಲ್ ಅವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ಸಾರಥ್ಯದ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯಿಂದ ಇಂದು 176ನೆಯ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ನನ್ನ ಶರಣಾರ್ಥಿಗಳು. ಹಾಗೆಯೇ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಎಲ್ಲ ಪುರಾತನ ಚರಣಕ್ಕೆ ಇಲ್ಲಿದ್ದೇ ಶರಣೆಂದರೆ ಸಾಲದೆ, ಬಸವ ಬಸವಪ್ಪ ಬಸವಯ್ಯ ಶರಣೆಂದರೆ ಸಾಲದೆ, ಎಲ್ಲರ ಹೃದಯದಲ್ಲಿ ಜ್ಯೋತಿಯಂತೆ ಬೆಳಗುತ್ತಿರುವ ಮಹಾಮಹಿಮ ನೀನಾಗಿ ಎನಗಿದೆ ದಿವ್ಯ ಮಂತ್ರ. ಬಸವಪ್ರಿಯ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವ ಬಸವ ಶರಣೆಂದರೆ ಸಾಲದೆ. ಸಂಗಮೇಶ್ವರ ಅಪ್ಪಣ್ಣನವರ ಈ ವಚನದೊಂದಿಗೆ ಇಂದಿನ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸೋಣ. ಇಂದಿನ ಈ ಮಾಲಿಕೆಯಲ್ಲಿ ಮೊದಲಿಗೆ ಶರಣೆ ಸುಧಾ ಕುಂದೂರ್ ಅವರು ವಚನ ಪ್ರಾರ್ಥನೆಯನ್ನ ನಡೆಸಿಕೊಡಲಿದ್ದಾರೆ. ನಂತರ ಸ್ವಾಗತ. ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭೆ ರಾಯಚೂರು ಅವರು ಬಸವಣ್ಣನವರ ವಚನಗಳ ಭಾಷೆ ಎಂಬ ವಿಷಯದ ಕುರಿತು ಒಂದು ವಿಶೇಷ ಉಪನ್ಯಾಸವನ್ನ ನೀಡಲಿದ್ದಾರೆ. ಕೊನೆಯಲ್ಲಿ ಎಂದಿನಂತೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನ ನಡೆಸಿಕೊಡಲಿದ್ದಾರೆ. ಈಗ ಕಾರ್ಯಕ್ರಮದ ಮೊದಲನೇ ಭಾಗ ಪ್ರಾರ್ಥನೆ. ಹುಬ್ಬಳ್ಳಿಯ ಶ್ರೀಮತಿ ಸುಧಾ ಕುಂದೂರ್ ಅವರು ಪ್ರಾರ್ಥನೆಯನ್ನು ನಡೆಸಿಕೊಳ್ಬೇಕಂತ ಕೇಳ್ಕೊಳ್ತೇನೆ. ಶರಣೆ ಸುಧಾ ಕುಂದೂರ್ ಅವರು ನಮ್ಮ ಗೌರಿ ಬಸವ ಬಳಗದ ಸಕ್ರಿಯ ಸದಸ್ಯರು. ಬಸವ ಜಯಂತಿಯ ಪ್ರಯುಕ್ತ ಬಸವಣ್ಣನವರ ಒಂದು ಜನಪದ ಹಾಡನ್ನ ಈಗ ಹಾಡಲಿದ್ದಾರೆ. ಎಲ್ಲರಿಗೂ ಶರಣಾರ್ಥಿಗಳು. ಕೇಳಿಸ್ತತಿಲ್ರಿ? ಹಾ ರೀ, ಕೇಳಿಸ್ತದೆ, ಹೇಳಿ. ಕಲ್ಯಾಣ ನಾಮ ಜಗಕ್ಕೆಲ್ಲ ಪ್ರೇಮ, ಕಲ್ಯಾಣ ನಾಮ ಜಗಕ್ಕೆಲ್ಲ ಶ್ಯಾಮ, ಕಲ್ಯಾಣ ನಾಮ ಕಲ್ಯಾಣ ನಾಮ ಜಗಕ್ಕೆಲ್ಲ ಪ್ರೇಮ, ಕಲ್ಯಾಣ ನಾಮ ಜಗಕ್ಕೆಲ್ಲ ಶ್ಯಾಮ, ಕಲ್ಯಾಣ ನಾಮ. ಜಾತಿ ಮತವ ನಾಶಗೈದು ತವ ತೋರಿ, ಜಾತಿ ಮತವ ನಾಶಗೈದು ಪತವ ತೋರಿ, ಮಾತಿನಂತೆ ನಡೆದ ಬಸವ, ಮಾತಿನಂತೆ ನಡೆದ ಬಸವ, ಜ್ಯೋತಿಯನ್ನು ಬೀರಿದ, ಜ್ಯೋತಿಯನ್ನು ಬೀರಿದ, ಕಲ್ಯಾಣ ನಾಮ ಜಗಕ್ಕೆಲ್ಲ ಪ್ರೇಮ, ಜಗಕ್ಕೆಲ್ಲ ಶ್ಯಾಮ, ಕಲ್ಯಾಣ ನಾಮ. ಮಾಯವನ್ನು ಮಾಯಗೊಳಿಸಿ ಶ್ರೇಯವನ್ನು ತೋರಿ, ಮಾಯವನ್ನು ಮಾಯಗೊಳಿಸಿ ಶ್ರೇಯವನ್ನು ತೋರಿ, ದಯ ಶೂನ್ಯ ತಾಣದಲ್ಲಿ, ದಯ ಶೂನ್ಯ ತಾಣದಲ್ಲಿ ಪ್ರಾಣವಾಗಿ ಬಾಳಿ, ಜ್ಞಾನ ಜ್ಯೋತಿಯಾಗಿ ಚೆನ್ನ ಬಸವಣ್ಣ ಬಾಳಿ, ಕಲ್ಯಾಣ ನಾಮ ಜಗಕ್ಕೆಲ್ಲ ಪ್ರೇಮ, ಕಲ್ಯಾಣ ನಾಮ ಜಗಕ್ಕೆಲ್ಲ ಶ್ಯಾಮ, ಕಲ್ಯಾಣ ನಾಮ.
ಧರ್ಮವೊಂದು ಸಾಲದೆಂಬ ಮರ್ಮವನ್ನು ತಿಳಿದು ಸಾಲದೆಂಬ ಮರ್ಮವನ್ನು ತಿಳಿದು ಸಿದ್ದರಾಮನಿಂದ ಒಲಿದ ಶರಣ ಸತಿಗೆ ಲಿಂಗವಪತಿಯು ಎಂಬ ಪಥವ ಹಿಡಿದು ಮಲ್ಲಿಕಾರ್ಜುನ ದೇವ ಅಕ್ಕನಿಂದ ಒಲಿದ ಬಸವ ಮಲ್ಲಿಕಾರ್ಜುನ ದೇವ ಅಕ್ಕನಿಂದ ಒಲಿದ ಬಸವ ಕಲ್ಯಾಣ ನಾಮ ಜಗಕ್ಕೆಲ್ಲ ಪ್ರೇಮ ಕಲ್ಯಾಣ ನಾಮ ಜಗಕ್ಕೆಲ್ಲ ಶ್ಯಾಮ ಕಲ್ಯಾಣ ನಾಮ ಧನ್ಯವಾದಗಳು ಸುಧಾಕರ್ ಅವ್ರಿಗೆ. ಅವ್ರ ಕಡೆ ಅತ್ಯಂತ ಅಪರೂಪದ ಶರಣರ ಬಗೆಗಿನ ಜನಪದ ಹಾಡುಗಳ ಸಂಗ್ರಹವೇ ಇದೆ. ತಮ್ಗೆ ಬಿಡುವಾದಾಗೆಲ್ಲ ಬಂದು ನಮ್ಮ ವೇದಿಕೆಯಲ್ಲಿ ಹಂಚಿಕೊಳ್ಬೇಕಂತ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಈಗ ಸ್ವಾಗತ ಕಾರ್ಯಕ್ರಮ ಮೊದಲನೇದಾಗಿ ನನಗೆ ಅನುಕೂಲ ಮಾಡಿಕೊಟ್ಟು ಅನುಪಮ ಅವ್ರೆ. ನೀವು ಫ್ರೀ ಇದ್ದಾಗೆಲ್ಲ ಬಂದು ಹೇಳ್ರಿ ಅಕ್ಕ. ಶರಣ ಶರಣ. ಈಗ ಸ್ವಾಗತ ಕಾರ್ಯಕ್ರಮ ಮೊದಲನೇದಾಗಿ ಅನುಪಮ ಅವರೇ ವಿಡಿಯೋ ಆನ್ ಮಾಡಿ. ಹಾ, ಮೊದಲನೇದಾಗಿ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ಹುಬ್ಬಳ್ಳಿಯ ಸುಧಾ ಕುಂದೂರ್ ಅವರಿಗೆ ನಮ್ಮ ವೇದಿಕೆ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಉಪನ್ಯಾಸವನ್ನು ನೀಡಲು ಆಗಮಿಸಿರುವ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅಧ್ಯಕ್ಷರು ಜಾಗತಿಕ ಲಿಂಗಾಯತ ಮಹಾಸಭೆ ಅವರಿಗೂ ಕೂಡ ಆತ್ಮೀಯವಾದ ಆಧಾರದ ಸ್ವಾಗತವನ್ನ ಕೋರುತ್ತೇನೆ. ಅತಿಥಿಗಳ ಪರಿಚಯವನ್ನು ಮಾಡಿಕೊಡುತ್ತಿರುವಂತಹ ಶರಣೆ ಅಮರವಾಣಿ ಐದ್ನಾಳ್ ಅಕ್ಕ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯಿಂದ ನಡೆಸಿಕೊಡುತ್ತಿರುವಂತಹ ಈ ವೇದಿಕೆಯ ಸಂಚಾಲಕರಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೂ ಹಾಗೂ ಸಹ ಸಂಚಾಲಕರಾದ ಡಾಕ್ಟರ್ ಸರ್ವಮಂಗಳ ಸಕ್ರಿ ರಾಯಚೂರು, ಡಾಕ್ಟರ್ ಪುಷ್ಪಾವತಿ ಶೆಲೋಡಿಮಠ್ ಹಾವೇರಿ ಹಾಗೂ NC ಶಿವಪ್ರಕಾಶ್ ಮಸ್ಕತ್ ಅವರಿಗೂ ಕೂಡ ಆಧಾರದ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿರುವಂತಹ ಶಂಭು ಹಿರೇಮಠ್ ಬೆಂಗಳೂರು ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈಗ ಕಾರ್ಯಕ್ರಮದ 2ನೇ ಘಟ್ಟ ಉಪನ್ಯಾಸದ ಸಮಯ. 12ನೇ ಶತಮಾನದ ಶರಣರು ಬಳಸಿದ ಭಾಷೆ ಅತ್ಯಂತ ಸರಳ, ಪ್ರತ್ಯಕ್ಷತೆ ಮತ್ತು ದೃಢವಾಗಿದ್ದು ಸಾಮಾನ್ಯ ಜನರ ಭಾಷೆಯೇ ಆಗಿತ್ತು. ಭಾಷೆಯನ್ನ ಕೇವಲ ಭಾವನೆಗಳ ಅಭಿವ್ಯಕ್ತಿಯ ಸಂವಹನ ಮಾಧ್ಯಮವಾಗಿ ಮಾತ್ರ ಬಳಸಿಕೊಳ್ಳದೆ ಅದನ್ನ ದೇವನಲ್ಲಿಸಿಕೊಳ್ಳುವ ಸಾಧನವಾಗಿಯೂ ಬಳಸಿಕೊಂಡ್ರು. ಕನ್ನಡ ಭಾಷೆಯ ಸೊಬಗನ್ನ ಆದರ್ಶ ಬದುಕಿನ ಅವಿಭಾಜ್ಯ ಅಂಗವಾಗಿ ನೋಡಿಕೊಳ್ಳುವಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ಕಾಣಿಕೆಯನ್ನ ಯಾರೂ ಮರೆಯುವಂತಿಲ್ಲ. ಇಂದು ಇದೇ ವಿಷಯವಾಗಿ ಅಂದರೆ ಬಸವಣ್ಣರ ವಚನಗಳ ಭಾಷೆ ಕುರಿತು ಡಾಕ್ಟರ್ ಸರ್ವಮಂಗಳ ಸಕ್ರೆ ಅಕ್ಕ ಅವರು ಉಪನ್ಯಾಸವನ್ನ ನೀಡುತ್ತಿದ್ದಾರೆ. ಅದಕ್ಕೂ ಮೊದಲು ಅವರ ಪರಿಚಯವನ್ನು ಮಾಡಿಕೊಡ್ಬೇಕಂತ ಶರಣೆ ಅಮರವಾಣಿ ಐದ್ನಾಳ್ ಅಕ್ಕ ಅವರಲ್ಲಿ ಕೇಳ್ಕೊಳ್ತಿದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ಶುಭಾಶಯ ನುಡಿಯ ನುಡಿವೆ, ನುಡಿದಂತ ನಡೆವೆ, ನುಡಿಯೊಳಗೆ ನಡೆಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆ ಆದಡೆ ಎನ್ನ ನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಶರಣ ಬಂಧು ಬಾಂಧವರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಪರಮ ಸತ್ಯವನ್ನು ಅರಿತು ಪರಮಾನಂದದೊಂದಿಗೆ ಬದುಕುವುದಕ್ಕೆ ಆದರ್ಶ ಬದುಕು, ಅದು ಶರಣರ ಬದುಕಿನ ರೀತಿ. ಅಂತಹ ಶರಣರ ಬದುಕಿನ ರೀತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವ ವಚನ ಮಂದಾರ ವೇದಿಕೆಯ ಸಂಚಾಲಕರಾಗಿರುವ ಶರಣೆ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅಕ್ಕನವರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಸಕ್ರಿ ಅಕ್ಕನವರು 1960 ಫೆಬ್ರವರಿ 2ರಂದು ಎಡದೊರೆ ನಾಡು, ದೋಬ್ ಅಥವಾ ಬಿಸಿಲು ನಾಡು ಎಂದೇ ಪ್ರತೀತಿ ಪಡೆದ ಕಲ್ಯಾಣ ಕರ್ನಾಟಕದ ರಾಯಚೂರಿನಲ್ಲಿ ಜನಿಸಿದರು. ಇವರ ತಂದೆ ಆದೋನಿ ಎಲೆ ಈಶ್ವರಪ್ಪ ಮತ್ತು ತಾಯಿ ಆದೋನಿ ಎಲೆ ಈಶ್ವರಮ್ಮ. ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ PhDಯನ್ನು 2008ರಲ್ಲಿ ಪಡೆದುಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಉಪನ್ಯಾಸಗಳನ್ನು, 60ಕ್ಕೂ ಹೆಚ್ಚು ಬಿಡಿ ಬರಹಗಳು ಹಾಗೂ 30ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿರುವ ಶರಣೆ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅಕ್ಕನವರು ಪ್ರಸ್ತುತ ಜಾಗತಿಕ ಲಿಂಗಾಯತ ಮಹಾಸಭೆ ರಾಯಚೂರು ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಯಚೂರಿನ LVD ಪದವಿ ಕಾಲೇಜಿನ
SRPS PUC ಕಾಲೇಜಿನಲ್ಲಿ ಉಪನ್ಯಾಸ ವೃತ್ತಿಯನ್ನು ಮಾಡಿ ನಿವೃತ್ತರಾಗಿರುವ ಅಕ್ಕನವರು ಶರಣ ಸಿದ್ಧಾಂತ ಬಸವಾದಿ ಶರಣರ ವಿಷಯದಲ್ಲಿ ಅಪಾರ ಜ್ಞಾನ ಸಂಪಾದಿಸಿರುವ ಶರಣೆ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅಕ್ಕನವರು ಮಹಿಳೆಯರಿಗೆ ಮಾದರಿಯಾಗಿ ನಿಲ್ಲುವ ವ್ಯಕ್ತಿತ್ವದವರು. ವಚನ ಸಾಹಿತ್ಯಕ್ಕೆ ನೀರೆರೆದು ಕಳೆಯನ್ನು ಕಿತ್ತಿ ಒಳ್ಳೆಯ ಬೆಳೆ ಬರುವಲ್ಲಿ ಸದಾ ಚಟುವಟಿಕೆಯಿಂದ ಪಾದರಸಂದಂತಿರುವ ಬಹುಮುಖ ಪ್ರತಿಭೆ ಕಲ್ಯಾಣ ಕರ್ನಾಟಕದ ಪುತ್ರಿಯಾದ ಅಕ್ಕನನ್ನು ವರ್ಣಿಸಲು ಪದಪುಂಜಗಳೇ ಸಾಲದು. ಹೀಗೆ ಎಲೆಮರೆಯ ಕಾಯಿಯಂತೆ ಶ್ರಮಜೀವಿಗಳಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಕ್ರಿಯ ಅಕ್ಕನವರು ಸಕ್ರಿಯವಾಗಿ ಕೆಲಸ ಮಾಡಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಸರಳ ಜೀವಿಗಳು, ಹೃದಯ ಶ್ರೀಮಂತಿಕೆ, ಶರಣ ಸಾಹಿತ್ಯ ಚಿಂತಕರು ಬಸವ ತತ್ವವನ್ನು ಒಪ್ಪಿಕೊಂಡು ನಾಡಿನಾದ್ಯಂತೆ ಮನೆ ಮನೆಗಳಿಗೆ ತಲುಪಿಸಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಬಿಸಿಲು ನಾಡು ರಾಯಚೂರಿನ ಮಣ್ಣಿನಲ್ಲಿ ಹುಟ್ಟಿ ಬೆಳೆದರು ನಮ್ಮ ಸಕ್ಕರೆ ಅಕ್ಕನವರು. ವಚನ ಸಾಹಿತ್ಯ ಮತ್ತು ಸಂಸ್ಕೃತಿಯ ಮೇಲಿನ ಅಪಾರ ಪ್ರೀತಿ ಹಾಗೂ ಬದ್ಧತೆಯಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಾ ತಮ್ಮದೇ ಆದ ಛಾಪು ಮೂಡಿಸಿದರು ನಮ್ಮ ಸಕ್ಕರೆ ಅಕ್ಕನವರು. ಕೇವಲ ವ್ಯಕ್ತಿಗತ ಯಶಸ್ಸಿಗೆ ಸೀಮಿತವಾಗದೆ ಸಮಾಜ ಮತ್ತು ಸಂಸ್ಕೃತಿಗೆ ತಮ್ಮ ಜೀವನವನ್ನೇ ಅರ್ಪಿಸಿದರು ನಮ್ಮ ಸಕ್ಕರೆ ಅಕ್ಕನವರು. ಜನಪ್ರಿಯತೆಯಲ್ಲಿ ಜನನಾಯಕಿಯಾಗಿ ಸರಳ ಗುಣಗಳಿಂದ ಸರಳ ಜೀವನ ನಡೆಸಿ ಜನರ ಪ್ರೀತಿಗೆ ಪಾತ್ರರಾದರು ನಮ್ಮ ಸಕ್ಕರೆ ಅಕ್ಕನವರು. ವಚನ ಸಾಹಿತ್ಯವೆಂದರೆ ಕೇವಲ ಪದಗಳ ಸಮೂಹವಲ್ಲ, ಅದು ಸಮಾಜವನ್ನು ತಿದ್ದಿ ತೀಡಿ ಬೆಳಗಿಸುವ ಸಾಹಿತ್ಯ ಎನ್ನುವುದನ್ನು ತಮ್ಮ ಕಾರ್ಯಗಳ ಮೂಲಕ ತೋರಿಸುತ್ತಾ ಮನುಕುಲಕ್ಕೆ ಮಾದರಿಯಾದರು ನಮ್ಮ ಸಕ್ಕರೆ ಅಕ್ಕನವರು. ಹೀಗೆ ವೃತ್ತಿ ಪ್ರವೃತ್ತಿಗಳಲ್ಲಿ ಸರ್ವತೋಮುಖ ಅಭಿವೃದ್ಧಿ ಹೊಂದಿ ಇವರ ಕೀರ್ತಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸುವಂತೆ ಇವರ ಸಾಧನೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ. ಬಸವಾದಿ ಶಿವಶರಣರ ಆಶೀರ್ವಾದ ಈ ಅಕ್ಕನ ಮೇಲೆ ಇರಲಿ ಅಂತ ಹೇಳುತ್ತಾ, ನನಗೆ ಈ ಅಕ್ಕನ ಪರಿಚಯ ಮಾಡಿಕೊಡಲು ಅನುವು ಮಾಡಿಕೊಟ್ಟ ಈ ಕಾರ್ಯಕ್ರಮದ ರೂವಾರಿಗಳಾದ ಶರಣಶ್ರೀ ವಿಜಯಕುಮಾರ್ ಕಮ್ಮಾರ್ ಸಹೋದರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ಬಂಧು ಬಾಂಧವರಿಗೆ ಬಸವ ಜಯಂತಿಯ ಶುಭಾಶಯನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತೇನೆ. ಧನ್ಯವಾದಗಳಪ್ಪ. ಸಕ್ಕರೆ ಅಕ್ಕ ಅವರ ಪರಿಚಯವನ್ನು ಅತ್ಯಂತ ಚೊಕ್ಕವಾಗಿ ಮಾಡಿಕೊಟ್ಟದ್ದಕ್ಕೆ. ಇಂತಹ ಬಹುಮುಖ ಪ್ರತಿಭೆಯಾದ ವಿದ್ವಾಂಸರಾದ ಸರ್ವಮಂಗಳ ಸಕ್ಕರೆ ಅಕ್ಕ ಅವರನ್ನ ಈಗ ವೇದಿಕೆಗೆ ಗೌರವ ಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಈಗ ವೇದಿಕೆ ತಮ್ಮದು ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ವಚನ ಮಂದಾರ ವೇದಿಕೆಯ ಸಂಚಾಲಕರು ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸಹೋದರರಿಗೂ, ವೇದಿಕೆಯ ಮಾರ್ಗದರ್ಶಕರಾಗಿರತಕ್ಕಂತಹ ಶ್ರೀ ಶಂಕರ್ ದೇವನೂರ್ ಅಣ್ಣನವರಿಗೂ, ಶ್ರೀ ಶಂಭು ಹಿರೇಮಠ ಶರಣರಿಗೂ, ನಿರೂಪಣೆಯ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂತಹ ಶ್ರೀಮತಿ ಅನುಪಮಾ ಪಾಟೀಲ್ ಇವರಿಗೂ, ಮತ್ತು ನನ್ನ ಪರಿಚಯವನ್ನು ಅತ್ಯಂತ ಆಕರ್ಷಕವಾಗಿ ಮಾಡಿ ಹೇಳಿದಂತಹ ಶ್ರೀಮತಿ ಅಮರವಾಣಿ ಐದ್ನಾಳ್ ಅರ್ಲಿಂಗ್ಸೂರು ಇವರಿಗೂ, ಮತ್ತು ಸಂಚಾಲಕರಾಗಿರತಕ್ಕಂತಹ ಶ್ರೀಮತಿ ಡಾಕ್ಟರ್ ಪುಷ್ಪಾವತಿ ಶಲವಡಿ ಮಠ ಮತ್ತು ಸಹೋದರರಾದಂತಹ ಶ್ರೀ ಶಿವಕುಮಾರ್ ಮಸ್ಕತ್ ಇವರಿಗೂ, ಸಮಸ್ತ ವೇದಿಕೆಯ ಶರಣ ಬಳಗಕ್ಕೆ ನನ್ನ ಆತ್ಮೀಯ ನಮನಗಳನ್ನು ಸಲ್ಲಿಸುತ್ತೇನೆ. ಮುಖ್ಯವಾಗಿ ನನ್ನ ವಿಷಯ ಬಸವಣ್ಣನವರ ವಚನಗಳಲ್ಲಿ ಭಾಷೆ ಅನ್ನೋಕ್ಕಂತ ವಿಚಾರವನ್ನು ಇಟ್ಕೊಂಡು ನಾನು ಮಾತನಾಡ್ತಾ ಇದ್ದೇನೆ. ಮುಖ್ಯವಾಗಿ ಭಾಷೆ ಅಂತಂದಾಗ ಕನ್ನಡ ಭಾಷೆಗೆ ಬೇಕಾಗಿರತಕ್ಕಂತಹ ಒಂದು ಸೌಲಭ್ಯಗಳು, ಸಾಹಿತ್ಯಿಕ ಪರಿಸರ, ಭಾಷೆಯ ಒಂದು ತಾದಾತ್ಮಕ ಚಿಂತನೆ, ಇವೆಲ್ಲವೂ ಸಹಿತ ಕ್ರೋಢೀಕರಿಸಿಕೊಂಡು ಹೇಳಲು ಸಾಧ್ಯವಾಗತಕ್ಕಂತಹ ಒಂದು ವಿಶೇಷತೆ ಅಂತಂದ್ರೆ ಭಾಷಾ ವಿಜ್ಞಾನ ಅಂತಾನೂ ಸಹಿತ ನಾವು ಕರಿತೀವಿ ಅಂತ. ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನ ಏನಿದೆಯಲ್ಲ, ಇದು ಸೃಜನ ಅನುಭವದ ಭಾಷೆಯಾಗಿ ನಮ್ಮನ್ನು ಸದಾ ಆಕರ್ಷಣೆಗೆ ಒಳಪಡಿಸತಕ್ಕಂತಹ ಒಂದು ಸಮೃದ್ಧವಾದ ಭಾಷೆ ಅಂತಂದ್ರೆ ಕನ್ನಡ ಭಾಷೆ ಅಂತ. ಸಂಸ್ಕೃತ ಭಾಷೆಯ ಅಂದಿನ ಸಂದರ್ಭದಲ್ಲಿ ಸಂಸ್ಕೃತ ಭಾಷೆಯ ಭೂಯಿಷ್ಠವನ್ನು ನಿರಾಕರಿಸಿ ಸರಳ ಸುಲಲಿತ ಹೊಸಗನ್ನಡಕ್ಕೆ ಸಮೀಪವಾಗತಕ್ಕಂತಹ ಒಂದು ದೇಸಿ ಆಧ್ಯಾತ್ಮದ ಪಡೆ ನುಡಿಗಳಾಗಿ
ಪ್ರತಿಕ್ರಿಯಿಸುವತಕ್ಕಂತಹ ಸಾಹಿತ್ಯ ಅಂತಂದ್ರೆ ನಮ್ಮ ವಚನ ಸಾಹಿತ್ಯ ಅಂತ. ಶರಣರ ಅಕ್ಷರ ಸಂಸ್ಕೃತಿಯನ್ನೇ ಅಸ್ತ್ರವನ್ನಾಗಿಸಿ ಕೊಂಡಂತವರು ಮತ್ತು ಆಸ್ಥಾನದ ಪಂಡಿತರಿಗೆ ತಮ್ಮ ಭಾಷೆಯ ಮೂಲಕ ಕ್ರಾಂತಿಯನ್ನು ಸೃಷ್ಟಿಸಿ ಅದಕ್ಕೆ ಸ್ಪಷ್ಟವಾದ ಒಂದು ಪ್ರತ್ಯುತ್ತರವನ್ನು ಪ್ರತಿಕ್ರಿಯೆಯನ್ನು ಕೊಟ್ಟವರು ಅಂತಂದಾಗ ನಮ್ಮ 12ನೇ ಶತಮಾನದ ವಚನಕಾರರು ಅಂತ ಹೇಳ್ಬೋದು. ಆಡು ನುಡಿಯಲ್ಲಿ ಮಾತನಾಡುವುದೇ ಒಂದು ಅಸ್ಪೃಶ್ಯತೆ ಅನ್ನುತಕ್ಕಂತಹ ಆ ಒಂದು ಕಾಲಘಟ್ಟದಲ್ಲಿ ಬಸವಣ್ಣನವರ ಕಾಯಕತ್ವ ನಾಯಕತ್ವದಲ್ಲಿ ಆಮೇಲೆ ತಾತ್ವಿಕತೆಯಲ್ಲಿ ಹಲವಾರು ಶರಣರು ಅಂದಿನ ಸಂದರ್ಭದಲ್ಲಿ ವಚನಗಳನ್ನು ರಚನೆ ಮಾಡಿದ್ದನ್ನು ನಾವು ಕಾಣುತ್ತೇವೆ, ಗುರುತಿಸ್ತೇವೆ ಅಂತ. ಹೀಗಾಗಿ 12ನೇ ಶತಮಾನದ ಒಬ್ಬ ದಾರ್ಶನಿಕ ಶಿಕ್ಷಣ ತಜ್ಞ ಅಂತಂದ್ರೆ ನಮಗೆಲ್ಲ ಚಿರಪರಿಚಿತರಾಗಿರತಕ್ಕಂತಹ ಬಸವಣ್ಣನವರ ಒಂದು ಭಾಷೆ ಅಂತ, ಬಸವಣ್ಣನವರ ಒಂದು ನಾಯಕತ್ವ ಅಂತ. ಈ ಅಣ್ಣನವರ ಭಾಷಾ ಒಂದು ಸೌಂದರ್ಯವನ್ನು ಚರ್ಚೆಗೆತ್ತಿಕೊಳ್ಳುವುದೇ ಒಂದು ಬಹಳ ಒಂದು ಸವಾಲಿನ ಕೆಲಸ ಅದು ಅಂತ. ಅಷ್ಟೇ ಅಲ್ಲ, ವಚನಗಳ ಒಂದು ಪ್ರವೇಶ ಏನಿದೆಯಲ್ಲ ಅದು ಸಾಹಿತ್ಯದ ಶೋಧವೂ ಸಹಿತ ಹೌದು, ತರ್ಕವೂ ಸಹಿತ ಹೌದು ಅನ್ನೋ ಮಾತು ನನ್ನದು ಅಂತ. ಯಾಕಂತಂದ್ರೆ ಮುಖ್ಯವಾಗಿ ಸಂದರ್ಭದಲ್ಲಿ ಕನ್ನಡದ ಒಂದು ಭಾಷೆ ಏನಿದೆಯಲ್ಲ ಇದು ದೇವ ಭಾಷೆ ಅಂತ ನಾವು ಹೇಳ್ತೇವೆ ಅಂತ. ಆದರೆ ವಚನ ಸಾಹಿತ್ಯ ಮತ್ತು ಅಲ್ಲಿ ಕಂಡು ಬರತಕ್ಕಂತಹ ಒಂದು ಸ್ವತಂತ್ರ ವಚನ ಮೀಮಾಂಸಾ ಶಾಸ್ತ್ರವನ್ನು ಪರಿಚಯ ಮಾಡಿ ಅದು ಸಮಗ್ರವಾಗಿ ಅನೇಕ ಒಂದು ವಿಚಾರಗಳ ಒಂದು ಒಳನೋಟವನ್ನು ಕೊಟ್ಟಂತವರೇ ನಮ್ಮ ಬಸವಾದಿ ಶರಣರು ಅಂತ. ಒಂದು ಗಾದೆ ಬಹಳ ಪ್ರಚಲಿತ ಅಂತಂದ್ರೆ, ದೇವರಿಗೆ ಕನ್ನಡವನ್ನು ಕಲಿಸಿದಂತವರೇ ಶರಣರು ಅನ್ನತಕ್ಕಂತಹ ಈ ಮಾತು ಬಹಳ ಒಂದು ಒಳನೋಟ ಮತ್ತು ಒಂದು ಶ್ರೇಷ್ಠವಾದಂತಹ ಒಂದು ಎಲ್ಲರ ಬಾಯಲ್ಲಿ ಬರತಕ್ಕಂತ ಈ ಮಾತನ್ನು ನಾವು ಗಮನಿಸ್ಬೇಕು. ನಾವೆಲ್ಲ ಮಾತಾಡ್ತಾ ಇರ್ತೀವಿ ಅಂತ, ಆದ್ರೆ ಇದು ಸಮಂಜಸವೂ ಸಹಿತ ಹೌದು ಅಂತ. ಏಕೆಂದ್ರೆ ಬಸವಣ್ಣನವರು ಒಂದು ಭಾಷಾ ತಜ್ಞರ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಒಂದು ಅವರ ಭಾಷೆಯ ಒಂದು ಸಮರ್ಥನೆಯನ್ನು ನಾವು ಅವರ ವಚನಗಳಲ್ಲಿ ಕಾಣ್ತೇವೆ ಅಂತ. ಒಬ್ಬ ಸಂಸ್ಕೃತ ಕವಿ ದಂಡಿ ಅನ್ನತಕ್ಕಂತ ಒಂದು ಕವಿ ಹೇಳ್ತಾನೆ, ಭಾಷೆ ಎಂಬ ಜ್ಯೋತಿ ಬೆಳಗದಿದ್ದರೆ 3 ಲೋಕವು ಸಹಿತ ಕತ್ತಲೆಯಲ್ಲಿ ಮುಳುಗಿರುತ್ತಿತ್ತು ಅನ್ನತಕ್ಕಂತ ಮಾತನ್ನು ಇಲ್ಲಿ ನೆನಪು ಮಾಡಿಕೊಳ್ಳುತ್ತೇನೆ ಅಂತ. ಇದು ವಚನ ಸಾಹಿತ್ಯ ಭಾಷೆಗೂ ಸಹಿತ ಅನ್ವಯವಾಗ್ತದ, ವಚನಕಾರರ ಭಾಷೆಗೂ ಸಹಿತ ಅನ್ವಯವಾಗ್ತದ ಅಂತ. ಇಂತಹ ವಚನ ಸಮೃದ್ಧವಾದ ವಿಪುಲವಾದಂತಹ ಒಂದು ಶ್ರೀಮಂತಿಕೆ ಉಳ್ಳಂತ ಈ ಭಾಷೆ ವಿಶ್ವದಾದ್ಯಂತ ಪಸರಿಸಿರುವುದು ಸಹಿತ ನಮಗೆಲ್ಲ ಗೊತ್ತಿರತಕ್ಕಂತಹ ಬಹಳ ಒಂದು ಅನುಕರಣೀಯವಾದದ್ದು ಸಹಿತ ಹೌದು. ಹಾಗಾಗಿ ಇಡೀ ವಿಶ್ವದಾದ್ಯಂತ ಸಾಕಷ್ಟು ರೀತಿಯಾದಂತ ಒಂದು ಕಾರ್ಯಕ್ರಮಗಳು, ಬಸವಣ್ಣನವರ ಕುರಿತು ಕಾರ್ಯಕ್ರಮಗಳು ಮಾಡ್ತೇವೆ. ಮತ್ತು ಆಮೇಲೆ ಬೇರೆ ಬೇರೆ ತೆರೆನಾಗಿರತಕ್ಕಂತಹ ಒಂದು ಬಸವ ಜಯಂತಿಯನ್ನು, ಅಕ್ಕನ ಒಂದು ಜಯಂತಿಯನ್ನು ಮಾಡತಕ್ಕಂಥ ಕಾರ್ಯಕ್ರಮಗಳು ವಿದೇಶದಲ್ಲಿ ಸಹಿತ ಕಾಣ್ತಾವ. ಇವೆಲ್ಲವೂ ಸಹಿತ ನಮಗೆ ಒಂದು ಆಸಕ್ತಿ ಮತ್ತು ಗೌರವದ ಒಂದು ಸಂದರ್ಭಗಳು ಅಂತ ಹೇಳ್ಬೋದು ಅಂತ. ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಒಂದು 17 ಭಾಷೆಗೆ ಈ ವಚನ ಸಾಹಿತ್ಯದ ಭಾಷೆ ವಚನಗಳು ಅನುವಾದವಾಗಿದ್ದಾವೆ ಅಂತಂದಾಗ ಈ ಭಾಷೆಯ ಶ್ರೀಮಂತಿಕೆ ಎಷ್ಟು ದೊಡ್ಡ ಮಟ್ಟದ್ದಾಗಿರ್ಬೋದು ಅನ್ನೋದನ್ನು ನಾವು ಗಮನಿಸಬೇಕು ಅಂತ. ಒಂದು ಸಾಮಾನ್ಯ ಓದುಗರಿಗೆ ಅರ್ಥವಾಗುವಂತೆ ಗದ್ಯ ಮತ್ತು ಪದ್ಯದ ಒಂದು ಸಮ್ಮಿಶ್ರಣದ ಆವರಣ ಏನಿದೆಯಲ್ಲ ಇದು ವಚನ ಸಾಹಿತ್ಯ. ನಡುಗನ್ನಡ ಕವಿಗಳಾಗಿರತಕ್ಕಂತಹ ಹರಿಹರ, ಕುಮಾರವ್ಯಾಸ, ರಾಘವಾಂಕ, ಆಮೇಲೆ ಚಾಮರಸ, ಇವರ ಒಂದು ಭಾಷೆಯ ಒಂದು ಪ್ರಯೋಗಕ್ಕಿಂತಲೂ ಇದನ್ನ ನಾವು ನಡುಗನ್ನಡ ಕಾವ್ಯದಲ್ಲಿ ಅಂತ ನಾವು ನಡುಗನ್ನಡ ಸಾಹಿತ್ಯ, ನಡುಗನ್ನಡ ಅಂತ ನಾವು ಕರಿತೀವಿ. ಆದರೆ ಇವುಗಳಿಗಿಂತ ಒಂದು ಶ್ರೇಷ್ಠ ಮಟ್ಟದ್ದು, ಇವುಗಳಿಗಿಂತ ವಚನ ಭಾಷೆ ಏನಿದೆಯಲ್ಲ ಇದು ಕಲ್ಯಾಣ ನಾಡನ್ನು ಎತ್ತರಿಸತಕ್ಕಂತಹ ಮೇರು ಮಟ್ಟದಲ್ಲಿ ಉಚ್ಛ್ರಾಯ ಒಂದು ಮನೋ ಸ್ಥಿತ್ಯಂತರವನ್ನು
ಮನಸ್ಸಿನ ಭಾವನೆಗೆ ಒಂದು ಗೌರವ ತರತಕ್ಕಂತ ಭಾಷೆ, ಸಂವಹನದ ಭಾಷೆ ಅಂತಂದಾಗ ವಚನಕಾರರ ಭಾಷೆ. ಅಷ್ಟೇ ಅಲ್ಲ, ಈ ಭಾಷೆ ಒಂದ್ ರೀತಿಯಾಗಿ ಸುಲಲಿತ ಮತ್ತು ಸರಳ, ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಸಮೀಪ ಅನ್ನುವಂತೆ ಈ ಭಾಷೆಯ ಪ್ರಯೋಗವನ್ನು ನಾವು ಕಾಣ್ತೇವೆ. ಇದು ಸಹಿತ ಇದು ಹೇಗೆ ಇರ್ತದೆ ಅಂತಂದಾಗ, ಇದು ಭಾಷಾ ಸಂವರ್ಧನೆಯಲ್ಲಿ ಒಂದು ಸಂವಹನ ಮಾಧ್ಯಮವಾಗಿ ತನ್ನ ಸಮರ್ಥನೆಯನ್ನು ಕಂಡುಕೊಂಡದ್ದು ಯಾವ ಹಂತದಲ್ಲಿ ಅಂತಂದಾಗ, ಒಂದು ರಾಜಕೀಯ ಹಂತ ಆಗಿರ್ಬೋದು, ಆರ್ಥಿಕ ಹಂತ ಆಗಿರ್ಬೋದು, ಮತ್ತು ತಾತ್ವಿಕ ಹಂತವಾಗಿದ್ದು, ಇವೆಲ್ಲಾ ಒಂದು ಒಳನೋಟಗಳನ್ನು ನೋಡಿದಾಗ ಇಂತಹ ಒಂದು ಸಮೃದ್ಧ ಶ್ರೀಮಂತವಾದ ಭಾಷೆ ಅದು ವಚನ ಸಾಹಿತ್ಯದ ಭಾಷೆ ಮತ್ತು ಸಂವಹನದ ವಚನ ಸಂಸ್ಕೃತಿಯಾಗಿ ಅದು ನಮ್ಮ ಮುಂದೆ ಕಾಣಬರತಕ್ಕಂತಹ ಭಾಷೆ ಅಂತ. ಡಾಕ್ಟರ್ ಡಿ.ಆರ್. ನಾಗರಾಜ್ ಅವರು ತಮ್ಮ ರಾಷ್ಟ್ರೀಯತೆ ಅನ್ನತಕ್ಕಂತಹ ಒಂದು ಬರಹದಲ್ಲಿ ಅವರು ಹೀಗೆ ಹೇಳ್ತಾರೆ, ನೆನಪುಗಳನ್ನು ದಾಖಲಿಸುವುದು, ಹೊಸ ನೆನಪುಗಳನ್ನು ಸೃಷ್ಟಿಸುವುದು ಸಹಿತ ಒಂದು ಭಾಷೆ ಒಂದರ ಒಂದು ಪ್ರಮುಖ ಉದ್ದೇಶ ಅಂತ ಅವ್ರು ಹೇಳ್ತಾರೆ. ಯಾಕಂತಂದ್ರೆ ಒಂದು ಭಾಷೆ ಸತ್ವಯುತವಾಗಿ ಇರಬೇಕಾದ್ರೆ ಆ ನೆನಪುಗಳು ಸೃಜನ ಕೆಲಸ ವೇಗವಾಗಿ ಅವು ಮಾಡ್ತಾ ಇರ್ತವೆ ಅಂತ. ಈ ಮಾತುಗಳನ್ನು ನೋಡಿದಾಗ ಬಸವಣ್ಣನವರ ಭಾಷೆಗೂ ಸಹಿತ ಈ ಮಾತುಗಳು ಅನ್ವಯಿಸ್ತದೆ ಅನ್ನೋದು ಬಹಳ ಒಂದು ಉತ್ಸುಕದ ಮಾತು ಮತ್ತು ಅಷ್ಟೇ ರೀತಿಯಾದಂತಹ ಒಂದು ನಮನದ ಮಾತು ಅಂತ. ಹೀಗಾಗಿ ಬಸವಣ್ಣನವರಿಗೆ ಅಂದು ಬಸವಣ್ಣನವರು ಕನ್ನಡ ಸಂಸ್ಕೃತಿಯನ್ನು ಕಟ್ಟಿ, ಅಂದ್ರೆ ವೈದಿಕ ಸಂಸ್ಕೃತಿಯ ಪ್ರತಿ ಸ್ಪರ್ಧಿಯಾಗಿ ಕನ್ನಡ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸಿದಂಥವರೇ ಅಣ್ಣನವರು ಅನ್ನೋತಕ್ಕಂಥ ಮಾತನ್ನು ಹೇಳ್ತಾ, ಹಾಗಾಗಿ ಕನ್ನಡ ಭಾಷೆಗೆ ತತ್ವಮಯವಾದಂತಹ ಸರಳೀಕೃತವಾದಂತಹ ಒಂದು ಆಯಾಮ ಕೊಟ್ಟಂತವರೇ ನಮ್ಮ ಬಸವಾದಿ ಶರಣರು ಅನ್ನತಕ್ಕಂತಹ ಮಾತನ್ನಿಲ್ಲಿ ಹೇಳುತ್ತೇನೆ. ವೇದಶಾಸ್ತ್ರದವರ ಹಿರಿಯರನ್ನೇ, ಮಾಯಾ ಭ್ರಾಂತಿ ಕವಿದ ಗೀತಜ್ಞರ ಹಿರಿಯರನ್ನೇ, ಇವರು ಹಿರಿಯರುಗಳೇ ಯೋಗನವ ಇಟ್ಟುವುಗ ಪಾಣರು, ಇವರೊಂದಧಿಕ ಸಾಧಿಸುವರೇನು ಕಿರಿಯರೇ, ಇಂತು ವಿದ್ಯೆ ಗುಣ ಜ್ಞಾನ ಧರ್ಮ ಆಚಾರ ಶೀಲಗಳ ನಮ್ಮ ಕೂಡಲ ಸಂಗನ ಶರಣರು ಸಾಧಿಸಿದ ಸಾಧನೆಯನೇ ಅಂತ ಇಲ್ಲಿ ಹೇಳ್ಬೇಕಾದ್ರು. ಯಾಕಂದ್ರೆ ಒಂದು ಸಮೃದ್ಧತೆಯನ್ನು ಕೊಡಬೇಕಾದ್ರೂ ಸಹಿತ ಭಾಷೆಗೆ ಒಂದು ಹಿನ್ನೆಲೆ ಬೇಕು ಅಂತ. ಒಂದು ಭಾಷೆ ಅನ್ನುವುದು ನಿಂತ ನೀರಲ್ಲ, ಅದು ಒಂದು ಸದಾ ಹರಿತಾ ಇರುತ್ತದೆ, ಸದಾ ರೀತಿಯಾಗಿ ಅನೇಕ ಒಂದು ಆಯಾಮಗಳನ್ನು ಅದು ತುಂಬಿಕೊಂಡು ತನ್ನ ಒಡಲಲ್ಲಿಟ್ಟುಕೊಂಡು ರಕ್ಷಣೆ ಮಾಡ್ಕೋತ ಅದು ಹೋಗ್ತದೆ ಅನ್ನೋದು ಸಹಿತ ಒಂದು ಆಶ್ಚರ್ಯಕರ ಮಾತು ಅಲ್ಲ, ಅದು ನಿಜ ಸಹಿತ ಹೌದು. ಇಲ್ಲಿ ಬಸವಣ್ಣವರ ಈ ವಚನ ನೋಡಿದಾಗ ನಮ್ಮ ಒಂದು ವಚನ ಅಧ್ಯಯನದಲ್ಲಿ ಕನ್ನಡ ಭಾಷೆಯ ಒಂದು ತೌಲನಿಕತೆಯಗೆ ಅವರು ಸ್ಪಷ್ಟವಾದಂತಹ ಒಂದು ಉದಾಹರಣೆ ಅಂದ್ರೆ ಈ ವಚನ ಅಂತ ಹೇಳ್ಬೋದು. ಹೀಗಾಗಿ ಸಂಸ್ಕೃತ ಅಧ್ಯಯನ ಮೀಮಾಂಸವನ್ನು ಮತ್ತು ಪ್ರಸ್ಥಾನಗಳನ್ನು ಅವರು ಬಳಸಿದರು. ಇಲ್ಲಿ ರಸಪ್ರಸ್ಥಾನ ಅಂತ, ಧ್ವನಿ ಪ್ರಸ್ಥಾನ, ರಸಪ್ರಸ್ಥಾನ ಅಂತಂದು, ಶಬ್ದ ಪ್ರಸ್ಥಾನ ಅಂತಂದು ಇಲ್ಲಿ ಸಂಸ್ಕೃತ ಕಾವ್ಯ ಮೀಮಾಂಸೆಯಲ್ಲಿ ಬರ್ತದೆ. ಅದನ್ನ ಉದ್ದೇಶ ಇಟ್ಕೊಂಡೇ ಅವರು ಭಾಷಾ ತಜ್ಞರು ಅಲ್ಲಿ ಮಾಡಿದ ಸಹಿತ ಉಂಟು ಅಂತ. ಹಾಗಾಗಿ ಈ ಅಲಂಕಾರ ರೀತಿ ಎಲ್ಲ ಇವೇನಿದೆಯಲ್ಲ ಒಂದು ಸಾಹಿತ್ಯಿಕವಾದ ಅರ್ಥ ಅದನ್ನ ನೀಡುತ್ತದ ಅಂತ. ಅದ ಹೇಳ್ತಾರೆ, ವೇದಶಾಸ್ತ್ರವದವರನ್ನು ಹಿರಿಯರು ಅಂತ ಅನ್ನಲು ಸಾಧ್ಯವೇ ಇಲ್ಲ. ಹಾಗಾಗಿ ವಚನ ಭಾಷೆ ಹಾಗಲ್ಲ, ಅದಕ್ಕೆ ತನ್ನದೇ ಆದಂತ ಒಂದು ಸ್ವತಂತ್ರ ಒಂದು ದಾಷ್ಟ್ಯತೆ ಮತ್ತು ಒಂದು ಭಾಷೆಯ ಒಂದು ಸುಂದರತೆ ಅದಕ್ಕಿದೆ ಅಂತ. ಇದು ಹೆಂಗ ಅಂತಂದ್ರೆ, ಮೀಮಾಂಸಾ ವ್ಯಾಖ್ಯಾನವನ್ನು ಅದು ಶೋಧಿಸಿ ನಮ್ಮ ವಚನ ಭಾಷೆ ಪ್ರಾಣಲಿಂಗದಂತಹ ಪಾರಿಭಾಷಿಕ ಪದಗಳನ್ನು ಹುಟ್ಟು ಹಾಕಿದ್ದು ಅಂದ್ರೆ ವಚನಕಾರರು.
ಹೀಗಾಗಿ ಸಂಸ್ಕೃತ ಸಿದ್ಧಾಂತ ಇಲ್ಲಿ ರಸವಾದರೆ ವಚನಗಳು ಅದನ್ನು ಮೀರಿ ತಮ್ಮದೇ ಆದಂತಹ ಒಂದು ಸ್ವತಂತ್ರವಾಗಿ ಸುಲಲಿತವಾದಂತಹ ಒಂದು ಸರಳತೆಯನ್ನು ರೂಪಿಸತಕ್ಕಂತಹ ದ್ರವವಾಗಿ ಅದು ಹರಿತಾ ಹೋಯಿತು ಅಂತ. ಒಂದೇ ರೀತಿಯಲ್ಲ, ಸಹಸ್ರಾರು ವಚನ ಶಬ್ದಗಳ ಅಗಣಿತ ಅಪ್ರತಿಮ ಮತ್ತು ಭಾಷಾ ಭಂಡಾರವಾಗಿ ಹೊಸಗನ್ನಡ ಭಾಷೆಯ ಒಂದು ಸಾಹಿತ್ಯದಲ್ಲಿ ತನ್ನನ್ನು ತಾನು ಅಲ್ಲಿ ಲೀನವಾಯಿತು ಅನ್ನೋದು ಸಹಿತ ಅಷ್ಟೇ ಒಂದು ಹೆಮ್ಮೆಯ ಮಾತು. ಇದು ಆಶ್ಚರ್ಯವಲ್ಲ ಮತ್ತು ಉತ್ಪ್ರೇಕ್ಷೆ ಅಂತೂ ಮೊದಲೇ ಅಲ್ಲ. ಇದು ವಚನಕಾರರ ಭಾಷಾ ಶೋಧದ ಒಂದು ಪರಿಶ್ರಮ ಅಂತ ಹೇಳ್ಬೋದು. ಯಾಕಂತಂದ್ರೆ ವಚನಕಾರರು ವೇದಗಳನ್ನು ಸಮರ್ಪಣಾ ಭಾವದಿಂದ ಕಂಡಂತವರು. ಅಂದು ವೈದಿಕರ ಒಂದು ಪ್ರತ್ಯೇಕ ವರ್ಗವನ್ನು ಹುಟ್ಟು ಹಾಕಿದ್ದರು. ಸಂಸ್ಕೃತ ಭಾಷೆ ಅಂತಂದಾಗ ದೇವರ ಭಾಷೆ ಅನ್ನುವುದು ಎಲ್ಲರಲ್ಲಿ ಒಂದು ಪ್ರಚಲಿತವಾದಂತಹ ಒಂದು ಮುನ್ನೋಟ ಇತ್ತು, ಮನಸ್ಸಿನಲ್ಲಿತ್ತು. ಆದರೆ ಅದಕ್ಕೆ ಮುಖ್ಯವಾಗಿ ಅಂತಂದಾಗ ಅದರ ಒಂದು ಹಿನ್ನೆಲೆ ನೋಡಿದಾಗ ಬಸವಣ್ಣನವರು ಸಂಸ್ಕೃತವನ್ನು ಅಧ್ಯಯನ ಮಾಡಿಲ್ಲ ಅಂತಲ್ಲ, ಸಂಸ್ಕೃತದ ಶಾಸ್ತ್ರದ ಪಾಂಡಿತ್ಯವನ್ನು ಪಡೆದುಕೊಂಡವರು ವಚನ ಸಾಹಿತ್ಯವನ್ನು ಕ್ರೋಢೀಕರಿಸಿ ಹೇಳಿದಂಥವ್ರು. ವಚನ ಸಾಹಿತ್ಯದ ಒಂದು ಆಯಾಮಗಳನ್ನು ವಚನಗಳ ಮೂಲಕ ಸ್ಪಷ್ಟೀಕರಣ ಕೊಟ್ಟಂತವ್ರು. ಹೀಗಾಗಿ ಇಲ್ಲಿ ಹೇಳ್ತಾರೆ, ವೇದಾಧ್ಯಯನ ಮಾಡಿದವರೆಲ್ಲ ಹಿರಿಯರೇನು ಅಂತಂತ ಹೇಳ್ತಾರೆ. ವೇದ ಆಗಮಗಳನ್ನೆಲ್ಲ ಕಲ್ತಂತವ್ರು ನಾವು ಪಂಡಿತರೇನು, ಅವ್ರ ಹಿರಿಯರೇನು ಇಲ್ಲ ಅನ್ನೋತಕ್ಕಂತಹ ಅವರ ಒಳ ಮನಸ್ಸನ್ನು ಹೊಕ್ಕು ಮಾತನಾಡದಂಗ ನಮ್ಗ ಕಾಣಿಸ್ತದ ಅಂತ. ಹೆಣ್ಣು ಹೊನ್ನು ಮಣ್ಣು ಇವು ಮಾಯೆಯಲ್ಲಿ ತೇಲುವವರು ಅಂತ ಹೇಳ್ತಾರೆ. ದೇವರುಗಳು ಅಂತ ನಾವು ಹೇಳ್ತೀವಲ್ಲ, ಹೆಣ್ಣು ಹೊನ್ನು ಮಣ್ಣುಗಾಗಿ ಆಶೆ ಪಡತಕ್ಕಂಥವರು ಇವರು ದೇವರೇ. ಹೌದಾ? ಇದು ಎಷ್ಟು ರೀತಿಯಾದಂತಹ ಇಲ್ಲಿ ಕೃಷ್ಣನನ್ನ ಉದಾಹರಣೆಯಾಗಿ ತೆಗೆದುಕೊಳ್ಳಿ, ಅರ್ಜುನನನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಿ, ಎರಡು ಒಂದೇ ಅರ್ಥ ಬರ್ತದ ಅನ್ನೋದು ನನ್ನ ಭಾವನೆ. ಭಗವದ್ಗೀತೆಯ ವಾರಸುದಾರರೇ ಇವರೆಲ್ಲ. ಯಾರು ಭಗವದ್ಗೀತೆಯ ವಾರಸುದಾರ? ಕೃಷ್ಣನೇನು? ಅದನ್ನ ಪ್ರಶ್ನೆ ಮಾಡ್ತಾರ ನಮ್ಮ ಮುಂದೆ. ಎಷ್ಟು ಒಂದು ಸರಳವಾಗಿ ಅದನ್ನ ಪ್ರಶ್ನೆ ಮಾಡ್ತಾರೆ ನೋಡಿ ಅಂತಂದು. ಹಾಗಾಗಿ ದೈವಗಳನ್ನು ಪೂಜಿಸತಕ್ಕಂಥವ್ರು ಪಾಣರು, ದೇವ ದೈವ ಅನ್ನತಕ್ಕಂಥ ಎರಡು ರೀತಿಯಾದಂತ ಗೊಂದಲಗಳು ನಮ್ಮಲ್ಲಿ. ದೇವರು ಅಂತಂದಾಗ ನಾವೆಲ್ಲ ನಮ್ಮ ಒಂದು ಶರಣ ಸಾಹಿತ್ಯದಲ್ಲಿ ಇಷ್ಟಲಿಂಗ ದೇವರು ಅಂತ, ಪ್ರಾಣಲಿಂಗ ದೇವರು ಅಂತ, ಶಿವ ದೇವರು ಅಂತ ನಾವೆಲ್ಲ ಹೇಳ್ತೀವಿ. ಆದ್ರೆ ಇಲ್ಲಿ ದೇವರು ಅಂತ ಹೇಳತಕ್ಕಂಥವ್ರು ದೈವವಾದವರು ಅಂತ ಹೇಳ್ತಾರೆ. ದೈವ ಯಾರು ರಕ್ಷಣೆ ಮಾಡ್ತಾರೆ ಅಂತಂದ ಕ್ಷುದ್ರ ದೇವತೆಗಳನ್ನು ದೈವವಾಗಿ ರಕ್ಷಣೆ ಮಾಡತಕ್ಕಂಥವ್ರು ಕ್ಷುದ್ರ ದೇವತೆ. ಹೌದಾ? ಆದರೆ ಇವರೆಲ್ಲ ಪ್ರಕೃತಿಯನ್ನು ರಕ್ಷಣೆ ಮಾಡತಕ್ಕಂತಹ ವಾರಸುದಾರರೇ. ದೈವಾರಾಧನೆ ಮಾಡತಕ್ಕಂಥವ್ರು ಇವರೆಲ್ಲ ಹಿರಿಯರೇನು? ಎಷ್ಟು ಸುಂದರವಾದ ಒಂದು ಪ್ರಶ್ನೆ ಅಲ್ಲಿ ಬರ್ತದೆ ಅಂತ. ಹಾಗಾಗಿ ನಡೆ ನುಡಿಯ ಮೂಲಕ ವಚನ ಭಾಷೆಯನ್ನು ಅವರು ಕನ್ನಡ ಶಬ್ದಗಳ ಜೊತೆಗೆ ಸರಮಾಲೆಯಂತೆ ಪೋಣಿಸಿ ವಚನವನ್ನು ಕಟ್ಟಿದಂಥವರು. ಅಲ್ಲಿ ಅಲಂಕಾರವನ್ನು ಸೃಷ್ಟಿ ಮಾಡಿದರು, ರೂಪಕಗಳನ್ನು ಸೃಷ್ಟಿ ಮಾಡಿದರು. ಮತ್ತು ಇದೊಂದು ತೆರನಾಗಿ ಏನಂತಂದಾಗ ಕನ್ನಡ ಭಾಷಾ ಮೀಮಾಂಸೆಗೆ ಒಂದು ವಚನ ಪರಂಪರೆಗೆ ಒಂದು ಉತ್ಕೃಷ್ಟವಾದಂತಹ ಆಧುನಿಕ ಕಾಲಘಟ್ಟ ಅಂತಂದ್ರೆ ಇದು ಒಂದು ಅರುಣೋದಯದ ಕಾಲ ಅನ್ನೋತಕ್ಕಂಥ ಮಾತು ನನ್ನ. ಹೀಗಾಗಿ ಈ ಭಾಷಾ ಕ್ರಾಂತಿಗೆ ಹಳಗನ್ನಡದ ಕವಿಗಳಾಗಿರತಕ್ಕಂತಹ ಚಂಪು ಕಾವ್ಯದ ಹರಿಕಾರರು ಅಂತ ಹೇಳ್ತೀವಿ. ಚಂಪು ಕಾವ್ಯ ಅಂತಂದ್ರೆ ಇಲ್ಲಿ ಗದ್ಯ ಪದ್ಯ ಮಿಶ್ರಿತ ಕಾವ್ಯ ಚಂಪು ಕಾವ್ಯ. ಹಾಗಾಗಿ ಈ ಕಾವ್ಯಗಳ ಹರಿಕಾರ ಇವರಿಗೆ ಆಸ್ಥಾನದಲ್ಲಿ ಮಾತ್ರ ಇವರಿಗೆ ಒಂದು ಶ್ರೇಷ್ಠವಾದಂತ ಒಂದು ಸ್ಥಾನಮಾನ ಇತ್ತು. ಆಸ್ಥಾನ ಪಂಡಿತರಂತ ಅವರು ಗುರುತಿಸ್ಕೊಂಡಿದ್ರು. ಹಾಗಾಗಿ ಇವರು ಸಹಿತ ಇವರನ್ನೆಲ್ಲ ಧಿಕ್ಕರಿಸಿದಂಥವರು ಬಸವಣ್ಣನವರು. ಹಾಗಾಗಿ ಇವ್ರು ಹೆಂಗ್ ಹೇಳ್ತಾರೆ ಅಂತಂದಾಗ ಮನಕ್ಕೆ ನಾಚದ ವಚನ, ವಚನಕ್ಕೆ ನಾಚದ ಮನ,
ಕುಂದು ಹೆಚ್ಚು ನುಡಿಯುವುದೇ, ಒಂದು ವಚನ ಗೆಲ್ಲಿಸೋಕೆ ಹಿಡಿದು ಹೋದರೆ ಕೂಡಲ ಸಂಗನ ಶರಣರ ಎನ್ನಾಳದನೆ ಎಂಬೆ ಅಂತ ಹೇಳ್ತಾನೆ. ನಮ್ಮ ಒಂದು ಭಾಷೆಯಲ್ಲಿ ಇರತಕ್ಕಂತ ಒಂದು ಆತ್ಮಾವಲೋಕನದಲ್ಲಿ, ಇದು ಶೋಧದಲ್ಲಿ ಮನಕ್ಕೆ ನಾಚದ ವಚನ. ವಚನ ಅಂದ್ರೆ ಮಾತುಗಳು. ಮನಕ್ಕೆ ನಾಚದ ಮಾತುಗಳು ಮತ್ತು ಭಾಷೆಯ ಅಂತರ ವ್ಯತ್ಯಾಸವನ್ನು ಸಹಿತ ನಾವಿಲ್ಲಿ ಕಾಣ್ಬೋದು. ಎಂತಹ ಒಂದು ಸುಂದರವಾದ ಆಯಾಮವನ್ನು ಇಲ್ಲಿ ಹೇಳ್ತಾರೆ ಅಂತಂದಾಗ, ಮನಸ್ಸು ಅನೇಕ ಕಲ್ಮಶಗಳಿಂದ ಕೂಡಿದ್ದ ಈ ಮನಸ್ಸು, ಕಲ್ಮಶಗಳ ಮೊತ್ತವನ್ನು ಹೊತ್ತುಕೊಂಡಿರತಕ್ಕಂತಹ ಈ ಮನಸ್ಸಿಗೆ ತನ್ನದೇ ಮಾತು ಸರಿ, ತನ್ನ ಉದ್ದೇಶವೇ ಸರಿ ಅಂತಂದು ಸಾರಿ ಸಾರಿ ಹೇಳ್ತಾ ಇರ್ತದೆ ಮನಸ್ಸು. ಆದರೆ ಈ ಭಾಷೆಯ ದುಗುಡಕ್ಕೆ ಮನದ ಒಂದು ಭಿತ್ತಿ ಇರದಿದ್ದರೆ ಇದು ಅಸಂಖ್ಯಾತವಾದ ಶಬ್ದಗಳ ಕಟ್ಟಡವನ್ನು ಕಟ್ಟಲು ಸಾಧ್ಯವೇ? ವಿಚಾರ ಮಾಡ. ಆಗ್ತದೇನೋ? ಆಗೋದಿಲ್ಲ. ಇದು ಯಾರಿಂದಲೂ ಸಾಧ್ಯವಾಗದೇ ಇರತಕ್ಕಂತಹ ಮಾತನ್ನು ಇಲ್ಲಿ ಗಮನಿಸಬೇಕು. ಹೀಗಾಗಿ ಮುಖ್ಯವಾಗಿ ಬಸವಣ್ಣನವರ ಕುರಿತು ಜಿ.ಎಚ್. ಶಿವರುದ್ರಪ್ಪನವರು ಒಂದು ಕಡೆ ಹೇಳ್ತಾರೆ, ವಚನಕಾರರ ಹಿಂದಿನ ಒಂದು ಕಾವ್ಯ ಪರಂಪರೆಯೊಂದಿಗೆ ತಮ್ಮ ಸಂಬಂಧಗಳನ್ನು ಕಟ್ಟಿಕೊಂಡಿದ್ದರೂ ಸಹಿತ ಸ್ವತಂತ್ರ ವ್ಯಕ್ತಿತ್ವದ ವಿಪುಲ ಪ್ರತಿಮಾ ಸಂಪನ್ನವನ್ನು ಮತ್ತು ಭಾಷೆಯ ನಿರ್ಮಾಣದ ಕಟ್ಟಡವನ್ನು ಕಟ್ಟಿದಂಥವರು ವಚನಕಾರರು. ಕಾವ್ಯಾಭಿವ್ಯಕ್ತಿಗೆ ಗದ್ಯದ ಒಂದು ಸತ್ವವನ್ನು ಕೂಡಿಸಿಕೊಂಡು ಆಡು ಭಾಷೆಯನ್ನು ಆಡು ಭಾಷೆಯಾಗಿ ಉಳಿಸಿಕೊಂಡು ನೋಡಿದಂಥವರು ವಚನಕಾರರು. ಹಾಗಾಗಿ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು, ಜೇಡರ ದಾಸಿಮಯ್ಯನಂತಹ ವಚನಕಾರರ ಮೇರು ಸದೃಶ್ಯವುಳ್ಳಂತಹ ಇಂತಹ ವಚನಕಾರರ ಈ ಭಾಷೆಯಲ್ಲಿ ಉಕ್ತಿಗಳು, ಉಪಮಾ ಅಲಂಕಾರಗಳು ಮತ್ತು ಪ್ರತಿಮಾ ಪರಂಪರೆಗಳು, ಮಾತಿನ ಹೊಂದಾಣಿಕೆಯಲ್ಲಿ ಕಂಡು ಬರತಕ್ಕಂತಹ ಅನುಪ್ರಾಸ, ಅಂತ್ಯಪ್ರಾಸಗಳು ಏನಿದೆಯಲ್ಲ, ಈ ವಚನಕಾರರಲ್ಲೇ ಕಾಣಲು ಸಾಧ್ಯ ಅಂತ. ಭಾಷೆಯ ಒಂದು ರಮ್ಯತೆ ಅದಕ್ಕೆ ಮುಖ್ಯ ಕಾರಣ ಅಂತಂದಾಗ ಅಂತರ್ಗತವಾಗಿ ನಮ್ಮಲ್ಲಿ ಅಡಕವಾಗಿರತಕ್ಕಂತಹ ಛಂದೋ ವೈವಿಧ್ಯಗಳು ಸಹಿತ ವಚನಕಾರರ ಭಾಷೆಯಲ್ಲಿ ಕಾಣಲು ಸಾಧ್ಯ ಅಂತ. ಹೀಗಾಗಿ ವಚನ ಭಾಷೆ ಒಂದು ಕಾವ್ಯ ಸೌಂದರ್ಯವನ್ನು ಪರಂಪರಾಗತವಾಗಿ ಸೌಂದರ್ಯವನ್ನು ಬಿಂಬಿಸಿದೆ ಮತ್ತು ಶ್ರೇಷ್ಠತೆಯನ್ನು ಬಿಂಬಿಸಿದೆ ಅಂತ. ಆದ್ದರಿಂದ ಇಲ್ಲಿ ವಚನ ಬೇರೆಯಲ್ಲ, ಭಾಷೆ ಬೇರೆಯಲ್ಲ, ಶಬ್ದಗಳು ಬೇರೆಯಲ್ಲ. ಇವು ಕಾವ್ಯದ ಸೌಂದರ್ಯವಾಗಿ ಅದು ನಮ್ಮ ಮುಂದೆ ಅನೇಕ ಸಲ ಆವಿರ್ಭವಿಸಲು ಕಾರಣವಾಗುವುದಂದ್ರೆ ವಚನ ಭಾಷೆ ಅಂತಂದಾಗ. ಹಾಗಾಗಿ ಈ ಭಾಷೆಗೆ ಮುಖ್ಯವಾಗಿ 12ನೇ ಶತಮಾನದ ಈ ಭಾಷೆ ಹೆಚ್ಚಾಗಿ ಶೋಷಣೆಗೆ ಒಳಗಾಗಿರಲಿಲ್ಲ ಅನ್ನೋದು. ರಾಜರ ಒಂದು ಪ್ರಭುತ್ವ ಅಂದಿನ ಕಾಲದಲ್ಲಿ ಅನೇಕ ಪ್ರಭುತ್ವಗಳು ಬರ್ತಾ ಇದ್ವು, ಹೋಗ್ತಾ ಇದ್ವು, ಆದರೆ ಭಾಷೆಯ ಬದಲಾವಣೆ ಅಲ್ಲಿ ಇರಲಿಲ್ಲ. ಹಾಗಾಗಿ ಆಡಳಿತದ ಭಾಷೆ ಇರ್ಬೋದು, ಆದರೆ ದೇಸಿ ನುಡಿಯ ಆಡು ಭಾಷೆ ಕನ್ನಡವೇ ಇತ್ತು. ಹೀಗಾಗಿ ವಚನ ಸಮೃದ್ಧ ಸಾಮಾನ್ಯರ ಭಾಷೆಯಾಗಿರತಕ್ಕಂತಹ ಅಣ್ಣನವರ ವಚನ ಏನಿದೆಯಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಹೌದಾ? ಈ ವಾಸ್ತವಿಕತೆಯಲ್ಲಿ ಬೇಕಾಗಿರತಕ್ಕಂತಹ ಒಂದು ಸ್ವತಂತ್ರ ಪದಗಳ ನಿರ್ಮಾಣ, ಸ್ವತಂತ್ರ ಭಾಷೆಯ ಒಂದು ಸಂಮೋಹನ ಶಕ್ತಿಯನ್ನು ಕೊಡತಕ್ಕಂತಹ ಆದಿಪ್ರಾಸ, ಅಂತ್ಯಪ್ರಾಸಗಳು ಏನಿದೆಯಲ್ಲ, ಇವು ಈ ವಚನದಲ್ಲಿ ನಾವು ಕಾಣ್ತೇವೆ ಅಂತ. ಈ ಭಾಷೆಯನ್ನು ನಾವು ನೋಡಿದಾಗ ನಿಜವಾಗಿ ಗೌರವಿಸಬೇಕಾದದ್ದು ನಮ್ಮೆಲ್ಲರ ಧರ್ಮ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಡಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತು ಒಲಿವನಯ್ಯ. ಹೌದಾ? ಈ ಮಾತನ್ನು ಗಮನಿಸಿದಾಗ ಅನುಭವ ಮತ್ತು ಅಭಿವ್ಯಕ್ತತೆಯಲ್ಲಿ ಭಾವ ಮತ್ತು ಭಾಷೆಯ ಒಂದು ತೀವ್ರತೆ
ಅಲ್ಲಿ ಅಡಗಿರುತ್ತದೆ. ಹಾಗಾಗಿ ಮುತ್ತಿನ ಹಾರ, ಮಾಣಿಕ್ಯದ ದೀಪ್ತಿ, ಸ್ಫಟಿಕದ ಒಂದು ಸಲಾಕೆ, ಇವೆಲ್ಲ ತಾಯಿ ಭಾಷೆಯ ಒಂದು ಶಿಷ್ಟ ಭಾಷೆಯ ಸಾಮೀಪ್ಯವನ್ನು ಪಡೆದುಕೊಂಡಿರತಕ್ಕಂಥದ್ದು. ಹಾಡಿದರೆ ಹಾಡಾಗುವ, ಓದಿದರೆ ಸಾಹಿತ್ಯವಾಗುವ ಅನುಭಾವದ ಗೀತೆಗಳಾಗಿ ಅವು ನಮ್ಮ ಮುಂದೆ ಮಾತನಾಡಲು ಪ್ರಾರಂಭಿಸ್ತವೆ ಅನ್ನುವುದು ನಮಗೆಲ್ಲ ಗೊತ್ತಿರತಕ್ಕಂಥ ಒಂದು ಸತ್ಯ ಸಂಗತಿ ಅಂಶ ಅಂತಂದು ನಾ ಹೇಳ್ತೇನೆ. ಹಾಗಾಗಿ ನುಡಿದರೆ ಮುತ್ತಿನ ಹಾರದಂತಿರುವಂತಂದ ಹೇಳಿದ ಈ ಭಾಷೆಯಲ್ಲಿ ಮುಖ್ಯವಾಗಿ ನಮಗೆ ಕಂಡು ಬರತಕ್ಕಂತಹ ಇಂತಹ ಅಸಂಖ್ಯಾತವಾದಂತಹ ಭಾಷೆ ನಮಗೆ ಸಿಗ್ತವೆ. ಒಂದು ಭಾಷೆ ಜೀವಂತ ಭಾಷೆಯಾಗಬೇಕಾದರೆ, ಆ ಭಾಷೆ ಪ್ರಫುಲ್ಲವಾಗಿ ಬೆಳೆಯಬೇಕಾದರೆ, ಆ ಭಾಷೆಗೆ ಬೇಕಾಗಿರತಕ್ಕಂತಹ ನಾನಾ ರೀತಿಯಾದಂಥ ಅಂಶಗಳನ್ನು ಬೇರೆ ಭಾಷೆಯಿಂದ ಪಡೆದುಕೊಳ್ಳಲು ಸಾಧ್ಯವೇ? ಸಾಧ್ಯ. ಸಂಸ್ಕೃತ ಭಾಷೆಯಿಂದನೂ ಪಡೆದುಕೊಂಡಿದ್ದೇವೆ. ಮತ್ತೆ ಹಾಗೆ ಅನ್ಯ ಭಾಷಾ ಸಂಪರ್ಕಕ್ಕೆ ಬಂದ ಸಂದರ್ಭದಲ್ಲಿ ಇದು ನಮ್ಮ ಒಂದು ಭಾಷೆ ಒಂದು ಪ್ರಫುಲ್ಲವಾಗಿ ಬೆಳೆಯಲು ಈ ಎಲ್ಲಾ ಭಾಷೆಯ ಒಂದು ದ್ರಾವಿಡ ಭಾಷೆಯ ಮೂಲಕನೂ ಸಹಿತ ಕನ್ನಡ ಭಾಷೆ ಉತ್ಕೃಷ್ಟವಾಗಿ ಬೆಳೆದದ್ದನ್ನು ಕಾಣ್ತೇವೆ. ಹೌದಾ? ನಮ್ಮ ಸೋದರ ಭಾಷೆಗಳಾಗಿರತಕ್ಕಂತಹ ತುಳು, ತಮಿಳು, ತೆಲುಗು, ಮಲಯಾಳಿ, ಹೌದಾ, ಇವೆಲ್ಲ ಈ ಭಾಷೆಗಳೇನಿದ ತೆಲುಗು, ಇವೆಲ್ಲ ನಮಗೆ ಸೋದರ ಭಾಷೆಗಳು. ಅದರಲ್ಲಿ ಸತ ಕೆಲವು ಕನ್ನಡ ಪದಗಳು ಸೇರ್ಪಡೆಯಾಗಿದ್ದಾವೆ. ಹೀಗಾಗಿ ನಮ್ಮ ಭಾಷೆ ವಿಶ್ವ ಮಟ್ಟದಲ್ಲಿ ಬೆಳೆಯಲಿ ಯಾಕೆ ಕಾರಣ ಅಂತಂದಾಗ, ಶಾಸ್ತ್ರೀಯ ಸ್ಥಾನಮಾನ ಕನ್ನಡ ಭಾಷೆಗೆ ಸಿಕ್ಕಿದ್ದರಿಂದ ಅದು ವಿಶ್ವ ಮಟ್ಟದಲ್ಲಿ ಬೆಳೆಯಲು ಸಾಧ್ಯ ಅನ್ನೋದು ಒಂದು ಕಡೆಯಾದರೆ, ಅದಕ್ಕಿಂತ ಮಿಗಿಲಾಗಿ ನಮ್ಮ ಭಾಷೆಗೆ ಇರತಕ್ಕಂತಹ ಒಂದು ಜ್ಞಾನಪೀಠ ಪ್ರಶಸ್ತಿ, 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂತಹ ಮಹಾನ್ ಸಾಧಕರು ಇವರೂ ಸಹಿತ ಕನ್ನಡ ಭಾಷೆಯನ್ನು ಪ್ರೀತಿ ಮಾಡಿದಂಥವರು ಸಹಿತ ಉಂಟು. ದ ರಾ ಬೇಂದ್ರೆಯವರ ಮಾತೃಭಾಷೆ ಮರಾಠಿ. ಕನ್ನಡದಲ್ಲಿ ವಿಪುಲವಾದಂತಹ ಸಾಹಿತ್ಯ ರಚನೆ ಮಾಡಿ ಬೇಂದ್ರೆ ಅಜ್ಜ ಅಂತ ಅನಿಸಿಕೊಂಡಂಥವರು ನಮ್ಮ ಬೇಂದ್ರೆಯವರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಮಾತೃಭಾಷೆ ತಮಿಳು. ಅವರು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡು ಕನ್ನಡದಲ್ಲಿ ಶ್ರೇಷ್ಠ ಮಟ್ಟದ ಸಾಹಿತಿ ಅಂತಂದು ಇಡೀ ಭಾರತದಾದ್ಯಂತ ಗೌರವಿಸಲು ಸಾಧ್ಯವಾಯಿತು. ಹೌದಾ? ಇದಕ್ಕೆಲ್ಲ ಕಾರಣ ಬೇರೆ ಏನೂ ಅಲ್ಲ, ನಮ್ಮ ವಚನ ಸಾಹಿತ್ಯನೇ ಅಂತಂದು. ಪ್ರತಿಯೊಬ್ಬ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಂತವರು ಅಲ್ಲಿ ಬರತಕ್ಕಂತಹ ವಚನಗಳ ಭಾಷೆಯನ್ನು ಅರಿತುಕೊಂಡು ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ಅದರ ಆಳ ಅಗಲಗಳನ್ನೆಲ್ಲ ಶೋಧನೆ ಮಾಡಿಯೇ ಅವರು ತಮ್ಮ ಕಾವ್ಯಗಳನ್ನು ರಚನೆ ಮಾಡಿದ್ದು ಸಹಿತ ಹೌದಲ್ಲ? ಇದಕ್ಕಿಂತ ಒಂದು ಶ್ರೀಮಂತ ಭಾಷೆ ಬೇರೆ ಯಾವುದಿದೆ? ನಮ್ಮದೇ ಅಲ್ವಾ ವಚನ ಭಾಷೆ. ಹೌದಾ? ಇದು ಸಮೃದ್ಧವಾದ ಈ ಭಾಷೆ ಅಂತ. ಹೀಗಾಗಿ ಇದಕ್ಕೆ ಮೂಲ ನಾವು ನೋಡಿದಾಗ ಫ್ರೆಂಚ್ ಭಾಷೆ ಆಗಿರ್ಬೋದು, ಜರ್ಮನ್ ಭಾಷೆ ಆಗಿರ್ಬೋದು, ಆಮೇಲೆ ಇಂಗ್ಲಿಷ್ ಭಾಷೆ ಆಗಿರ್ಬೋದು, ಇವೆಲ್ಲವೂ ಸಹಿತ ತಮ್ಮ ತಮ್ಮ ಭಾಷೆಗಳಲ್ಲಿ ಬೇರೆ ಬೇರೆ ಭಾಷೆಯ ಅನುಕರಣೆಯನ್ನು ಮಾಡಿದ್ದು ಸಹಿತ ಉಂಟು. ಆದರೆ ಇದು ಬೆಳೆಯಲು ಸಾಧ್ಯ ಹೇಗೆ ಅಂತಂದಾಗ, ಹೊಸದನ್ನು ಸೇರಿಸಿಕೊಂಡು ಹೊಸದನ್ನು ಹೇಳತಕ್ಕಂತಹ ಭಾಷೆ ಅಂದ್ರೆ ಅದು ಜೀವಂತ ಭಾಷೆ, ಹರಿಯುವ ಭಾಷೆ, ಜನರ ಭಾಷೆ ಅಲ್ವಾ? ಹಾಗಾಗಿ ಇದು ಹಲವಾರು ರೀತಿಯಾದಂತಹ ಈ ಭಾಷೆಯ ಪ್ರಾಜ್ಞತೆ ಮತ್ತು ಜ್ಞಾನದ ಅಂತಃಸತ್ವ ಪಡೆದುಕೊಂಡೇನೆ ಅನ್ನೋತಕ್ಕಂಥ ಹೆಮ್ಮೆ ಯಾರಿಗಿರುತ್ತೆ ಅಂತಂದಾಗ ಭಾಷಾ ತಜ್ಞರಿಗಿರ್ತದೆ ಅಂತ. ಅದೇ ಜೀವಂತ ಭಾಷೆಯ ಒಂದು ಸಮೃದ್ಧಿ ಅಂತ ಹೇಳುತ್ತಾ, ಭಕ್ತಿ ಮತ್ತು ಭಾಷೆಯ ಒಂದು ಸಂಗಮದಲ್ಲಿ ಶಬ್ದಗಳ ಬಳಕೆ ಏನಿದೆಯಲ್ಲ ಬಹಳ ಒಂದು ಸೂಕ್ಷ್ಮವಾಗಿ ಅಡಕವಾಗಿರ್ತದೆ. ಅದು ಎಂತಹ ವಾಸ್ತವತೆ ಅಂತಂದಾಗ,
ಅಲಗಲು ಮೋಹಿಸಿದಲ್ಲಿ ಕಲಿತನವ ಕಾಣಬಾರದು. ನುಡಿದ ನುಡಿ ಜಾರಿದಡೆ ಮನಕ್ಕೆ ಮನ ನಾಚಬೇಕು. ಶಬ್ದ ಲೊಟ್ಟೆಯತನದಲ್ಲಿ ಎಂತಹುದಪ್ಪುದಯ್ಯ. ಪಾಪಿಯ ಕೂಸನ್ನು ಎತ್ತಿದಂತೆ ಕೂಡಲ ಸಂಗಮ ದೇವ. ಅಳಿಮನದವರಿಗೆ ಅಳವಡದಯ್ಯ ಭಕ್ತಿ. ಯಾಕೆ ಅಂದ್ರೆ ಶರಣರ ಒಂದು ನಡೆ ನುಡಿ ಒಂದು ಸ್ವಾಭಿಮಾನದ ಧರ್ಮವಾಗಿ ಅದು ಬದಲಾಗ್ತಾನೆ ಇರ್ತದೆ. ಹಾಗಾಗಿ ಅಣ್ಣನವರ ಈ ಭಾಷಾ ಸೌಂದರ್ಯವನ್ನು ಗಮನಿಸಬೇಕು. ಒಂದ್ ಕಡೆ ಇದನ್ನೇ ಕ್ರೋಢೀಕರಿಸಿಕೊಂಡು ಗಾಂಧೀಜಿಯವರು ಸಹ ಒಂದ್ ಕಡೆ ಹೇಳ್ತಾರೆ, ನಾವು ಬೇರೆ ಸಂಸ್ಕೃತಿಯನ್ನು ಪ್ರೀತಿ ಮಾಡಬೇಕು ಮತ್ತು ಆಮೇಲೆ ನಮ್ಮ ಸಂಸ್ಕೃತಿಯ ಜೊತೆಗೆ ಜೀವಿಸ್ಬೇಕು. ಇದು ವಚನ ಭಾಷೆಗೂ ಸಹಿತ ಅನ್ವಯವಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಈ ವಚನಾಭಿಮಾನದ ಓದುಗರಿಗೇನಿದೆಯಲ್ಲ, ವಚನ ಭಾಷೆಯ ಒಂದು ಸೌಂದರ್ಯದಲ್ಲಿ ಒಗ್ಗಟ್ಟಿದೆ, ಬಲವಿದೆ. ಹೌದಾ? ಇದನ್ನೆಲ್ಲ ನಾವು ಅರಿತುಕೊಂಡಿದ್ದೇವೆ. ನಾವು ಲಾಸ್ಟ್ ಇಯರ್ ಮಾಡಿದ್ವಿ ಶರಣ ಸಂಸ್ಕೃತಿಯ ಅಭಿಯಾನ ಅಂತಂದು. ಇಡೀ ಕರ್ನಾಟಕದಾದ್ಯಂತ ಬಸವಾಭಿಮಾನಿಗಳು ಎಲ್ಲಿ ಇಡೀ ಕರ್ನಾಟಕದಾದ್ಯಂತ ಬಸವಾಭಿಮಾನಿಗಳು ಒಂದು ಹರ್ಷ ಮತ್ತು ಅವರ ಒಂದು ಪಾಲ್ಗೊಳ್ಳುವಿಕೆ, ಅವರಲ್ಲಿರತಕ್ಕಂತಹ ವಚನಗಳ ಅಂತಃಸತ್ವ, ಸಾಹಿತ್ಯಿಕ ಅಭಿಮಾನ, ಇವನ್ನೆಲ್ಲವನ್ನು ಬಸವ ಸಂಸ್ಕೃತಿ ಅಭಿಯಾನವನ್ನು ನಾವು ನೋಡಿದಾಗ ಕಂಡುಕೊಂಡಿದ್ದೀವಿ ಅಂತ. ಇದು ವಚನ ಭಾಷೆಗೆ ಸಿಕ್ಕಿರತಕ್ಕಂಥ ಮನ್ನಣೆ, ಸಾಹಿತ್ಯದ ಮನ್ನಣೆ ಅಂತ ಹೇಳುತ್ತಾ ಬಸವ ಶಕ್ತಿಯ ಸಮಾವೇಶವೂ ಸಹಿತ ಇದಾಗ್ತಾ ಇದೆ ಅಂತ. ಹೌದಾ? ಇಷ್ಟೆಲ್ಲ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತ. ಇದಕ್ಕೆಲ್ಲ ಕಾರಣ ಅಂತಂದಾಗ ಅನೇಕ ಮೀಡಿಯಾಗಳು, ವಾಟ್ಸಪ್ಗಳು, ಇಂಟರ್ನೆಟ್ಗಳು, ಬಸವ ಮೀಡಿಯಾ ಇವೆಲ್ಲವೂ ಕಾರಣಕರ್ತ ಅಂತಂದಾಗ ಒಂದು ಭಾಷೆ ಬೆಳೆಯಬೇಕಾದರೆ ಇವೆಲ್ಲವೂ ನಮಗೆ ಬೇಕು ಅಂದಾಗ ಮಾತ್ರ ನಮ್ಮ ವಚನ ಭಾಷೆ ಬೆಳೆಯಲು ಸಾಧ್ಯ ಅನ್ನುವುದು ಸಹಿತ ಉಂಟು. ಹಾಗಾಗಿ ಈ ಭಾಷಾ ಸಂಸ್ಕೃತಿಯನ್ನು ಹಿರಿದಾಗಿಸಿ ಎತ್ತರ ಮಟ್ಟದಲ್ಲಿಟ್ಟು ನೋಡಿದಂತಹ ಕರ್ನಾಟಕದ ಅನೇಕ ಭಾಷಾಭಿಮಾನಿಗಳು ಅಂತ ನಾನು ಇಲ್ಲಿ ಹೇಳ್ತೇನೆ. ಹೀಗಾಗಿ ಅಲಗಿನ ಮೊನೆಯಲ್ಲಿ ಕಲಿತನವಿರುತ್ತದೆಯೇ ಅಂತ ಹೇಳ್ತೇನೆ. ಹೌದಾ? ಆದರೆ ಇಲ್ಲಿ ನೋಡಿದಾಗ ಮಾತು ಸಹಿತ ಅಲಗಿನ ಮೊನೆಯಂತೆ ಭರಿತವಾಗಿರ್ತದೆ. ಕೆಲವ್ರ ಹತ್ರ ಮಾತು ಚುಚ್ಚಿದಂತ ಮಾತಾಡ್ತಿರ್ತಾರೆ, ನೋಯುವಂತೆ ಮಾತನಾಡ್ತಿರ್ತಾರೆ ಕೆಲವರು. ನಿಮ್ಗೆಲ್ಲ ಗಮನಿಸ್ಬೋದು ಅಂತ. ಮಾತಿನಲ್ಲೇ ಟಾಂಟ್ ಹೊಡಿತಿರ್ತಾರೆ, ವ್ಯಂಗ್ಯ ಅರ್ಥ ಆಗುತ್ತೆ. ಮಾತಿನಲ್ಲಿಯೇ ಮುಚ್ಚಿ ಹೇಳ್ತಾರೆ, ಒಳ ಅರ್ಥ. ಹೌದಲ್ಲ? ಇದೆಲ್ಲ ಭಾಷೆಯ ಒಂದು ಬಲ್ಲವರಿಗಿದೆಲ್ಲ ಗೊತ್ತು. ಹಾಗಾಗಿ ಇಲ್ಲಿ ಶರಣರ ಮಾತು ಹೆಂಗಿರ್ಬೇಕು ಅಂತಂದಾಗ ಸೌಮ್ಯ, ಸುಲಲಿತ ಭಾಷೆ ಆಗಿರ್ಬೇಕು ಅದು. ಹಾಗಾಗಿ ನಿರ್ಭೀತಿಯಿಂದ ಆಡತಕ್ಕಂಥ ಭಾಷೆ ಅದು ಶರಣರ ಭಾಷೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಜನಪದರ ಹಾಡುಗಳು ಸಹಿತ ಕಾರಣ, ಜನಪದ ಸಾಹಿತ್ಯವೂ ಸಹಿತ ವಚನ ಭಾಷೆ ಬೆಳೆಯಲು ಕಾರಣ ಅನ್ನೋತಕ್ಕಂಥ ಮಾತನ್ನಿಲ್ಲಿ ನಾನು ನೆನಪಿಸ್ಕೊಳ್ತೇನೆ ಅಂತ. ಯಾಕಂತಂದ್ರೆ ಕನ್ನಡ ದೇಶೀಯ ಅಂತಃಸತ್ವದ ಭಾಷೆ ಅಂತಂದಾಗ ಜನಪದ ಭಾಷೆ ಸಮಾಜದ ಒಂದು ನೈತಿಕ ಮೌಲ್ಯಗಳು, ಭಕ್ತಿ, ಧರ್ಮ, ಜ್ಞಾನ ಮತ್ತು ಜನರ ಭಾವನೆಗಳನ್ನು ಬಡಿದೆಬ್ಬಿಸಲು, ಹಿಡಿದಿಟ್ಟುಕೊಳ್ಳಲು ಕಾರಣಕರ್ತರು ಅಂತಂದಾಗ ಅದು ಜನಪದರ ಭಾಷೆ ಅಂತ. ಹಾಗಾಗಿ ಈ ವಚನ ಭಾಷೆ ಏನಿದೆಯಲ್ಲ, ಇದು ಒಂದು ರೀತಿಯಾಗಿ ಭಾವಗೀತಾತ್ಮಕವಾದಂತಹ ಸಂಗೀತದ ಮಾಧುರ್ಯಗಳನ್ನು ಮರು ಸ್ಫುರಿಸತಕ್ಕಂತಹ ಲಯ ಮಾದರಿಯ ಸಾಹಿತ್ಯ, ಹಾಡು, ವಚನ ಏನಾದ್ರೂ ಅನ್ಬೋದು. ಹೌದಾ? ಇದು ನಮಗೆ ಬಿಟ್ಟಿರ್ತಕ್ಕಂಥ ಈ ಮಾತು. ಹೀಗಾಗಿ ಒಂದು ಶಬ್ದ ಮತ್ತು ಧ್ವನಿ ಒಂದು ಶಕ್ತಿಶಾಲಿ ಅಸ್ತ್ರವಾಗಿ ಬಳಸಿದಂತಹ ಶರಣರು. ಹಾಗಾಗಿ ವಚನ ಭಾಷೆಗೆ ಶಬ್ದಗಳ ಮತ್ತು ವಾಕ್ಯಗಳು ಶಕ್ತಿಯಾಗಿ ತುಂಬಬೇಕು ನಾವು ಅಂತ ಅಂದಾಗ ಮಾತ್ರ ಆ ಭಾಷೆ ಒಂದು
ಪುಷ್ಟವಾದ ಭಾಷೆ ಆಗುತ್ತದೆ ಅಂತ, ಫಲಪುಷ್ಟವಾದ ಭಾಷೆ ಆಗ್ತದೆ ಅಂತ. ಹಾಗಾಗಿ ಇಲ್ಲಿ ಶಬ್ದಗಳಾಗಿರಬಹುದು, ಮತ್ತು ಶಬ್ದ ಅಂತಂದಾಗ ಬರೀ ಶಬ್ದವಲ್ಲ, ಶಬ್ದಕ್ಕೆ ಬೇಕಾಗಿರತಕ್ಕಂತಹ ಒಂದು ಅನೇಕ ವಾಕ್ಯಗಳ, ಹಲವಾರು ಶಬ್ದಗಳ ಗುಚ್ಛಗಳು ಕೂಡಿದಾಗ ಮಾತ್ರ ಅದು ಭಾಷೆಯಾಗಲು ಸಾಧ್ಯ ಅಂತ. ಹೀಗಾಗಿ ಒಂದು ವ್ಯಂಗ್ಯಾರ್ಥದಲ್ಲಿ ಅವ್ರು ಹೇಳ್ತಾರೆ, ಏನಂತಾರೆ, ಶಬ್ದ ಲೊಟ್ಟೆಯತನದಲ್ಲಿ ಎಂತಹುದು ಭಕ್ತಿ ಅಂತ ಹೇಳ್ತಾರೆ. ಲೊಟ್ಟೆ ಅಂತಂದಾಗ ಏನು ಇಲ್ಲ ಅಂತ. ನಿನ್ನ ಹತ್ರ ಶಬ್ದಗಳ ಸಂಪತ್ತೇ ಇಲ್ಲ ಅಂತಂದಾಗ ಕವನ ಬರೆಯಕ್ಕಾಗಲ್ಲ, ಲೇಖನ ಬರೆಯಕ್ಕಾಗಲ್ಲ, ಮಾತನಾಡಕ್ಕೂ ಆಗಲ್ಲ. ಇದು ಶಬ್ದ ಸಂಪತ್ತು ಬೇಕು ನಮಗ ಅಂದಾಗ ಮಾತ್ರ ನಾವು ವಚನ ಬರೆಯಲು ಸಾಧ್ಯ. ನಮಗೆಲ್ಲ ಗೊತ್ತಿರುವಂತೆ ಆಧುನಿಕ ವಚನಕಾರರು ವಚನ ಬರಿತೀವ ಅಂತ ಹೇಳ್ತಾರ ಅಂತಂದಾಗ, ವಚನಗಳನ್ನು ಓದಿ ವಚನಗಳನ್ನು ತಮ್ಮದಾಗಿಸಿಕೊಂಡ ನಂತರವೇ ಅಲ್ಲಿ ಆಧುನಿಕ ವಚನ ಭಾಷೆ ಅದು ಬೆಳೆದು ಬಂದದ್ದನ್ನು ನಾವು ಕಾಣುತ್ತೇವೆ. ಹೌದಾ? ಹೀಗಾಗಿ ಒಂದ್ ಕಡೆ ಹೇಳ್ತಾನೆ ಅಣ್ಣ, ಪಾಪಿಯ ಕೂಸನ್ನೆತ್ತಿದಂತೆ ಅಂತ. ಭಾಷೆಯ ಬಡತನದಲ್ಲಿ ಇದ್ದಂಥವನು ನೀನು ಅದನ್ನು ಒಂದು 4-6 ಭಾಷೆ ನೀನು ಕೈಯಲ್ಲಿ ಎತ್ಕೊಂಡು ಬಗಲಾಗಿ ಇಟ್ಕೊಂಡೆ ಅಂತಂದ್ರೆ ನೀನು ಶ್ರೇಷ್ಠ ಪಂಡಿತನಾಗ್ತೀಯೇನೇ ಇಲ್ಲ. ಅದು ತೋರಿಕೆಯ ಭಾಷೆ ಆಗಬಾರದು. ಅದನ್ನೇ ಹೇಳ್ತಾನೆ, ಪಾಪಿಯು ಕೂಸನ್ನೆತ್ತಿದಂತೆ ಅಂತ. ಹೌದಾ? ಹಾಗಾಗಿ ಇಲ್ಲಿ ಆ ಭಾಷೆಯನ್ನ ನೀವು ಪ್ರೀತಿ ಮಾಡ್ಬೇಕು ಅಂತ. ಭಾಷೆಯನ್ನು ಪ್ರೀತಿ ಮಾಡಿದರೆ ಮಾತ್ರ ಆ ಭಾಷೆ ನಿನಗೆ ಬರೆಯಲು ಸಾಧ್ಯ. ಹೌದಾ? ಅದಕ್ಕೆ ಅಧ್ಯಯನಶೀಲತೆ ಬಹಳ ಮುಖ್ಯ. ನಮ್ಮ ಹಿರಿಯರು ಹೇಳ್ತಾ ಇರ್ತಾರ, ನಮ್ಮ ಗುರುಗಳು ಹೇಳ್ತಾ ಇರ್ತಾರ. ನಾವೆಲ್ಲ ಒಂದು ಸ್ಕೂಲ್ ಕಾಲೇಜಿನಲ್ಲಿ ಓದತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಗಳು ಹೇಳ್ತಾ ಇದ್ರು, ದಿನಾಲು ನೀವು ನ್ಯೂಸ್ ಪೇಪರ್ ಓದ್ರಿ ಅಂತ ಹೇಳ್ತಾ ಇದ್ರು. ಅವಾಗ ನಮಗೇನ್ ಗೊತ್ತಾಗ್ತಾ ಇರ್ಲಿಲ್ಲ. ಯಾಕೆ ಸರ್ ಹಿಂಗ್ ಹೇಳ್ತಾರ ಅಂತಂದಾಗ, ಯಾವಾಗ ನಾವು ಈ ವೃತ್ತಿಯನ್ನು ನಾವು ಆಯ್ಕೆ ಮಾಡ್ಕೊಂಡ್ವೋ, ಉಪನ್ಯಾಸ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ ನಂತರ, ಓ ನಮ್ಮ ಗುರುಗಳು ಹೇಳಿದ್ ಎಷ್ಟು ಸಹಜ ಅಲ್ಲ, ಎಷ್ಟು ನಿಜ ಅಲ್ಲ. ಯಾಕಂದ್ರೆ ದಿನನಿತ್ಯ ಒಂದು ಪತ್ರಿಕೆಯನ್ನು ಓದುವುದರಿಂದ ಶಬ್ದ ಸಂಪತ್ತು ಹೆಚ್ಚುತ್ತದೆ. ಘಟನೆಗಳು ಅಂದ್ರೆ ಇಡೀ ಪ್ರಪಂಚದಲ್ಲಿ ಯಾವ ಘಟನೆಗಳು ನಡೀತಾ ಇದ್ದಾವೆ ಅನ್ನೋದು ಗೊತ್ತಾಗ್ತದೆ. ಹಾಗೆ ನಮ್ಮಲ್ಲಿರತಕ್ಕಂತಹ ಒಂದು ಭಾಷೆಯ ಬಗ್ಗೆ ಒಂದು ಗೌರವ, ಆತ್ಮೀಯ ಒಲವು ಮತ್ತು ಶಬ್ದಗಳ ಒಂದು ಪ್ರಫುಲ್ಲವಾದಂತಹ ಆಸ್ತಿ ನಮ್ಮದಾಗ್ತದೆ ಅನ್ನೋದು ನನ್ನ ಅನುಭವದ ಮಾತನ್ನು ಹೇಳ್ತೀನಿ. ಹಾಗಾಗಿ ಭಾಷೆ ಅನ್ನೋದು ಏನಿದೆಯಲ್ಲ, ಆಡಂಬರದ ಭಾಷೆ ಆಗಬಾರದು. ಭಾಷೆ ಒಂದು ಸೌಮ್ಯ ಸುಲಲಿತವಾದ ಭಾಷೆ ಆಗ್ಬೇಕು ಅಂತ. ಆಡಂಬರದ ಭಾಷೆ ಆದರೆ ಅದನ್ನ ಹೇಳ್ತಾರೆ ಹೆಂಗಂದ್ರೆ, ಹಳ್ಳಿ ಮನದವರಿಗೆ ಅಳವಡದಯ್ಯ ಭಕ್ತಿ ಅಂತ. ಹೌದಲ್ವಾ? ಇದು ಎಷ್ಟು ಸಮಂಜಸವಾದ ಮಾತು ಅನ್ನೋದನ್ನು ಗಮನಿಸಬೇಕು. ಕುವೆಂಪು ಅವರು ಒಂದು ಕಡೆ ಬಸವಣ್ಣನವರ ವ್ಯಕ್ತಿತ್ವವನ್ನು ಕುರಿತಾಗಿ ಅವರು ಹೇಳ್ತಾರೆ, ಕಾರ್ತಿಕ ಕತ್ತಲೆಯಲ್ಲಿ ಆಕಾಶದ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನ ಅಂತ. ಓ ಆಧ್ಯಾತ್ಮದ ಕ್ರಾಂತಿವೀರ, ದೇವರ ದಯೆಯೊಂದು ಹೇ ಧೀರಾವತಾರ ಶ್ರೀ ಬಸವೇಶ್ವರ. ಜಾತಿ ಪದ್ಧತಿಯ ಹೋಮಕೂಪಕ್ಕೆ ಬಿದ್ದು ವೈದಿಕರ ಯಜ್ಞ ತಾಪಕ್ಕೆ ಬಲಿಯೋದ, ದಲಿತ ಜೀವನರ ಎತ್ತಿ ಮತಿ ವಿಚಾರಕ್ಕೆ ಕಾಯಕದ ದಿವ್ಯ ತತ್ವದ ಸುಕ್ಷೇಮ ಧರ್ಮನಾಕಕ್ಕೆ ನಡೆಸಿದ ಮಹಾತ್ಮನೆ ನಿನಗೆ ನಮೋ ನಮಃ. ಬರೀ ಕುವೆಂಪು ಅವರೊಂದೇ ಅಲ್ಲ, ಇಂತಹ ಸಾಕಷ್ಟು ರೀತಿಯಾದಂತಹ ಹಲವಾರು ಕವಿಗಳು ಬಸವಣ್ಣನವರ ಕುರಿತು ಬರೆದಿರತಕ್ಕಂತಹ ಭಾವಗೀತೆಗಳನ್ನು ಓದಬೇಕು. ಆಧುನಿಕ ಸಾಹಿತ್ಯದಲ್ಲಿ ಬಸವ ಭಾಷೆ ಅಂತಂದು PhD ಆಗಿದ್ದ ನಾ ಕೇಳಿನ, ಆದ್ರೆ ನಾನು ಓದಿಲ್ಲ.
ಹೀಗೆ ಅಜ್ಞಾನವೆಂಬ ಈ ಕತ್ತಲೆ ಏನಿದೆಯಲ್ಲ, ಸಮಾಜದಲ್ಲಿ ತಾಂಡವ ಆಡ್ತಾ ಇರುತ್ತೆ ಅಂತ. ಆದರೆ ಆ ಅಜ್ಞಾನದ ಕತ್ತಲನ್ನು ಹೊಡೆದೋಡಿಸಲು ಬಂದಂತವನು ಬಸವಣ್ಣ. ಕಾರ್ತಿಕ ಕತ್ತಲೆಯಲ್ಲಿ ಆಕಾಶದ ದೀಪವಾಗಿ ನೀ ಬಂದೆ ಅಂತ ಹೇಳ್ತಾನೆ. ಅಂದ್ರೆ ಅಜ್ಞಾನಿ ವರ್ಗ, ಸೋಮಾರಿ ವರ್ಗದವನಿಗೆ ಎಚ್ಚರಿಸಲು ಆಕಾಶ ದೀಪವಾಗಿ ನೀ ಬಂದೆಯೇ ಬಸವ. ಕುವೆಂಪು ಅವರ ಮಾತಿದೆ, ಹೌದಲ್ಲ? ಅಗ್ನಿ ಖಡ್ಗವನ ಅಂಕ, ಅಗ್ನಿಯನ್ನು ಕೈಯಲ್ಲಿ ಹಿಡ್ಕೊಂಡು ಬಂದೆಯಲ್ಲ, ಖಡ್ಗವನ್ನು ಕೈಯಲ್ಲಿ ಹಿಡ್ಕೊಂಡು ಬಂದೆಯಲ್ಲ. ಯಾವ ಖಡ್ಗ? ಭಾಷೆಯ ಖಡ್ಗ, ಮಾತುಗಳ ಖಡ್ಗ, ವಚನ ಖಡ್ಗ, ಏನಾದ್ರೂ ಅನ್ಕೊಳ್ಳಿ, ಅದನ್ನ ಹಿಡ್ಕೊಂಡು ನೀ ಬಂದೆಯಲ್ಲ ಅಂತ ಹೇಳ್ತಾನೆ. ಹಾಗಾಗಿ ವಚನ ಭಾಷೆಯಲ್ಲಿ ಒಂದು ಶಬ್ದದ ಒಂದರ ಶಕ್ತಿಯ ಸನ್ನಿವೇಶ ಏನಿದೆಯಲ್ಲ, ಇದು ಬಹಳ ಸ್ಪಷ್ಟವಾಗಿ ನಮಗೆ ಅರಿವಾಗ್ತದೆ ಅಂತಂದ. ಹೀಗಾಗಿ ಕುವೆಂಪು ಅವರು ಹೇಳಿದ್ದು, ಬಸವ ಶಕ್ತಿ ಇರುವುದು ಶಬ್ದ ಮತ್ತು ಅರ್ಥಗಳಲ್ಲಿ. ಹೌದಾ? ನಾನು ಹೇಳಿದ್ದು ಅದೇ. ಹೀಗಾಗಿ ಕುವೆಂಪು ಅವರು ಬಸವ ವಿರೋಧಿಗಳಿಗೆ ಈ ಕವನದಲ್ಲಿ ಒಂದು ಸ್ಪಷ್ಟವಾದಂತಹ ಉತ್ತರವನ್ನು ಕೊಟ್ಟಿದ್ದನ್ನು ಕಾಣಬಹುದು ಅಂತ ಮಾತನ್ನಿಲ್ಲಿ ಗಮನಿಸಬೇಕು. ಮುಖ್ಯವಾಗಿ ಬಸವಣ್ಣನವರ ಒಬ್ಬ ಆತ್ಮೀಯ ಅಂದ್ರೆ ಹೆಚ್ಚಾಗಿ ಮಾದಾರ ಚೆನ್ನಯ್ಯನವರನ್ನು ಮತ್ತು ಡೋಹರ ಕಕ್ಕಯ್ಯನವರನ್ನು, ಹೌದಾ, ಹರಳಯ್ಯನವರನ್ನು, ಶಿವನಾಗಿಮಯ್ಯನನ್ನು ನೆನಪು ಮಾಡಿಕೊಂಡಂತವರು ಮಾದಾರ ಚೆನ್ನಯ್ಯ. ಹೀಗಾಗಿ ಮಾದಾರ ಚೆನ್ನಯ್ಯನ ಒಂದು ವ್ಯಕ್ತಿತ್ವ ಶೋಧದಲ್ಲಿ ಬಸವಣ್ಣನವರ ಒಂದು ಮಾದಾರ ಚೆನ್ನಯ್ಯನ ಮಗನು ಮನೆಯ ಮಗ ನಾನು ಅಂತ ಹೇಳ್ಬೇಕಾದರೆ ಅವರೊಂದು ಅನೇಕ ವಚನಗಳನ್ನೊಂದು ಸ್ಪಷ್ಟತೆಯನ್ನು ಅವರು ಕೊಟ್ಟಿದ್ದಾರೆ ಅಂತ. ಹೀಗಾಗಿ ಅಂದು ಶರಣರಿಗೆ ಚಪ್ಪಲಿ ಹೊಲಿಯತಕ್ಕಂಥ ಕಾಯಕದಲ್ಲಿದ್ದಂಥ ಚೆನ್ನಯ್ಯ ಬಸವಣ್ಣನವರ ಸಂಪರ್ಕಕ್ಕೆ ಬಂದ ನಂತರವೇ ಅವರು ಕನ್ನಡ ಭಾಷೆಯಲ್ಲಿ ವಚನಗಳನ್ನು ಬರೆಯಲು ಸಾಧ್ಯ ಅಂತಂದು ಬಸವಣ್ಣನವರೇ ಒಂದು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ಓದಿದೊಡೆಯೇನು ಕೇಳಿದಡೆಯೇನು ಶಿವಪಥವನ್ನರಿಯದನ್ನಕ್ಕ, ಓದಿತ್ತು ಕಾಣಿರೆ ಶುಕನ ಶಿವಜ್ಞಾನವನ್ನು ಅರಿಯದನ್ನಕ್ಕ, ಓದಿದ ಫಲವು ಮಾದಾರ ಚೆನ್ನಂಗಾಯಿತು ಕೂಡಲ ಸಂಗಮಕ್ಕೆ. ಇಂತಹ ಆತ್ಮೀಯ ಒಂದು ಸನ್ನಿವೇಶದಲ್ಲಿ ಈ ವಚನ ಎಷ್ಟು ಪ್ರಸ್ತುತ ಅಂತಂದಾಗ ಮಾದಾರ ಚೆನ್ನಯ್ಯನ ಒಂದು ವ್ಯಕ್ತಿತ್ವವನ್ನು ಅವರು ಹೇಳ್ತಾರೆ ಅಂತ. ವಚನ ಒಂದು ಭಾಷೆಯ ಸೌಂದರ್ಯತೆಯನ್ನು ಕಟ್ಟಿಕೊಡುವುದರ ಜೊತೆಗೆ ಭಾಷಾ ತಜ್ಞರಾಗಿ, ಅಂದ್ರೆ ಹೆಂಗ್ ಹೇಳ್ತಾರೆ, ಓದಿದ ಫಲವು ಚೆನ್ನನಿಗಾಯಿತು ಅಂತ ಹೇಳ್ತಾರೆ. ಏನು ಓದಿದ್ದು? ಹೌದಾ, ವಚನಗಳನ್ನು ಓದಿದ್ದು, ಜ್ಞಾನ ಸಂಪತ್ತನ್ನು ಪಡೆದುಕೊಂಡಿದ್ದು ಚೆನ್ನನಿಗಾಯಿತು. ಈ ಉಲ್ಲೇಖ ಅಂದಿನ ಸಮಾಜದಲ್ಲಿ ಹೇಳುವುದು ಅಷ್ಟು ಸುಲಭವಾಗಿರ್ಲಿಲ್ಲ. ನೋಡ್ರಿ, ಯೋಚನೆ ಮಾಡ್ರಿ ಅಂತ. ಅಲ್ಲಿ ಸಾಕಷ್ಟು ರೀತಿಯಾದಂತಹ ತೊಂದರೆಗಳನ್ನು ಅನುಭವಿಸಿದ್ದನ್ನು ನಾವು ನೋಡ್ತೇವೆ ಅಂತ. ಅಷ್ಟು ಸರಳನೂ ಸಹಿತ ಆಗಿರಲಿಲ್ಲ. ಹಾಗಾಗಿ ಅಕ್ಷರ ಅನ್ನೋದು ಏನಿದೆಯಲ್ಲ, ಅದು ಪಂಡಿತ ವರ್ಗಕ್ಕೆ ಮಾತ್ರ ಸೀಮಿತವಾದಂತಹ ಆ ಕಾಲಘಟ್ಟದಲ್ಲಿ ಶಿವಪಥವನ್ನರಿಯದನ್ನಕ್ಕ ಅಂತ ಹೇಳಿದಾಗ ಹೆಚ್ಚಾಗಿ ಇಲ್ಲಿ ಭಾಷೆಯ ಒಂದು ಮುಕ್ತತೆಯಲ್ಲಿ ನಾವು ಗಮನಿಸಬೇಕು. ಶಿವಪಥ ಮತ್ತು ಲಿಂಗಪಥ ರೂಪಕಗಳೇನಿದೆಯಲ್ಲ, ವಚನ ಭಾಷೆಯ ಒಂದು ಆತ್ಮೀಯ ಸಂವಹನದ ಭಾಷೆ ಅದು. ಹಾಗಾಗಿ ಇದು ಶರಣರ ಓದಿನ ಭಾಷೆ ಆಯ್ತು. ಆದ್ರೆ ಆಸ್ಥಾನದ ಭಾಷೆ ಪಂಡಿತರ ಭಾಷೆ. ಹೌದಾ? ಅದು ಯಾರಿಗೂ ತಿಳಿಯಂಗೇ ಇಲ್ಲ. ಅದು ನೀವು ನೋಡ್ರಿ, ಹಳೆಗನ್ನಡ ಒಂದು ಪಂಪನ ಪದ್ಯವನ್ನು ಹೇಳುವುದಕ್ಕೂ ಕುಮಾರವ್ಯಾಸನ ಪದ್ಯ ಹೇಳುವುದಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಅಂತ. ಪಂಪನ ಪದ್ಯ ಓದಿ ಹೇಳ್ಬೇಕಾದ್ರೂ ಸಹಿತ ನಾವು ಅದನ್ನು ಪ್ರಿಪೇರ್ ಆಗಿ ಕ್ಲಾಸ್ನ ಕೂತು ಮತ್ತೆ ಅದನ್ನು ಬೇರೆ ಬೇರೆ ಬುಕ್ಸ್ ರೆಫರ್ ಮಾಡಿ ಆ ಪದ್ಯ ಹೇಳ್ತಾ ಇದ್ವಿ. ಆದ್ರೆ ಕುಮಾರವ್ಯಾಸನ ಪದ್ಯ ಹಾಗಿಲ್ಲ. ಓದಿದ ತಕ್ಷಣ ಹೇಳುವಂತಹ ಒಂದು ಸ್ಪಷ್ಟತೆ ಆ ಪದ್ಯಗಳಲ್ಲಿತ್ತು. ಕುಮಾರವ್ಯಾಸನ
ಕಾವ್ಯಗಳಲ್ಲಿ ಬರತಕ್ಕಂತಹ ಅನೇಕ ಪದ ಪುಂಜಗಳು ಸಹಿತ ವಚನ ಭಾಷೆಯಲ್ಲೇ ಇದೆ. ವಚನ ಭಾಷೆಯಲ್ಲಿರತಕ್ಕಂತಹದ್ದು ಸಾಕಷ್ಟು ರೀತಿಯಾದಂತಹ ಗಾದೆಗಳು, ಒಗಟುಗಳು ಕುಮಾರವ್ಯಾಸನ ವಚನ ಭಾಷೆಯಲ್ಲಿ ಸಹಿತ ಕಾಣುತ್ತೇವೆ, ಕಾವ್ಯ ಭಾಷೆಯಲ್ಲಿ ಸಹಿತ ಕಾಣುತ್ತೇವೆ. ಆದರೆ 12ನೇ ಶತಮಾನದ ಬಸವಣ್ಣ 15-16ನೇ ಶತಮಾನದಲ್ಲಿ ಬರತಕ್ಕಂತ ಕುಮಾರವ್ಯಾಸ. ಹಿರಿಯರು ಯಾರು ಅಂತಂದು ನಾವೇ ವಿಚಾರ ಅಂದ್ರೆ ಬಸವಣ್ಣನವರ ಭಾಷೆಯನ್ನು ಇವರೆಲ್ಲ ಅನುಕರಣೆ ಮಾಡಿದರಲ್ಲ ಅನ್ನೋದು ಒಂದು ಅಭಿಮಾನದ ಸಂಗತಿ. ಹಾಗಾಗಿ ಇಂತಹ ಒಂದು ಸರಳವಾದ ಭಾಷೆಯಲ್ಲಿ ಪ್ರತ್ಯುತ್ತರ ಕೊಟ್ಟಂತವರೇ ವಚನಕಾರರು ಅನ್ನೋದನ್ನು ಗಮನಿಸಬೇಕು. ಆದ್ಯರ ವಚನ ಪರುಷವೆಂಬೆನೆ, ಈ ಪರುಷವು ಎನಗೆಂತೆ ದೊರಕುವುದು ಅಯ್ಯ, ತನು ಮನ ಧನವ ವಿವರಿಸಿ ನುಡಿವೆ, ಸೋಂಕಿಗೆ ಸೈರಿಸಲಾರೆ ಹೊಲೆಯರ ಮದ್ದಳೆಯಂತೆ ನುಡಿವ ಡಂಬಕ ನಾನಯ್ಯ ಕೂಡಲ ಸಂಗಮತೆ. ಈ ವಚನ ಭಾಷೆಯನ್ನು ಗಮನಿಸಿದರೆ ಅಂದಿನ ಸಮಾಜದ ಒಂದು ಸ್ಪಷ್ಟವಾದ ಚಿತ್ರಣವನ್ನು ನಮಗೆ ಕಟ್ಟಿಕೊಡ್ತದೆ. ಹೊಲೆಯರ ಮದ್ದಳೆಯಂತೆ ಎಂಬ ಈ ನುಡಿ ಏನಿದೆಯಲ್ಲ, ಈ ನುಡಿಗಟ್ಟನ್ನು ಗಮನಿಸಬೇಕು. ಹೊಲೆಯರ ಮದ್ದಳೆಯಂತೆ. ಆಮೇಲೆ ಆದ್ಯರ ಪ್ರಮತರ ಒಂದು ಭಾಷೆ ಅಂತಂದಾಗ ವಚನ ಭಾಷೆಯನ್ನು ಆದ್ಯರ ಪ್ರಮತರ ಭಾಷೆ ಪುಟಕ್ಕಿಟ್ಟ ಚಿನ್ನದಷ್ಟು ಅಷ್ಟು ಹೊಳಪನ್ನು ಕೊಡತಕ್ಕಂತ ಭಾಷೆ ವಚನ ಭಾಷೆ. ಹಾಗಾಗಿ ಇದು ಚಿನ್ನವೂ ಹೌದು, ಆತ್ಮ ಭಾಷೆಯೂ ಸಹಿತ ಹೌದು ಅಲ್ಲವಾ? ಯಾಕಂದ್ರೆ ತನು ಮನ ದನಗಳ ಅರಿವನ್ನು ಹೆಚ್ಚಿಸತಕ್ಕಂತಹ ಪಾಮರರ ಭಾಷೆ ಅಂದ್ರೆ ಅದು ವಚನ ಭಾಷೆ. ಹಾಗಾಗಿ ನೊಂದವರಿಗೆ ಬೆಂದವರಿಗೆ ಅರಿವನ್ನು ಹೆಚ್ಚಿಸತಕ್ಕಂತಹ ಇಂತಹ ದೇಸಿ ನುಡಿಯ ನುಡಿಗಟ್ಟುಗಳನ್ನು ಬಳಸಿದ್ದನ್ನು ಕಾಣ್ತೇವೆ ಅಂತ. ಹಾಗಾಗಿ ಜನಪದರ ಈ ನುಡಿಗಟ್ಟು ಹೇಗಿದೆ ಅಂದ್ರೆ ಹೊಲೆಯರ ಮದ್ದಳೆಯಂತೆ ನುಡಿಯುವ ಡಂಬಕ ನಾನಯ್ಯ ಅಂತ. ಹೀಗಾಗಿ ಇದರನ್ನು ಕುರಿತಾಗಿ ಅಂಬಿಗರ ಚೌಡಯ್ಯನ ವಚನಗಳಲ್ಲಿ ಇನ್ನೂ ಉತ್ಕೃಷ್ಟವಾದಂತಹ ಭಾಷೆಯಲ್ಲಿ ಬರ್ತದ. ಆದ್ರೆ ನನಗೆ ಒಂದು ಸೀಮಿತ ಇರೋದ್ರಿಂದ ನಾನು ಹೇಳೋದಿಲ್ಲ. ಹೊಲೆಯ ಎಂದೊಡೆ ಹೊಲೆಯ ಎಂತಪ್ಪರಯ್ಯ. ಹೊಲೆಯನು ಕುಲ ಕಸುಬನ್ನು ಕುಲ ಕಸುಬಿನಲ್ಲಿ ಉಳ್ಳಂತವನು, ಚರ್ಮವನ್ನು ಹದ ಮಾಡಿ ಚಪ್ಪಲಿ ಹೊಲೆಯತಕ್ಕಂಥ ಚೆಮ್ಮಾವಿಗೆ ಮಾಡತಕ್ಕಂಥ ಕೆಲಸದವನು. ಹೀಗಾಗಿ ತೋಲಿನ ಜೊತೆಗೆ ನಗಾರಿಯನ್ನು ಸಹಿತ ಹೂಡತಕ್ಕಂಥವನು. ಅಷ್ಟೇ ಅಲ್ಲ, ಹೊಲೆಯನಾದವನು ವಾದ್ಯವನ್ನು ನುಡಿಸಲು ಮತ್ತು ಸೋಗಿನ ನಡೆ ವಾದ್ಯ ನುಡಿಸಲು ಸಹಿತ ಅರ್ಹನು. ಸೋಗಿನ ನಡೆ ನುಡಿಯನ್ನು ನುಡಿಯತಕ್ಕಂತಹ ನಾನೆಲ್ಲಿ ಕಷ್ಟಪಟ್ಟು ದುಡಿಯತಕ್ಕಂತಹ ಆ ಹೊಲೆಯ ಅವನಲ್ಲಿ ಇಂತಹ ಆತ್ಮೀಯ ಮನ ಭಾಷೆ ಅಂದ್ರೆ ಬಸವಣ್ಣನವರದು. ಅದನ್ನೇ ಹೇಳ್ತಾರೆ. ಹೆಂಗ್ ಹೇಳ್ತಾರೆ? ಹೊಲೆಯರ ಮದ್ದಳೆಯಂತೆ ನುಡಿಯುವ ಡಂಬಕ ನಾನಯ್ಯ ಕೂಡಲ ಸಂಗಮ ದೇವ. ಹೌದಲ್ಲ? ಅಷ್ಟು ತಮ್ಮನ್ನು ತಾವು ಒಂದು ಕನಿಷ್ಠವಾಗಿ ಸಣ್ಣವರಾಗಿ ಅವ್ರು ಹೇಳ್ಕೊತಾರೆ ಬಸವಣ್ಣರು. ಅದು ವಿನಯವಂತಿಕೆ ಬಸವಣ್ಣನವರು. ಇಲ್ಲಿ ಭಾಷೆಯಲ್ಲಿ ಬರ್ತಕ್ಕಂಥ ಗಾದೆಗಳನ್ನ ಹೆಂಗ್ ಉಪಯೋಗ ಮಾಡಿದ್ದಾರೆ ಅಂತಂದಾಗ, ಮುಂಗಯ್ಯ ಕಂಕಣಕ್ಕೆ ಕನ್ನಡಿಯ ತೋರುವಂತೆ, ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು, ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆ, ಸಂತವಿದ್ದ ಮನೆಗೆ ಕೊಂತವ ತಂದಂತೆ, ಕಂಬಳಿಯಲ್ಲಿ ಕಣಕವ ನಾದಿದಂತೆ, ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು, ಮತ್ತು ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು. ಅಕ್ಕನ ವಚನದಲ್ಲಿ ಬಂಜೆ ಬೇನೆ ಅರಿಯಳು, ಮಲತಾಯಿ ಮುದ್ದು ಅರಿವಳೆ, ಮುದ್ದು ಬಲ್ಲಳೆ. ಹೌದಾ? ಇವೆಲ್ಲ ಇಂತಹ ಗಾದೆಗಳನ್ನು ವಚನ ಭಾಷೆಯಲ್ಲಿ ಅವರು ಬಳಸಿದ್ದಾರೆ. ಹಾಗಾಗಿಂತ ಆತ್ಮವಿಮರ್ಶೆಯ ಈ ಗಾದೆಯ ನುಡಿಗಟ್ಟುಗಳು ಬದುಕಿನ ಅವಿಭಾಜ್ಯ ಅಂಗವಾಗಿ ಕಂಡಂತವರು ಶರಣರು. ಅವರ ಬದುಕು ಮತ್ತು ಭಾಷೆ ಭಾವಗಳು ಏನಿದವಲ್ಲ, ಅದು ತೋರಿಕೆಯ ಭಾಷೆಯಲ್ಲ, ಆತ್ಮ ನಿವೇದನೆಯ ಸಮರ್ಪಣಾ ಭಾವದ
ಭಾಷೆ ಅಂತ ನಾ ಹೇಳ್ತೇನೆ. ಹಾಗಾಗಿ ಎಲ್ಲ ವಚನಕಾರರ ಭಾಷೆಯಲ್ಲಿ ಏಕರೂಪದ ಭಾಷೆ ಕಂಡು ಬಂದರೂ ಸಹಿತ ವಚನ ಭಾಷೆಯ ಅವಲೋಕನದಲ್ಲಿ ಅವರ ಶ್ರೀಮಂತಯುತವಾದಂತಹ ಭಾಷಾ ಬಳಕೆ ವೈವಿಧ್ಯತೆ ಏನಿದೆಯಲ್ಲ, ಇದು ಸ್ಪಷ್ಟನೆ ನಮಗೆ ಅರಿವಿಗೆ ಬರುತ್ತದೆ ಅನ್ನೋದರಲ್ಲಿ ಎರಡು ಮಾತು. ನೋಡಿಲಿ, ಮುಖ್ಯವಾಗಿ ನಾವು ನೋಡಿದಾಗ ಪ್ರಭುವಿನ ಭಾಷೆ ಹೆಂಗಿದೆ ಅಂದ್ರೆ ಬೆರಗಿನ ಭಾಷೆ, ಅನುಭವದಲ್ಲಿ ನಿಷ್ಠುರವಾದ ಭಾಷೆ ಪ್ರಭುವಿನ ಭಾಷೆ. ಹೌದಾ? ಮತ್ತು ಬಸವಣ್ಣ ಮತ್ತು ಅಕ್ಕನವರ ಭಾಷೆ ಹೆಂಗಿದೆ ಅಂದ್ರೆ ಮೃದು ಭಾಷೆ, ನಿಷ್ಠುರತೆ ಮತ್ತು ಇಂಪಾದ ಪ್ರಾಸಾಲಯ ಕಾಣತಕ್ಕಂತಹ ಕಾವ್ಯಾತ್ಮಕವಾದ ಅಂಶಗಳನ್ನು ಬಿಂಬಿಸತಕ್ಕಂತಹ ಭಾಷೆ ಅಂತಂದ್ರೆ ಈ ವಚನಕಾರ. ಹಾಗಾಗಿ ಕೆಳವರ್ಗದ ವಚನಕಾರರಲ್ಲಿ ಹೆಂಗಿತ್ತು ಅಂತಂದಾಗ ತಮ್ಮ ವೃತ್ತಿ ಅಥವಾ ಕಸುಬಿನ ಪರಿಕರಗಳನ್ನು ಅವರು ರೂಪಕಗಳಾಗಿ, ಉಪಮೆಗಳಾಗಿ ಬಳಸಿ ಹೇಳಿದ್ದನ್ನು ನಾವು ಕಾಣ್ತೇವೆ ಅಂತ. ಹಾಗಾಗಿ ಮೌಢ್ಯ ಮತ್ತು ಡಾಂಬಿಕತನೆಯಲ್ಲಿ ಅವ್ರು ಹೇಳತಕ್ಕಂಥ ಭಾಷೆ ಸಿಡಿ ಮದ್ದಿನಂತ ಭಾಷೆ ಅದಾಗಿತ್ತು. ಹಾಗಾಗಿ ಅದನ್ನು ಹೆಚ್ಚಾಗಿ ಅಂಬಿಗರ ಚೌಡಯ್ಯನ ವಚನಗಳಲ್ಲಿ ನಾವೆಲ್ಲ ಕಾಣಲು ಸಾಧ್ಯ ಅಂತ. ಹಾಗಾಗಿ ಭಾಷೆಗೆ ಏನಿದೆಯಲ್ಲ, ತನ್ನದೇ ಆದಂತಹ ಒಂದು ನುಡಿಯ ಆವಿಷ್ಕಾರ ಅಲ್ಲಿರ್ತದ. ಹೀಗಾಗಿ ನೈತಿಕತೆ ಮತ್ತು ಆಧ್ಯಾತ್ಮಿಕತೆ, ಅನುಭವದ ಒಂದು ಚಿಂತನೆಗೆ, ಮನ ಪರಿವರ್ತನೆಗೆ ಸುಭಾಷಿತಗಳಾಗಿ ಹುಟ್ಟಿಕೊಂಡಿವೆ ವಚನಗಳು. ಹೌದಲ್ಲ? ನಮ್ಗೆಲ್ಲ ಗೊತ್ತಿದೆ ಅಂತ. ಆದ್ದರಿಂದ ಅಣ್ಣನವರ ವಚನವೂ ಸಹಿತ ಇದಕ್ಕೆ ಬರುತ್ತಲ್ಲ. ಈ ಭಕ್ತಿಯ ಸುಭಾಷೆಯ ನುಡಿಯ ನುಡಿವೆ ಇದನ್ನು ಅಮರವಾಣಿ ಹೇಳಿದ್ದು. ನಾನು ಆವಾಗ್ಲೇ ಅನ್ಕೊಂಡೆ, ನಾನು ವಚನ ಕೋಟ್ ಮಾಡಿದೆ, ಅಮರವಾಣಿ ಮಾಡೋಣ ಅಂತಂದು. ಇರಲಿ, ನನ್ನ ಮಾತುಗಳಲ್ಲಿ ಭಕ್ತಿಯ ಸುಭಾಷೆಯ ನುಡಿವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜೆವೆ ಕೊರತೆಯಾದಡೆ ಎನ್ನ ನದಿ ನೀನೆದ್ದಿ ಹೋಗ ಕೂಡಲ ಸಂಗಮತಿ. ಸಾಮಾನ್ಯವಾಗಿ ಈ ಭಾಷೆಯ ಒಂದು ಸುಂದರತೆಯನ್ನು ಹೆಚ್ಚಿಸಬೇಕಾದ್ರೆ ಈ ಸುಭಾಷಿತಗಳು ಬಹಳ ಮುಖ್ಯವಾಗಿ ನಮ್ಗೆ ಬೇಕು. ಅದು ನಿಜ ಸಹಿತ ಹೌದು. ಸಂಸ್ಕೃತದ ಒಂದು ಕಾವ್ಯ, ನಾಟಕ ಆಗಿರ್ಬೋದು ಅಥವಾ ನೀತಿ ಕಥೆಗಳಾಗಿರ್ಬೋದು, ಇವಕ್ಕೆಲ್ಲ ಒಂದು ಪ್ರೇರಣೆ ಅಂತಂದಾಗ ಇದು ಸುಭಾಷಿತಗಳು. ಹಾಗಾಗಿ ಬದುಕಿನ ಸತ್ಯದ ಅನೇಕ ಮಗ್ಗುಲುಗಳನ್ನು ಪ್ರೇರೇಪಿಸಿ ಹೇಳತಕ್ಕಂಥ ಭಾಷೆ ಅಂದ್ರೆ ಈ ಸುಭಾಷಿತಗಳು. ನುಡಿಯ ನುಡಿವೆ ನುಡಿದಂತೆ ನಡೆವೆ. ಹೌದಾ? ನುಡಿಯ ನುಡಿವೆ ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಇದು ವಚನಕಾರರ ಭಾಷೆ. ಒಳ್ಳೆಯ ನುಡಿ ಒಂದು ಧ್ವನಿಪೂರ್ಣವಾಗಿ, ಪದ್ಯ ರೂಪವಾಗಿ ಶಬ್ದಗಳನ್ನು ಹೆಣೆದಾಗ ಮಾತ್ರ ಅದು ಸುಭಾಷಿತ ಅಂತ ಗುರುತಿಸಿಕೊಳ್ಳುತ್ತದೆ ಅನ್ನೋದು ಒಂದು ನಮ್ಮೆಲ್ಲರ ಒಮ್ಮತದ ಅಭಿಪ್ರಾಯ ಅಂತ ನಾ ಹೇಳ್ತೇನೆ. ಯಾಕಂತಂದ್ರೆ ಮನುಷ್ಯ ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾದಂತ ಸಂದರ್ಭದಲ್ಲಿ ಅವನ ಒಂದು ನ್ಯಾಯ ಅನ್ಯಾಯ ತೀರ್ಮಾನ ಮಾಡ್ಬೇಕಾದ್ರೆ ತೂಗು ಕತ್ತಿಯಂತೆ ಅದು ತೂಗ್ತಾ ಇರ್ತದೆ ಅಂತ, ತಕ್ಕಡಿಯಂತೆ ಅದು ತೂಗ್ತಾ ಇರ್ತದೆ ಅಂತ. ಸಮ ಇರ್ಬೇಕು, ಅದನ್ನೇ ಬಸವಣ್ಣನವ್ರು ಮಾಡಿದ್ದು. ಸಮ ನ್ಯಾಯ, ಸಮ ತೀರ್ಮಾನ. ಹೌದಾ? ಅದನ್ನ ಎಷ್ಟು ಚಂದ ಹೇಳ್ತಾರೆ ಅಂತಂದ್ರೆ, ಆ ತೂಗು ತಕ್ಕಡಿಯಲ್ಲಿ ಒಂದು ಜವೆ, ಒಂದು ಗೋಧಿಯಷ್ಟು ಆ ಕಡೆ ಆದರೆ ನಾ ಸೋತೆ, ನಾನು ನಿನಗೆ ಶರಣು ಅಂತಂದು ಬಸವಣ್ಣನವರೇ ಹೇಳ್ಕೊತಾರೆ. ಆದ್ದರಿಂದ ನನ್ನನ್ನು ಮುಳುಗಿಸಿ ನೀನೆದ್ದು ಹೋಗೋ ಅನ್ನೋತಕ್ಕಂತಹ ಒಂದು ನಿವೇದನೆ ಅಣ್ಣನವರದು. ಕೂಡಲ ಸಂಗನ ಶರಣರ ಸಂಗನಗೆ ನಮನವನ್ನು ಸಲ್ಲಿಸಿ ಹೇಳತಕ್ಕಂತಹ ಅವರ ಮಾತುಗಳನ್ನು ಗಮನಿಸಬೇಕು ಅಂತ. ಅಂದ್ರೆ ಶರಣರು ವಚನ ಭಾಷೆ ಅನ್ನುವುದೇನಂದ್ರೆ ತಕ್ಕಡಿಗೆ ಹೋಲಿಸಿ ಹೇಳಿದಂಥವರು. ಅಲ್ಲಿ ಬರತಕ್ಕಂತಹ ಧರ್ಮ, ಲೋಕನೀತಿ, ಕರ್ಮ, ಸುಖ, ದುಃಖಗಳು ಸಹಿತ ಕ್ರೋಢೀಕೃತವಾಗಿ ಕಂಡುಬರ್ತವೆ ಅಂತ. ಯಾಕಂದ್ರೆ ಬದುಕಿನಲ್ಲಿ ಕಂಡಂತಹ ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕಾದಂತಹ ಸಂದರ್ಭದಲ್ಲಿ ಅವರು ಇಂತಹ ನೀತಿಯುಕ್ತವಾದಂತಹ ನುಡಿಗಳನ್ನು, ಮಾತಿನ ಭಾಷೆಯನ್ನು, ಸನ್ಮಾರ್ಗದಲ್ಲಿ ನಡೆಯಲು ಸಾಧ್ಯ ಅಂತಂದು
ಈ ವಚನಗಳ ಮೂಲಕ ಪ್ರೇರೇಪಿಸಿ ಹೇಳಿದಂಥವರು ಅಂತಂದಾಗ ವಚನಕಾರ ಅಂತ. ಇದನ್ನು ಶರಣರು ಮನಗಂಡಿದ್ದರು, ಅರಿತಿದ್ದರು. ಹಾಗಾಗಿ ಈ ಭಾಷೆ ಅನ್ನುವುದೇನಿದೆಯಲ್ಲ, ಈ ಸುಭಾಷಿತಗಳ ಜೊತೆಗೆ ನಾವು ಹೇಳ್ತೇವೆ ನಿರಾಭರಣ ಸುಂದರಿ ಅಂತ ಹೇಳ್ತೇವೆ. ಬಹಳ ಚಂದದ ಹಂಗೆ ವಚನ ಭಾಷೆನೂ ಸಹಿತ ಹಾಗೆ ಒಂದು ನಿರಾಭರಣ ಸೌಂದರ್ಯವನ್ನು ವ್ಯಕ್ತಪಡಿಸತಕ್ಕಂಥ ಭಾಷೆ ಅಂದ್ರೆ ನಮ್ಮ ಕನ್ನಡ ಭಾಷೆ, ಅದು ವಚನ ಭಾಷೆ. ಹೀಗಾಗಿ 19ನೇ ಶತಮಾನದಲ್ಲಿ ಈ ಭಾಷೆ ಏನಿದೆಯಲ್ಲ ಒಂದು ಪರಿವರ್ತನೆ ಆಗ್ತಾನೆ ಇರತಕ್ಕಂಥ ಈ ಭಾಷೆಗೆ ವಿವೇಚಿಸಿದಷ್ಟು ವಿಸ್ತಾರವಾಗುತ್ತದೆ, ತರ್ಕ ಮಾಡಿದಷ್ಟು ಪುಟಕಿಟ್ಟ ಚಿನ್ನದಂತೆ ಹೊಳಪು ಕೊಡುತ್ತದೆ. ಮತ್ತು ಆಮೇಲೆ ನಮ್ಮ ಒಂದು ವಿವೇಚನೆಗೆ ವಿಸ್ತಾರವಾಗಿ ತೆರೆದುಕೊಳ್ಳತಕ್ಕಂತಹ ಈ ಭಾಷೆ ಅಂದ್ರೆ ನಮ್ಮ ಕನ್ನಡದ ಭಾಷೆ. ಮುಖ್ಯವಾಗಿ ಅಲ್ಲಿ ಬರತಕ್ಕಂತಹ ಪದ ಬಳಕೆ ಹೇಗಿದ್ದಾವೆ ಅಂತಂದಾಗ ಅಷ್ಟಾವರಣಗಳು, ಷಟ್ಸ್ಥಲಗಳು, ಸದಾಚಾರಗಳು. ಹೌದಾ, ಈ ಭಾಷೆಯ ಒಂದು ಕ್ರೋಢೀಕೃತ ಒಂದು ವರ್ಗವನ್ನು ಮಾಡಿ ಹೇಳಿರತಕ್ಕಂತಹ, ಅಲ್ಲಿ ಬರತಕ್ಕಂಥ ಇಂತಿಂತಹ ಒಂದು ವರ್ಗದಲ್ಲಿ, ಗುಂಪಿನಲ್ಲಿ ಇಂತಹ ಒಂದು ಸಾಹಿತ್ಯ ಬರ್ತದ ಅನ್ನತಕ್ಕಂಥ ಮಾತಲ್ಲಿ ಹೇಳ್ತಾರೆ. ಆದರೆ ಮುಖ್ಯವಾಗಿ ಅಲ್ಲಿ ಬರತಕ್ಕಂತಹ ಇನ್ನೊಂದು ನಾದ, ಬಿಂದು, ಕಳೆ, ಅನುಭವ ಮಂಟಪ, ಮಹಾಮನೆ, ಕಾಯಕ, ದಾಸೋಹ, ನಾದ, ಬಿಂದು, ಕಳೆ, ಹೊದಲ, ಪ್ರಾಣಲಿಂಗ, ಇಷ್ಟಲಿಂಗ, ಮೊದಲ ಅರಿವು, ಆಚಾರ, ಇವೆಲ್ಲ ಶರಣರ ಭಾಷೆ. ಎಷ್ಟು ಹೇಳಿದರಷ್ಟು ಸಹಿತ ಮುಗಿಯಲಾರದಷ್ಟು ಭಾಷೆ ಅಂದ್ರೆ ಶರಣರ ಭಾಷೆ. ಹೀಗಾಗಿ ಈ ವಚನ ಭಾಷೆ ಸಹಿತ ಇದಕ್ಕೆ ಹೊರತಲ್ಲ ಅಂತ ನನ್ನ ಅಭಿಪ್ರಾಯ. ಹೀಗಾಗಿ ಒಂದು ವಚನಗಳ ಅಧ್ಯಯನ ನಾವು ಅವಶ್ಯವಾಗಿ ಮಾಡಬೇಕಾಗ್ತದೆ. ಆದರೆ ಕೆಲವು ಶಬ್ದಗಳ ಅರ್ಥ ಏನಿದೆವಲ್ಲ, ಅವು ಶಬ್ದಕೋಶಗಳಲ್ಲಿಯೂ ಸಹಿತ ಸಿಗಲು ಸಾಧ್ಯವಿಲ್ಲ. ಕೆಲವು ಶಬ್ದಗಳು ಸಂಸ್ಕೃತ ಶಬ್ದಕೋಶದಲ್ಲಿಯೂ ಸಹಿತ ಸಿಗಲು ಸಾಧ್ಯವಿಲ್ಲ. ಕೆಲವು ಶಬ್ದಗಳು ಸಿಗ್ತಾವ, ಹೌದಾ, ಎಲ್ಲಾ ಸಿಗ್ತಾವ ಅಂತ ಹೇಳಕ್ ಸಾಧ್ಯವಿಲ್ಲ. ಇಂತಹ ಶಬ್ದ ಸಂಪತ್ತಿನ ವಿನೂತನ ಒಂದು ಒಡೆಯರು ಅಂದ್ರೆ ನಮ್ಮ ಬಸವಾದಿ ಶರಣರು ಅಂತ ಮಾತನ್ನು ನಾನು ಹೇಳ್ತೇನೆ. ಹೀಗಾಗಿ ಒಂದು ಕಡೆ ಇಲ್ಲಿ ರಾಯಮ್ಮನ ಇನ್ನೊಂದು ವಚನ ಹೇಳ್ತಾರೆ. ಬತ್ತಲೆ ಇದ್ದವರೆಲ್ಲ ಕತ್ತೆಯ ಮಕ್ಕಳು, ತಲೆ ಬೋಳಿಸಿಕೊಂಡವರೆಲ್ಲ ಮುಂಡೆಯ ಮಕ್ಕಳು, ತಲೆ ಜಡ ಕಟ್ಟಿದವರೆಲ್ಲ ಹೊಲತಿಯರ ಸಂತಾನ, ಆವ ಪ್ರಕಾರ ಆದೊಡೆಯನು ಅರಿವು ಮುಖ್ಯವಯ್ಯ, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ. ಇದು ಸಾಮಾನ್ಯ ಬೈಗಳ ಭಾಷೆ. ಇದು ಒಂದು ಖಂಡನೆಯ ಒಂದು ವಚನ. ಇಂತಹ ಒಂದು ವಚನಗಳಲ್ಲಿ ಸಹಜ, ಗ್ರಾಮ್ಯ, ಜನಪದೀಯ ಬೈಗಳ ಭಾಷೆಯಾಗಿ ಈ ವಚನಕಾರ್ತಿ ಬಳಸಿದ್ದಾಳೆ ಅಂತಂದಾಗ ಅವಳ ಕನ್ನಡ ಜ್ಞಾನಕ್ಕೆ, ನಮ್ಮ ಶರಣ ಕುಲಕ್ಕೆ ನಮ್ಮ ಅಭಿಮಾನ ಪೂರ್ವಕವಾದಂತ ನಮನ ಅಂತಂದು. ಹೀಗಾಗಿ ಈ ಕನ್ನಡತನದ ಒಂದು ಸತ್ವ ಅನೇಕ ವಚನಗಳಲ್ಲಿ ನಾವು ಕಾಣಲು ಸಾಧ್ಯ ಅಂತ. ಹೀಗಾಗಿ ಇಂಥ ವಚನ ಮೀಮಾಂಸಾ ಒಳನೋಟಗಳನ್ನು ನಾವು ಕೆದಕಿ ನೋಡಿದಾಗ ವಚನ ಭಾಷೆ ಕೇವಲ ಸಾಹಿತ್ಯ ಮಾತ್ರ ಉಳಿಯದೆ ಅದು ಬದುಕಿನ ಉತ್ಕರ್ಷಕ ಆತ್ಮೀಯತೆಯೇ, ಬದುಕಿನ ಒಂದು ಮಗ್ಗಲುಗಳಿಗೆ ನೀತಿಯ ಭಾಷೆಯಾಗಿದ್ದನ್ನು ಗಮನಿಸಬೇಕು. ಜೀವನದ ಒಂದು ಪ್ರಾಮಾಣಿಕತೆಯನ್ನು ಒತ್ತಿ ಹಿಡಿಯತಕ್ಕಂತಹ ಈ ಭಾಷೆ ಕಾಯಕ, ದಾಸೋಹದ ಒಂದು ಶ್ರೇಷ್ಠತೆಯನ್ನು ಬಯಸಿದಂಥವರು, ಸಕಲ ಜೀವಾತ್ಮರಿಗೆ ಹಿತವನ್ನು ಬಯಸತಕ್ಕಂತಹ ಇಲ್ಲಿ ಭಾಷಿಕ ಮೌಲ್ಯಗಳು ವಚನ ಸಾಹಿತ್ಯದ ಒಂದು ಮೇಲ್ಕವಚವಿದ್ದಂತೆ, ಒಂದು ಕಿರೀಟವಿದ್ದಂತೆ ಇವೆಲ್ಲ ಪದಗಳು ಅಂತ ನನ್ನ ಅಭಿಪ್ರಾಯ. ಆದ್ದರಿಂದ ಇದು ಮೇರು ಮುಕುಟವನ್ನು ಒಂದು ಪ್ರಾಧಾನ್ಯತೆಯನ್ನು ನೀಡತಕ್ಕಂಥ ಈ ಶಬ್ದಗಳ ಭಂಡಾರ ಅಂತಂದಾಗ ವಚನಗಳ ಈ ಭಾಷೆ ಅಂತ. ಹೀಗಾಗಿ ಎಲ್ಲಾ ಅಂಶಗಳನ್ನು ನೋಡಿದಾಗ ಭಾಷೆ, ಬದುಕು, ಬರಹ ಇವೆಲ್ಲ ಸಂಸ್ಕೃತಿ ಇವ್ಯಾವೂ ಭಿನ್ನವಲ್ಲ. ಇವೆಲ್ಲ ಕನ್ನಡ ಭಾಷೆಯ ಹೆಮ್ಮೆಯ ಸಂಪತ್ತು ಏನಿದೆಯಲ್ಲ, ಇದು ನಮ್ಮ ವಚನದ ಭಾಷೆ ಅಂತ ಹೇಳ್ಬೋದು ಅಂತ. ಇತ್ತೀಚಿನ ದಿನಗಳಲ್ಲಿ
ಏಪ್ರಿಲ್ 20 ಬಸವ ಜಯಂತಿ. ಆ ಬಸವ ಜಯಂತಿಯ ದಿನದಂದು ಅಮೆರಿಕದ ಕ್ಯಾನ್ಸಸ್ ರಾಜ್ಯದಲ್ಲಿ ಏಪ್ರಿಲ್ 20ರಂದು ಬಸವ ಜಯಂತಿಯ ಆ ದಿನದಂದು ಬಸವ ದಿನ ಎಂದು ಕ್ಯಾನ್ಸಸ್ ರಾಜ್ಯದ ಗವರ್ನರ್ ಆಗಿರತಕ್ಕಂತಹ ಲಾರಾ ಕೆಲ್ಲಿ ಅವರು ಘೋಷಣೆ ಮಾಡಿದ್ದಾರೆ. ಆ ಎಮ್ಮಗ ನೋಡಿ ಎಷ್ಟು ವಚನಕಾರರ ಬಗ್ಗೆ, ಆ ಭಾಷೆಯ ಬಗ್ಗೆ ಒಂದು ಪ್ರಾಮಾಣಿಕವಾದ ಕಾಳಜಿ, ಗೌರವ ಅಂತ ಹೌದಲ್ಲ. ಅದು ಕ್ಯಾನ್ಸಸ್ ರಾಜ್ಯದ ಐತಿಹಾಸಿಕ ಘೋಷಣೆಯನ್ನು 12ನೇ ಶತಮಾನದ ಒಂದು ಬಸವಣ್ಣನವರ ತತ್ವಗಳನ್ನು ಗೌರವಿಸುವ ಒಂದು ಸಂದರ್ಭ ಇದು ಅಂತ ಹೇಳುತ್ತಾ ಅವರು ಲಾರಾ ಕೆಲ್ಲಿ ಅವರು ಈ ಸಮಾರಂಭದಲ್ಲಿ ಎಲ್ಲರೂ ಪಾಲ್ಗೊಳ್ಳಲಿ ಅಂತಂದು ಹೇಳಿ ಈ ಭಾಷೆಯನ್ನು ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ವಚನ ಭಾಷೆಗೆ ಒಂದು ಗೌರವ ಸಮರ್ಪಿಸತಕ್ಕಂತಹ ಈ ಭಾಷೆಯನ್ನು ಅವರು ಹೇಳಿದ್ದಾರೆ ಅಂತಂದಾಗ ಇದಕ್ಕಿಂತಹ ಅಭಿಮಾನ ಪಡತಕ್ಕಂತಹ ಭಾಷೆ ಮತ್ತಾವುದು ಇಲ್ಲ ಅಂತಂದಾಗ ಅದು ನಮ್ಮ ಕನ್ನಡ ಭಾಷೆ, ವಚನ ಭಾಷೆ ಅಂತ ಬಹಳ ಹೆಮ್ಮೆಯಿಂದ ನಾ ಹೇಳ್ಕೊತೀನಿ. ಇನ್ನೂ ಸಾಕಷ್ಟು ಮಾತಾಡ್ಬೋದಾಗಿತ್ತು, ಆದರೆ ಸಮಯದ ಮಿತಿ ಮತ್ತು ನನ್ನ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ನನಗೆ ಕೊಟ್ಟಂತಹ ಒಂದು ಸಮಯ ಅವಕಾಶದಲ್ಲಿ ನಾನು ನನ್ನ ಮಾತುಗಳನ್ನು ನಾನು ಮುಗಿಸಿದ್ದೇನೆ ಅಂತಂದಾಗ ನಿಮಗೆಲ್ಲರಿಗೂ ಬಹಳ ಒಂದು ಸಹನೆಯಿಂದ ನನ್ನ ಮಾತುಗಳನ್ನು ಕೇಳಿದ್ದೀರಿ. ಹಾಗಾಗಿ ನಿಮಗೆಲ್ಲರಿಗೂ ನನ್ನ ಆತ್ಮೀಯ ಶರಣಾರ್ಥಿಗಳು. ಮತ್ತೊಮ್ಮೆ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಶರಣಾರ್ಥಿಗಳ್ರೆ. ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ, ನುಡಿದಂತೆ ನಡೆವೆ, ನಡೆಯೊಳಗೆ ನುಡಿಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಡೆ ಎನ್ನನದ್ದಿ ನೀನೆದ್ದು ಹೋಗು ಕೂಡಲ ಸಂಗಮ ದೇವ ಎಂಬ ಈ ಬಸವಣ್ಣನವರ ವಚನ ಮಾತಿನ ಮೌಲ್ಯವನ್ನ ಎತ್ತಿ ಹಿಡಿದಿದೆ. ವಚನಗಳ ಭಾಷೆಯ ಮೂಲಕ ಒಂದು ಸುಂದರ ಸಮಾಜವನ್ನ ಕಟ್ಟಲು ಬಸವಣ್ಣವರು ಪ್ರಯತ್ನಿಸಿದ್ರು. ಹಾಗೆ ವಚನಗಳ ಪ್ರಮಾಣಗಳಾಗಿ ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನ ಕೂಡ ಹೆಚ್ಚಿಸಿದ್ದಾವೆ. ಸಕ್ರೆಯಕ್ಕ ಅವರು ವಚನಗಳ ಮೂಲಕ ಕನ್ನಡ ಸಾಹಿತ್ಯದ ಬಗ್ಗೆನೂ ಅತ್ಯಂತ ಸುಂದರವಾಗಿ ವಿವರಿಸಿದ್ರು. ಅವರಿಗೆ ನಮ್ಮ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಮುಂದೆ ಸಂವಾದಕ್ಕಿಂತನೂ ಮುಂಚೆ ಸರಿತಾ ಮಹೇಶ್ ಅವರಿಂದ ಒಂದು ವಚನ ಗಾಯನ. ಎಲ್ರು ಆಸೆ ಪಡ್ತಾ ಇದಾರೆ ಸರಿತಾ ಅವ್ರೆ. ಕೇಳಿಸತೈತ್ರಿ ಮೇಡಮ್? ಹೌದು, ಕೇಳಿಸತೈತಿ. ಸೆಟ್ಟಿಯಂಬನೆ ಸಿರಿಯಾಳನ, ಸೆಟ್ಟಿಯಂಬನೆ ಸಿರಿಯಾಳನ, ಮಡಿವಾಳನೆಂಬೆನೆ ಮಾಚಯ್ಯನ, ಸೆಟ್ಟಿಯಂಬನೆ ಸಿರಿಯಾಳನ, ಮಡಿವಾಳನೆಂಬೆನೆ ಮಾಚಯ್ಯನ, ಸೆಟ್ಟಿಯಂಬನೆ, ಡೋಹರನೆಂಬೆನೆ ಕಕ್ಕಯ್ಯನ, ಮಾದರನೆಂಬೆನೆ ಚೆನ್ನಯ್ಯನ, ಡೋಹರನೆಂಬೆನೆ ಕಕ್ಕಯ್ಯನ, ಮಾದರನೆಂಬೆನೆ ಚೆನ್ನಯ್ಯನ, ಆನು ಹಾರುವನಿಂದ ಕೂಡಲ ಸಂಗಯ್ಯ ನಗುವನಯ್ಯ, ಸೆಟ್ಟಿಯಂಬನೆ ಸಿರಿಯಾಳನ, ಮಡಿವಾಳನೆಂಬೆನೆ ಮಾಚಯ್ಯನ, ಸೆಟ್ಟಿಯಂಬನೆ, ಡೋಹರನೆಂಬೆನೆ ಕಕ್ಕಯ್ಯನ, ಮಾದರನೆಂಬೆನೆ ಚೆನ್ನಯ್ಯನ, ಆನು ಹಾರುವನಿಂದ ಕೂಡಲ ಸಂಗಯ್ಯ ನಗುವನಯ್ಯ, ಸೆಟ್ಟಿಯಂಬನೆ ಸಿರಿಯಾಳನ, ಸೆಟ್ಟಿಯಂಬನೆ ಸೆಟ್ಟಿಯಂಬನೆ ಸಿರಿಯಾಳನ. ಧನ್ಯವಾದಗಳು ಸರಿತಾ ಮಹೇಶ್ ಅವರಿಗೆ. ಅತ್ಯಂತ ಬಸವಣ್ಣ ಅವರ ವಚನ
ತುಂಬಾ ಸುಂದರವಾಗಿ ಪ್ರಸ್ತುತಪಡಿಸಿದ್ರು. ಸರಿ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣಲ್ರಿ? ಎಸ್, ಹೋಗೋಣ. ಈಗ ಸಂವಾದವನ್ನ ನಡೆಸ್ಕೊಡ್ಬೇಕಂತ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಸರ್ ಅಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಒಂದು ಉತ್ತಮವಾದ ಉಪನ್ಯಾಸವನ್ನ ಇವತ್ತು ಕ್ಲಾಸ್ ರೂಮ್ ನಲ್ಲಿ ಕುಳಿತು ಕೇಳಿದ್ವಿ ಅಂತ ಹೇಳ್ತಾ ಇಂದಿನ ಸಂವಾದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಶೆಲ್ವಡಿ ಮಠ ಅವ್ರು ಮಾತಾಡ್ಬೋದಾ? ಶೆಲ್ವಡಿ ಮಠ ಅವರು. ಓಕೆ, ಶಿವಪ್ರಕಾಶ್ ಸರ್. ಮಾತಾಡಿ. ಶರಣಾರ್ಥಿಗಳು. ಮೇಡಮ್ ಅವ್ರದ್ದು ನಿಜಕ್ಕೂ ಒಂದು ಉತ್ತಮ ಉಪನ್ಯಾಸ ಕ್ಲಾಸ್ ರೂಮ್ ನಲ್ಲಿ ಕುಳಿತು ಕೇಳಿದಂತೆ ಆಯ್ತು. ನಿಜಕ್ಕೂ ಭಾಷೆ ಅಂತನ್ನುವಂಥದ್ದು ನಮಗೆಲ್ಲ ಭಾಷೆಯನ್ನ ಕಲಿಸಿದ್ದೆಲ್ಲ ನೆನಪಿಗೆ ಬಂದು ತಂದು ಕೊಟ್ಟಿದ್ದಾರೆ. ನನಗನ್ಸುತ್ತೆ ಭಾಷೆ ಅಂತನ್ನುವಂಥದ್ದು ಕೇವಲ ಒಂದು ಮಾಧ್ಯಮವಲ್ಲ, ಅದೊಂದು ಸಂಸ್ಕೃತಿ, ಅದೊಂದು ನಾಗರಿಕತೆಯನ್ನು ಕಟ್ಟಿಕೊಟ್ಟಂಥದ್ದು ಅನ್ನುವಂಥದ್ದನ್ನು ನಾವೆಲ್ಲ ಇಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಬಸವನ ಭಾಷೆ ಅದು ಹೃದಯದ ಭಾಷೆ, ತಾಯಿಯ ಭಾಷೆ. ಅದನ್ನು ದೇವಭಾಷೆಯನ್ನು ಜನಭಾಷೆಗೆ ತರುವಂತಹ ಒಂದು ಸರ್ವ ಪ್ರಯತ್ನದಲ್ಲಿ ನಮ್ಮ ಬಸವಣ್ಣನವರು ವಚನ ಸಾಹಿತ್ಯವನ್ನು ಬಳಸ್ಕೊಂಡು ಆ ಭಾಷೆಗೊಂದು ಗಟ್ಟಿತನವನ್ನು ಕೊಟ್ಟಿದ್ದು ಮತ್ತು ಕನ್ನಡವನ್ನು ಉಳಿಸಿದ್ದು ನಮ್ಮ ವಚನಕಾರರು ಅನ್ನುವಂಥದ್ದನ್ನು ಮೇಡಮ್ ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಅದನ್ನು ನೆನಪು ಮಾಡ್ತಾನೆ ಹೋಗಿದ್ರು. ನನಗನ್ನಿಸ್ತಾ ಇದೆ ಒಂದು ಸ್ಥಿತ್ಯಂತರ ಒಂದು ಕಾಲಘಟ್ಟದಲ್ಲಿ ವಚನ ಸಾಹಿತ್ಯ ಹುಟ್ಟಿತ್ತು. ಹಳಗನ್ನಡದಿಂದ ನಡುಗನ್ನಡಕ್ಕೆ ಏನು ಕಾಲಿಡ್ತಾ ಇರುವಂತ ಸಂದರ್ಭದಲ್ಲಿ ವಚನ ಸಾಹಿತ್ಯ ಬಂತು. ಮತ್ತೆ ವಚನ ಸಾಹಿತ್ಯ, ವಚನ ಭಾಷೆಯ ಮುಖ್ಯ ಉದ್ದೇಶವೇ ಜನರಿಗೆ ಒಂದು ಸಂಸ್ಕಾರವನ್ನ ನೀಡಬೇಕು, ಅವರಲ್ಲಿ ಒಂದು ಅರಿವನ್ನ ಬಿತ್ತಬೇಕು ಅಂತ ಅನ್ನುವಂಥದ್ದು. ಹಾಗಾಗಿ ಭಾಷೆ ಅರಿವಿನ ಭಾಷೆಯಾಗಿ ಅಲ್ಲಿ ನಿಂತದ್ದು ಕೂಡ ಸಹಜ. ಯಾವ ಭಾಷೆ ರಾಜಗದ್ದುಗೆಯಲ್ಲಿ ಅದು ನರಳುತ್ತಾ ಇತ್ತೋ, ಸಂಸ್ಕೃತ ಕಬ್ಬಿಣದ ಕಡಲೆಯಾಗಿತ್ತು, ಅಂತಹ ಕಬ್ಬಿಣದ ಕಡಲೆಯನ್ನ ಅವರು ಕನ್ನಡ ಭಾಷೆಯಲ್ಲಿ ಸರಳೀಕರಣ ಮಾಡಿ ಜನಮಾನಸಕ್ಕೆ ಜನರ ಹೃದಯ ಗದ್ದುಗೆಗೆ ತಂದಿರುವಂಥದ್ದು ಬಹಳ ಮುಖ್ಯ. ನನಗಿಲ್ಲಿ ಬಹಳ ಒಂದು ನೆನಪಾಗೋದು, ಬುದ್ಧ ಯಾವಾಗ ಪಾಲಿ ಭಾಷೆ ಒಳಗೆ ದಮಪದ ಬರದ್ನಲ್ಲ, ಅವಾಗ ಜನರನ್ನ ಉದ್ಧಾರ ಮಾಡುವಂಥ ಸಂದರ್ಭದಲ್ಲಿ ಅವನ ಬೋಧನೆಗಳು ಜನಸಾಮಾನ್ಯರಿಗೆ, ಅದರಲ್ಲೂ ಸಮಾಜದ ಕಟ್ಟಕಡೆಯ ಜನರಿಗೆ ಅದು ತಲುಪ್ತು. ಹಾಗಾಗಿ ಅಂಗುಲಿಮಾಲನಂತಹ ಒಬ್ಬ ಕ್ರೂರಿಯೂ ಸಹ ಬದಲಾವಣೆಯಾಗಿ ಬುದ್ಧನ ಶಿಷ್ಯನಾಗ್ತಾನೆ. ಹಾಗೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಈ ಮೃದು ಭಾಷೆ ಅನೇಕ ಜನರ ಮನಸ್ಸನ್ನ ಇಲ್ಲಿ ತಟ್ಟಿತ್ತು ಮತ್ತು ಅವರಲ್ಲಿ ಪರಿವರ್ತನೆಯನ್ನು ತಂದಿತ್ತು ಅನ್ನುವಂಥದ್ದು ಬಹಳಷ್ಟು ಮೇಡಮ್ ಅವರು ತಮ್ಮ ಉಪನ್ಯಾಸಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಯಾಕೆಂದರೆ ಅಲ್ಲಿ ಬಳಸಿದಂತಹ ಗಾದೆಗಳಿರ್ಬೋದು, ಅಲ್ಲಿ ಬಳಸಿದಂತಹ ಒಂದು ಮಾತುಗಳಿರ್ಬೋದು, ಅವೆಲ್ಲ ಜನರನ್ನ ಒಂದು ಸರಿಯಾದ ದಾರಿಗೆ ತರುವಲ್ಲಿ ಸಹಕಾರಿಯಾಗಿದ್ದಾವೆ. ಇಲ್ಲಿ ಭಾಷೆಯ ಸಂದರ್ಭಕ್ಕೆ ಬಂದಾಗ ಮಡಿ ಮೈಲಿಗೆ ಅಂತ ಅಲ್ಲಿಯೂ ಕೂಡ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಆರ್ಯ ಭಾಷೆಯೊಳಗೆ ಹಿಂದಿ, ಗುಜರಾತಿ, ಮರಾಠಿ ಹೀಗೆ ಅನೇಕ ಭಾಷೆಗಳು, ಸಂಸ್ಕೃತನೇ ಮೇನನ್ನು ನಾವು ತಗೊಳ್ತೇವೆ. ಆದರೆ ದ್ರಾವಿಡ ಭಾಷೆ ಅದಕ್ಕಿಂತ ಹೆಚ್ಚು ಭಾಷೆಯನ್ನು ಹೊಂದಿದ್ದು. ರಾಬರ್ಟ್ ಕಾಲ್ಡ್ವೆಲ್ ಅನ್ನುವಂಥವರು ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ ದ್ರಾವಿಡಿಯನ್ ಅನ್ನುವಂಥ ತಮ್ಮ ಕೃತಿಯೊಳಗೆ ಪ್ರಾರಂಭದಲ್ಲಿ 12 ದ್ರಾವಿಡ ಭಾಷೆಗಳನ್ನು ಗುರುತಿಸ್ತಾರೆ. ಈಗ 31 ದ್ರಾವಿಡ ಭಾಷೆಗಳು, ಅದರಲ್ಲಿ ನಮ್ಮ ಕನ್ನಡವೂ ಕೂಡ ಒಂದು. ಯಾಕೆ ದ್ರಾವಿಡ ಭಾಷೆಯನ್ನು ಒಂದು ಪೈಶಾಚಿಕ ಭಾಷೆ ಅಂತ ಕರೆದು ಅದೊಂದು ಮೈಲಿಗೆಯ ಭಾಷೆ ಅಂತಲೂ ಕೂಡ ಕರೀಲಾಗ್ತಾ ಇತ್ತು. ಆರ್ಯ ಭಾಷೆಯನ್ನು ಮೇಡಮ್ ಅವ್ರು ಹೇಳಿದಂತೆ ದೇವ ಭಾಷೆ ಅಂತ ಗುರುತಿಸಲಾಗಿತ್ತು. ಈ ಭಾಷೆಯ ಮಡಿ ಮೈಲಿಗೆಯೂ ಸಹ ನಮ್ಮ ವಚನಕಾರ ಸಂದರ್ಭದಲ್ಲಿ ಅದೊಂದು ಪವಿತ್ರತೆಯನ್ನು ಕಾಪಾಡಿಕೊಂಡಿದ್ದು ದ್ರಾವಿಡ ಭಾಷೆಯಲ್ಲಿ ಕನ್ನಡ ಭಾಷೆಯೂ ಕೂಡ ಒಂದಾಗಿ ಅದು ಅವರ ವಚನ ಭಾಷೆಯಾಗಿದ್ದು ತುಂಬ ಬಹಳ ಮಹತ್ವವಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ನನಗೆ ಅನಿಸುತ್ತೆ ವೈದಿಕರೆಲ್ಲ ಮಾತನಾಡ್ತಾ ಇರೋದು ಸಂಸ್ಕೃತ ಭಾಷೆಯಾಗಿತ್ತು. ಅವರ ಶ್ಲೋಕಗಳೆಲ್ಲ, ಅವರ ಹೆಚ್ಚು ಸಾಹಿತ್ಯ ಎಲ್ಲ ಸಂಸ್ಕೃತದಲ್ಲಿತ್ತು. ಆದರೆ ನಮ್ಮ ಬಸವಣ್ಣನವರ ಕಾಲಾವಧಿಯಲ್ಲಿ ಏನು ವಚನಕಾರರು ಕಟ್ಟಿದಂಥ ಭಾಷೆ ಅದು ಸುಸಂಸ್ಕೃತ ಭಾಷೆ. ಅವರದು ಸಂಸ್ಕೃತ ಭಾಷೆ ಆದರೆ ಇವರದು ಸುಸಂಸ್ಕೃತ ಭಾಷೆ. ಯಾಕೆಂದರೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ಸ್ವರ್ಗಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ಅಯ್ಯ ಎಂದರೆ ಸ್ವರ್ಗ, ಎಲ್ಲೋ ಎಂದರೆ ನರಕ ಅಂತ. ಬಹುಶಃ ವೈದಿಕರು ಈ ಶಪಚರಣ ಅಥವಾ ನಮ್ಮ ಈ
ಕೆಳ ಜನಾಂಗ ಅಂತ ಅವರೇನು ಗುರುತಿಸಿದ್ರಲ್ಲ, ಎಲ್ಲೋ ಮಾದಿಗ, ಎಲ್ಲೋ ಹೊಲೆಯ, ಎಲ್ಲೋ ಹಜಾಮ ಅಂತ ಈ ತುಚ್ಛವಾದಂತಹ ಭಾಷಾ ಪ್ರಯೋಗವನ್ನು ಕೂಡ ಅವರು ಮಾಡಿ ತಮ್ಮ ನಾಲಿಗೆ ಅಧಮತೆಯನ್ನು ತೋರಿಸ್ತವರು. ಆದರೆ ಬಸವಣ್ಣನವರು ಹಾಗೆ ಅನ್ನದೇ ಅವರ ಅಪ್ಪ, ಬೊಪ್ಪ, ಚಿಕ್ಕಯ್ಯ, ಅಣ್ಣ, ಅಯ್ಯ, ಅಕ್ಕ, ಅಮ್ಮ ಅನ್ನುವಂತಹ ಈ ಪದಗಳನ್ನು ಬಳಸಿದಾಗ ಈ ಭಾಷೆ ಅಂತನ್ನುವಂಥದ್ದು ಕೂಡ ಹೇಗೆ ಅವರಲ್ಲಿ ಒಂದು ಮೃದು ಭಾಷೆಯಾಗಿದ್ದಷ್ಟೇ ಅಲ್ಲ, ಮಾನವರನ್ನ ಹೇಗೆ ಕರೆಯಬೇಕು ಅನ್ನುವಂಥ ಒಂದು ಮಾನವೀಯ ಧಾರೆಗೆ ನಮ್ಮನ್ನ ಅದು ಕೊಂಡೊಯ್ದಿದೆ. ಹೀಗಾಗಿ ಭಾಷೆಯಾಗದೆ ಅದು ಹೃದಯ ಭಾಷೆ, ತಾಯಿ ಭಾಷೆಯಾಗಿದೆ. ನಮ್ಮ BM ಶ್ರೀಕಂಠನವರು ಒಂದು ಕಡೆ ಹೇಳ್ತಾರೆ, ಕನ್ನಡ ಅನ್ನುವಂಥದ್ದು ತಾಯಿಯ ಮೊಲೆ ಹಾಲಿನೊಡಗೂಡಿ ಬಂದಂತಹ ನುಡಿ ಅದು. ಅಂತಹ ನುಡಿಯನ್ನ ಸರಳೀಕರಣ ಮಾಡಿ ಈ ಒಂದು ಜನರ ಎದೆಗೆ ಎರೆದಂತಹ ಬಸವಣ್ಣನವರ ಪ್ರತಿಯೊಂದು ವಚನವೂ ಕೂಡ ಬಹಳಷ್ಟು ಸರಳವಾಗಿದ್ದಾವೆ, ಬಹಳಷ್ಟು ಸುಂದರವಾಗಿದ್ದಾವೆ. ಅವರ ಪದಗಳಿಗೆ ನಾವು ಪದಕೋಶವನ್ನು ಹುಡುಕ್ಬೇಕಾದಂಥ ಅವಶ್ಯಕತೆಯೂ ಕೂಡ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕು. ಅದಕ್ಕೆ ಅವರು ಅಪ್ಪ ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪ ನಮ್ಮ ಡೋಹಾರ ಕಕ್ಕಯ್ಯ, ಚಿಕ್ಕಯ್ಯ ಎಮ್ಮಯ್ಯ ಕಾಣಯ್ಯ, ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ, ಎನ್ನನ್ನ ಏತಕ್ಕೆ ಅರಿಯರಿ ಕೂಡಲ ಸಂಗಮ ದೇವ ಅಂತನ್ನುವಾಗ ಈ ಅಪ್ಪ, ಬೊಪ್ಪ, ಚಿಕ್ಕಯ್ಯ, ಅಣ್ಣ ಅನ್ನುವಂಥ ಈ ಪದಗಳೇ, ಈ ಭಾಷೆನೇ ಏನಾಗಿದೆ ಅಂತಂದರೆ ಹೃದಯ ಭಾಷೆಯಾಗಿದೆ. ಹೀಗಾಗಿ ಯಾವ ಒಂದು ಕನ್ನಡ ಭಾಷೆಯನ್ನು ಅದೊಂದು ಮೈಲಿಗೆ ಭಾಷೆ ಅಂತ ಪರಿಗಣಿಸಲಾದಂಥ ಸಂದರ್ಭದಲ್ಲಿ ಆ ಸಂಸ್ಕೃತ ಭಾಷೆಗಿಂತಲೂ ಇದರ ಪಾವಿತ್ರ್ಯತೆಯನ್ನು, ಇದರ ಮೃದುತ್ವವನ್ನು, ಇದರ ತಾಯ್ತನವನ್ನು ಎತ್ತಿ ಹಿಡಿದಂಥ ಭಾಷೆ ನಮ್ಮ ಬಸವಣ್ಣನವ್ರದ್ದಾಗಿತ್ತು ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಯಾವ ಅಲಂಕಾರ, ಪ್ರಾಸ, ಛಂದಸ್ಸಿನ ಗೊಡವೆ ಇಲ್ಲದೆ ಆನು ಒಲಿದಂತೆ ಹಾಡುವೆ ಅನ್ನುವಂಥ ಈ ಒಂದು ಸರಳೀಕೃತವಾದಂಥ ಈ ಛಂದಸ್ಸಿನ ಚೌಕಟ್ಟಿನಿಂದ ಆಚೆ ತಂದು ಅದನ್ನು ಜನಮಾನಸಕ್ಕೆ ತಂದಂಥ ಒಂದು ಪ್ರಯತ್ನ ದೊಡ್ಡದು ಬಸವಣ್ಣವ್ರು ಮಾಡಿದಂಥ ಈ ಭಾಷೆಯನ್ನು ಕಟ್ಟಿದ್ದು. ಹೀಗಾಗಿ ಇವೆಲ್ಲವೂ ಕೂಡ ಇವತ್ತು ಬಹಳಷ್ಟು ನಮ್ಮ ಗಮನಕ್ಕೆ ಮೇಡಮ್ ಅವರು ತಂದು ಕೊಟ್ಟಿದ್ದಾರೆ. ಒಂದು ಭಾಷೆ ಅಂತಂದರೆ ಅದೊಂದು ಸಂಸ್ಕೃತಿ, ಅದೊಂದು ನಾಗರಿಕತೆ ಕಟ್ಟೋದು, ಅದಕ್ಕೆ ಎಲ್ಲವೋ ಅನ್ನುವಂಥದ್ದು ನರಕಕ್ಕೆ ಕೊಂಡೊಯ್ದರೆ ಅಯ್ಯ ಅನ್ನುವಂಥದ್ದು ಸ್ವರ್ಗಕ್ಕೆ ಕೊಂಡೊಯ್ಯುವಂಥ ಒಂದು ಭಾಷಾ ಸಂಸ್ಕೃತಿಯನ್ನೇ ನಮ್ಮ ಎದುರಿಗೆ ಬಸವಣ್ಣನವರು ತಮ್ಮ ವಚನಗಳ ಮೂಲಕ ಕಟ್ಕೊಟ್ಟಿದ್ದಾರೆ ಅಂತನ್ನುವಂಥದ್ದನ್ನು ನಾನಿಷ್ಟು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಸಮಯದ ಮಿತಿ ಮತ್ತು ಬೇರೆದವರು ಮಾತನಾಡ್ತಾ ಇರೋದ್ರಿಂದ ಇಷ್ಟು ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡ್ತಾ, ಮೇಡಮ್ ಅವರು ಉತ್ತಮವಾದಂಥ ಒಂದು ಪ್ರಿಪ್ರೇಷನ್ನು ಮತ್ತು ಪ್ರೆಸೆಂಟೇಷನನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಮೇಡಮ್ ಅವ್ರಿಗೂ ಮತ್ತು ನಿಮಗೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಮೇಡಮ್ ಅವರೇ, ರಿಯಲ್ಮಿ ಅಂತ ಇತ್ತು ಅವರು. ಸರ್ ಮಾತಾಡ್ತೀರಾ? ಸರ್ ಮಾತಾಡಿ. ಶಿವಪ್ರಕಾಶ್ ಅವ್ರು ಮಾತಾಡಿ ಸರ್. ಶರಣಾರ್ಥಿಗಳು ಸರ್. ಇವತ್ತು ಡಾಕ್ಟರ್ ಸರ್ವಮಂಗಳ ಸಕ್ರಿಯಕ್ಕನವರು ಬಹಳ ಒಂದು ಉತ್ತಮವಾದಂತಹ ಉಪನ್ಯಾಸವನ್ನು ಕೊಟ್ಟರು. ಬಸವಣ್ಣವರ ಭಾಷೆಯ ಮತ್ತು ಬಸವಣ್ಣವರನ್ನ ಒಳಗೂಡಿಸಿ ಶರಣರ ಭಾಷೆಯ ಅನೇಕ ಮಜಲುಗಳನ್ನ ನಮ್ಮ ಮುಂದೆ ತೆರೀತಾ ಹೋದ್ರು. ಬಹಳ ಮುಖ್ಯವಾಗಿ ಅವರು ಹೇಳಿದ್ದಂತೂ ವಿಷಯ ನನಗೆ ಬಹಳ ಸ್ವಾರಸ್ಯಕರವಾದಂತಹ ಮತ್ತು ಅಭ್ಯಾಸಪೂರ್ಣವಾಗಿ ವಿಷಯ ಕಂಡಿತು. ನೋಡಿ, 9 ಶತಮಾನಗಳ ದಾಟಿದ ನಂತರವೂ ಕೂಡ ಬಸವಾದಿ ಶರಣರು ಬಳಸಿದಂತಹ ಭಾಷೆ ಏನಿದೆಯಲ್ಲ, ಕನ್ನಡದ ಭಾಷೆ, ಇಂದಿನ ಆಧುನಿಕ ಕನ್ನಡ ಭಾಷೆಗೆ ಹೋಲುತ್ತೆ ಎನ್ನುವಂಥದ್ದು ಬಹಳ ಸ್ವಾರಸ್ಯಕರವಾದಂತಹ ವಿಷಯ. ಕನ್ನಡ 12ನೇ ಶತಮಾನದಿಂದ ಇಲ್ಲಿಯವರೆಗೆ ಅನೇಕ ಮಜಲುಗಳನ್ನು ಹಾಯ್ದು ಬಂದಿದೆ. ನವೋದಯ, ನವ್ಯ ಇಂತಹ ಅನೇಕ ಮಜಲುಗಳ ನಂತರವೂ ಕೂಡ ಮತ್ತೆ ಕನ್ನಡದ ದೇಸಿ ಭಾಷೆಯ ಛಂದಸ್ಸು, ದೇಸಿ ಭಾಷೆಯ ಬೆಡಗು ವಚನಗಳ ಭಾಷೆಯಲ್ಲಿ ಕಂಡು ಬರುತ್ತೆ ಎನ್ನುವಂಥದ್ದು ಬಹಳ ಬೆರಗುಗೊಳ್ಳುವಂಥ ವಿಷಯ. ಇದು ಅವತ್ತಿನ ಶರಣರು ಎಷ್ಟು ಸೂಕ್ಷ್ಮವಾಗಿ ತಮ್ಮ ಭಾಷೆಯನ್ನ ಬಳಸ್ಕೊಂಡಿದ್ರು ಅನ್ನೋದು ಅರ್ಥವಾಗುತ್ತೆ. ಇನ್ನು ಈಗಾಗಲೇ ಪುಷ್ಪವತಿ ಮೇಡಮ್ ಅವರು ಹೇಳಿದಾಗೆ, ಒಂದು ಭಾಷೆ ಮತ್ತು ಆ ಭಾಷೆಯನ್ನಾಡುವ ಜನಗಳಿಗೆ ಅವಿನಾವ ಸಂಬಂಧ ಇದೆ. ಸಂಸ್ಕೃತಿ ಮತ್ತು ಭಾಷೆ ಬೇರೆ ಬೇರೆಯಲ್ಲ. ಸಂಸ್ಕೃತಿ ಭಾಷೆ ಅನ್ನುವಂಥದ್ದು ಸಂಸ್ಕೃತಿಯನ್ನು ಬಿಂಬಿಸುವಂತಹ ಕನ್ನಡಿ. ನಾವು ಬಸವಣ್ಣರನ್ನ ಸಾಂಸ್ಕೃತಿಕ ನಾಯಕ ಅಂತ ಕರಿತೇವೆ. ಅವರು ಸಾಂಸ್ಕೃತಿಕ ನಾಯಕ ಅಂತ ಹೇಳೋದಕ್ಕೆ ಬಹಳ ಮುಖ್ಯವಾದಂತಹ ಒಂದು ಅಂಶ ಅಂತ ಹೇಳಿದ್ರೆ ಅವರು ಬಳಸಿದಂತಹ ಭಾಷೆ ಇಲ್ಲದಂತಹ ಒಬ್ಬ ವ್ಯಕ್ತಿಯನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅವರು ಬಳಸಿದಂತಹ ಭಾಷೆ ಅಂಥ ವಿವೇಚನ ಪೂರ್ಣವಾದಂತಹ ಭಾಷೆ, ಗೌರವಯುತವಾದಂತಹ ಭಾಷೆ. ಹಾಗಾಗಿ ಇಂದು ಕರ್ನಾಟಕ ಅವರನ್ನ ತನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಒಪ್ಕೊಂಡಿದೆ. ಇದು ಬಹಳ ದೊಡ್ಡ ಘನವುಳ್ಳವಂತಹ ಪದವಿ. ಇನ್ನು
ನಾನು ಒಂದು ಘೋಷಣೆಯನ್ನ ಮಾಡ್ಲಿಕ್ಕೆ ಇಲ್ಲಿ ಬಯಸ್ತೇನೆ. ಶರಣರ ಭಾಷೆಯನ್ನ ಒಂದು ಯುಗದ, ಕನ್ನಡವನ್ನ ಒಂದು ಯುಗದ ಭಾಷೆಯನ್ನಾಗಿ ಮಾಡಿದವರು ಶರಣರು. ಕನ್ನಡ ಕೇವಲ ಒಂದು ಕರ್ನಾಟಕದ ಭಾಷೆಯಲ್ಲ, 12ನೇ ಶತಮಾನದ ವಚನಗಳ ಭಾಷೆಯಲ್ಲ, ಅದು ಒಂದು ಯುಗದ ಭಾಷೆ. ಯುಗದ ಉತ್ಸಾಹವನ್ನ, ಯುಗದ ಆಧ್ಯಾತ್ಮಿಕತೆಯನ್ನ, ಯುಗದ ಅಲೌಕಿಕತೆಯನ್ನ, ಯುಗದ ದೇವ ಸಾಮೀಪ್ಯವನ್ನ ಹಿಡಿದಿರುವಂತಹ ಯುಗ ಭಾಷೆಯಾಗಿ ಕನ್ನಡ ಭಾಷೆಯನ್ನು ಬೆಳೆಸಿದ್ದು ಶರಣರು. ನಾನು ಯಾವಾಗಲೂ ಚಕಿತಗೊಳ್ಳುತ್ತೇನೆ, ಕನ್ನಡ ಶರಣರಿಗೆ ಋಣಿಯಾಗಿರಬೇಕೆ, ಶರಣರು ಕನ್ನಡಕ್ಕೆ ಋಣಿಯಾಗಿರ್ಬೇಕೆ ಅನ್ನುವಂಥದ್ದು ನನಗಿನ್ನೂ ಬಗೆಹರಿದಂಥ ವಿಷಯ. ಮತ್ತೆ ಈಗ ನೋಡಿ, ನಾವು ಸಾಮಾನ್ಯವಾಗಿ ಪ್ರತಿಭಾವಂತರು ಮತ್ತು ಮೇಧಾವಿಗಳ ಮಧ್ಯೆಗಿನ ಅಂತರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪ್ರತಿಭಾವಂತರು ಅದಾಗಲೇ ಬಳಕೆಯಲ್ಲಿರುವಂತಹ ಮಾಧ್ಯಮಗಳನ್ನು ಬಳಸಿ ಸೃಜನಶೀಲತೆಯ ಚರಮ ಸೀಮೆಯನ್ನ ತಟ್ತಾರೆ. ಆದರೆ ಮೇಧಾವಿಗಳು ಅನಿಸಿಕೊಂಡವರು ತಮ್ಮ ಉಪಕರಣವನ್ನ, ತಮ್ಮ ಮಾಧ್ಯಮವನ್ನ ತಾವೇ ಹುಡ್ಕೊಳ್ತಾರೆ. ಇದಕ್ಕೆ ಬಹಳ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ, ಭೌತಶಾಸ್ತ್ರದ ವಿಜ್ಞಾನಿ, ನೋಬೆಲ್ ಪಾರಿತೋಷಕವನ್ನು ಭಾರತಕ್ಕೆ ತಂದಂತಹ ಸರ್ ಸಿ ವಿ ರಾಮನ್ ಅವರು ಮಾಡಿದಂತಹ ರಾಮನ್ ಎಫೆಕ್ಟ್ ಎನ್ನುವಂತಹ ಒಂದು ಶೋಧನೆಗೆ ಅವರು ಬಳಸಿಕೊಂಡಂತಹ ಉಪಕರಣ ಅವರೇ ಕೈಯಿಂದ ಸೃಷ್ಟಿ ಮಾಡಿಕೊಂಡಿತ್ತು. ಆ ಉಪಕರಣದ ಬೆಲೆ ಆ ಹೊತ್ತಿಗೆ ಕೇವಲ ಕೆಲವೇ ಸಾವಿರಗಳಲ್ಲಿ ಇತ್ತು ಅನ್ನುವಂಥದ್ದು ನಾವೆಲ್ಲರೂ ಕಣ್ಣು ತೆಗೆದು ನೋಡಬೇಕಾದಂತ ವಿಷಯ. ಹಾಗಾಗಿ ಅಗತ್ಯಗಳಿಗೆ ತಕ್ಕಂತೆ ಕನ್ನಡವನ್ನ, ಕನ್ನಡ ಪದಗಳನ್ನ ಮುರಿದು ಕಟ್ಟಿದಂತಹ ಬಸವಣ್ಣ ಅವರು ಮತ್ತು ಬಸವಾದಿ ಶರಣರು ಒಂದು ಹೊಸ ಭಾಷೆಯ ಸೃಜನಶೀಲತೆಗೆ ಕಾರಣವಾಗ್ತಾರೆ ಎನ್ನುವಂಥದ್ದು ಬಹಳ ದೊಡ್ಡ ವಿಷಯ. ಮತ್ತೆ ಬಸವಣ್ಣ ಅವರ ನಂತರ ಬಂದಂತ ಎಲ್ಲ ಕವಿಗಳನ್ನ, ಸೃಜನಶೀಲರನ್ನ ಕನ್ನಡ ಬಸವಣ್ಣವರ ಭಾಷೆ ಕಾಡಿದೆ. ಅದು ಕೆಲವೇ ದಶಕಗಳಲ್ಲಿ ಬಂದಂತ ಹರಿಹರ ಇದ್ದಿರಬಹುದು, ಅಥವಾ ನಮ್ಮ ಆಧುನಿಕ ಕನ್ನಡ ಕವಿಗಳಾದಂತಹ ಕುವೆಂಪು, ಬೇಂದ್ರೆ, ಚನ್ನವೀರ ಕಣಿವಿ, ಇಂಥ ಅನೇಕ ಕವಿಗಳ ನಾಮವನ್ನು ನಾವು ಹೇಳಬೇಕಾಗತ್ತೆ. ಆ ಕನ್ನಡ ಅಕ್ಷರವನ್ನ ಎದೆಗೆ ತಾಗಿಸಿಕೊಂಡ ಯಾರನ್ನೂ ಕೂಡ ಬಸವನ ಭಾಷೆ ಕಾಡಿಸದೆ ಬಿಟ್ಟಿಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲರನ್ನೂ ಬಸವ ಕಾಡ್ತಾನೆ. ಹಾಗಾಗಿ ಬಸವನ ಸಂಸ್ಕೃತಿ ಏನಿದೆ, ಬಸವನ ಭಾಷೆ ಏನಿದೆ, ಈ ಕನ್ನಡ ನೆಲದ ಭಾಷೆ ಆಗುತ್ತೆ. ಬಸವನ ಈ ಕನ್ನಡ ನೆಲದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಒಂದು ಬಸವನ ಪ್ರಜ್ಞೆಯನ್ನ, ಬಸವನ ಭಾಷೆಯನ್ನ ತಮ್ಮಲ್ಲಿ ಇಟ್ಕೊಂಡು ಹುಡುಕ್ತಾರೆ ಎನ್ನುವಂಥದ್ದು ಒಂದು ದೊಡ್ಡ ವಿಷಯವಾಗುತ್ತೆ. ಮತ್ತೆ ನಾವು ಬಹಳಷ್ಟು ಸಲ ಹೇಳ್ತೇವೆ, ವೈಜ್ಞಾನಿಕತೆಯನ್ನ ಕನ್ನಡ ಸಮರ್ಥವಾಗಿ ಪ್ರತಿಬಿಂಬಿಸಲಾರದು ಅನ್ನುವಂತಹ ಒಂದು ವಾದ ಇದೆ. ವೈಜ್ಞಾನಿಕ ಸಂಗತಿಗಳನ್ನ ಕನ್ನಡ ಸ್ಪಷ್ಟವಾಗಿ ಹೇಳಲಾಗದು ಅನ್ನುವಂಥ ಒಂದು ಭಾಷೆ ಇದೆ. ಆದರೆ ವೈಜ್ಞಾನಿಕತೆಯನ್ನ ಮೀರಿದಂತಹ ಜಟಿಲವಾದ ಅನುಭವದ ವಿಷಯಗಳನ್ನ ಜನಸಾಮಾನ್ಯಗೆ ಅರಿವಾಗುವಂತೆ ಹೇಳಿದಂತಹ 12ನೇ ಶತಮಾನದ ಬಸವಾದಿ ಶರಣರ ಪ್ರಯತ್ನಗಳನ್ನು ನೋಡಿದ್ರೆ ಕನ್ನಡದ ಹಿರಿಮೆ, ಗರಿಮೆ ಗೊತ್ತಾಗುತ್ತೆ. ವೈಜ್ಞಾನಿಕತೆ ಅನುಭವದ ನೆಲೆಗಳಿಗಿಂತ ಕ್ಲಿಷ್ಟವಾದಂತಹ ವಿವರಣೆ ಅಲ್ಲ. ವೈಜ್ಞಾನಿಕತೆಗೆ ಗಟ್ಟಿಯಾದ ಒಂದು ತಳಪಾಯ ಇದೆ. ಅನುಭಾವಿಕ ಹಿನ್ನೆಲೆಗೆ ಅಂತ ತಳಪಾಯಗಳಿಲ್ಲದ ಹೊತ್ತೂ ಕೂಡ ಬಹಳ ಸಮಂಜಸವಾಗಿ ಕನ್ನಡದ ಬಳಕೆಯನ್ನು ಅವರು ಮಾಡಿದ್ದು ಬಹಳ ದೊಡ್ಡ ವಿಷಯ ಅಂತ ಹೇಳಿದ್ದು. ಮತ್ತೆ ಇನ್ನೊಂದು ಮಾತನ್ನು ನಾವು ಇಲ್ಲೇ ಬೇಕಾಗುತ್ತೆ. ಬಸವಣ್ಣವರ ಭಾಷೆಯನ್ನ, ಬಸವಾದಿ ಶರಣರ ಭಾಷೆಗೆ ಎಲ್ಲಿಂದ ಇಂಥ ಘನತೆ ಬಂತು? ಅವರ ಪ್ರತಿಯೊಂದು ನುಡಿಯನ್ನು ಕೂಡ ನಾವು ಪ್ರತಿಯೊಂದು ನುಡಿಗೂ ಕೂಡ ನಾವು ಬೆಲೆ ಕಟ್ಟಬೇಕಾಗತ್ತೆ. ಅವರ ಪ್ರತಿಯೊಂದು ನುಡಿಯ ಮೇಲೂ ಕೂಡ ನಡೆಯ ಒಂದು ಭಾರ ಇರುವುದ ಕಾರಣದಿಂದಾಗಿಯೇ ಬಸವಣ್ಣನವರ ಭಾಷೆಗೆ ಇಂಥ ದೊಡ್ಡ ಶಕ್ತಿ ಬಂದಿದೆ. ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದರೆ ನಿಮ್ಮಾಣೆ ಮಾತರಾಣೆ, ನಮ್ಮ ಶರಣರಿಗಲ್ಲದೆ ಮತ್ತೊಂದು ನರಿಯನು ಬಸವಣ್ಣ ಎನ್ನುವಂತಹ ಬಸವಣ್ಣನವರ ವಚನಗಳ ಭಾಷೆಯನ್ನು ಕೇಳಿದ್ರೆ ಅವರ ಭಾಷೆಗೆ ಬಂದಿರುವಂತಹ ತಾಕತ್ತು ನಿಜವಾಗಿಯೂ ಅವರ ನಡೆಯಿಂದ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನಡೆಯ ಒಂದು ಭಾರವಿಲ್ಲದಂತಹ ಯಾವ ನುಡಿಯೂ ಕೂಡ ಬಸವಾದಿ ಶರಣರ ನುಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕನ್ನಡದ ಆ ಮಟ್ಟಕ್ಕೆ ಏಳದಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಬಸವಣ್ಣ ಕಟ್ಟಿದಂತಹ ಒಂದು ಭಾಷೆ ಅಂದಿನ ದಲಿತರ, ನೆಲಕ್ಕೆ ಬಿದ್ದವರ, ಶೋಷಿತರ ಮನಸ್ಸಿಗೆ ಆದಂತಹ ಗಾಯಗಳನ್ನ ಮಾಗಿಸುವಂತಹ ಒಂದು ಮುಲಾಮುಗಳಾಗಿ ಕೆಲಸ ಮಾಡಿತ್ತು ಅನ್ನುವಲ್ಲಿ ನಮ್ಮ ಪುಷ್ಪಾವತಿ ಮೇಡಮ್ ಅವರು ಹೇಳಿದಂತಹ ಮಾತೃಭಾಷೆ, ತಾಯಿ ಭಾಷೆ, ಅಮ್ಮನ ಭಾಷೆ, ಅಕ್ಕನ ಭಾಷೆಯಾಗಿ ಬಸವಾದಿ ಶರಣರ ಭಾಷೆ ಕನ್ನಡದ ಜನಮಾನಸದಲ್ಲಿ ಯಾವತ್ತೂ ಉಳಿಯುತ್ತೆ. ಹಾಗಾಗಿ ಕನ್ನಡ ಭಾಷೆಯನ್ನ ನಾವು ಯುಗದ ಭಾಷೆ ಅಂತಲೇ ನೋಡ್ಬೇಕು. ಯುಗಕ್ಕೆ ಒಂದು ಹೊಸ ಧ್ವನಿಯನ್ನ ಕೊಟ್ಟಂತ ಭಾಷೆ, ಯುಗದ ಇಡೀ ವೈಚಾರಿಕ ತಿರುವನ್ನ ಮತ್ತೊಂದು ನೆಲೆಗೆ ಕಂಡುಕೊಂಡು ಹೋದಂತಹ ಭಾಷೆ, ಬೇರೆ ಯಾವ ಭಾಷೆಗಳಲ್ಲೂ ಆಗದಿದ್ದಂತಹ ವೈಚಾರಿಕತೆಯ ಒಂದು ಬಹುದೊಡ್ಡ ಪ್ರಜ್ಞೆಯನ್ನ ಬಸವಾದಿ ಶರಣರ ವಚನ ಕನ್ನಡದಲ್ಲಿ ಕಟ್ಟಿಕೊಟ್ಟಿತ್ತು ಅನ್ನುವಂಥದ್ದು ಕನ್ನಡಿಗರೆಲ್ಲರಾದಂತಹ ನಾವು, ಕೇವಲ ಲಿಂಗಾಯತರಲ್ಲ, ಲಿಂಗಾಯತರನ್ನು ಹೊರಪಡಿಸಿ ಕನ್ನಡಿಗರಾದ ನಾವೆಲ್ಲರೂ ಕೂಡ 56 ಇಂಚಿನ ಎದೆಗಳಿಂದ ಉಬ್ಬಿಸಿ ಗರ್ವಿಸಬೇಕಾದಂತ ಕ್ಷಣ ಅಂತ ಹೇಳಿ ನನ್ನ ಈ ಒಂದೆರಡು ಮಾತುಗಳಿಗೆ
ವಿದಾಯ ಹಾಡ್ತಿದ್ದೇನೆ. ಶರಣು ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಸರ್. ಸರ್ ತಿರ್ಗಾ ಹೋದ್ರು ಸರ್. ರಿಯಲ್ಮಿ ಅಂತ ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತಾಡ್ತೀರಾ ಸರ್? ಓಕೆ. ಮುಂದೆ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅಕ್ಕ ಅವ್ರು ಮಾತಾಡಿ. ಪೊಲೀಸ್ ಪಾಟೀಲ್ ಅಕ್ಕ ಅವ್ರು ಮಾತಾಡಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕ್ಲಾಸ್ ರೂಮ್ ಪಾಠ ಅಂತ ಹೇಳಿ ಈಗಾಗಲೇ ಕಮ್ಮಾರ್ ಅವರು ಸಹೋದರಿ ಶೆಲವಡಿ ಮಠ ಅವ್ರು ಹೇಳಿದ್ರು. ಆ ಕ್ಲಾಸ್ ರೂಮಿನ ಗುರುತಾಯಿಗೆ ಅನಂತ ಶರಣಾರ್ಥಿಗಳು, ಅಭಿನಂದನೆಗಳು ಅಕ್ಕಾರೆ. ನಿಜವಾಗಿಯೂ ಸರ್ ಅವರು ಕಮ್ಮಾರ್ ಸರ್ ಅವ್ರು ಹೇಳಿದಂತೆ ನಮ್ಮ ಆಲೋಚನೆಗೆ ಹಚ್ಚಿತ್ತು ನಿಮ್ಮ ಇವತ್ತಿನ ಈ ವಿಷಯ. ಈಗಾಗ್ಲೇ ಸರ್ ಅವ್ರು ಇವ್ರು ನಮ್ಮ ಶಿವಪ್ರಕಾಶ್ ಸರ್ ಅವರು ಸಹೋದರಿ ಪೂರಕವಾಗಿ ಮಾತಾಡಿದ್ದಾರೆ. ಆದ್ರೆ ಅಕ್ಕ ಅವರಿಗೆ ನಾನು ಪ್ರಶ್ನೆ ಅಂತಲ್ಲ, ದಂಡಿ ಮೂರು ಲೋಕವು ಭಾಷೆ ಇರದಿದ್ರೆ ಮೂರು ಲೋಕವು ಕತ್ತಲೆಯಲ್ಲಿ ಇರ್ತಿತ್ತು ಅಂತ ಹೇಳ್ತಾನೆ. ನಿಮ್ಮ ಉಪನ್ಯಾಸ ಕೇಳಿದ್ಮೇಲೆ ಅಥವಾ ವಚನ ಸಾಹಿತ್ಯವನ್ನ ಓದಿದ್ಮೇಲೆ ನನಗನಿಸ್ತಾ ಇದೆ, ಬಸವಣ್ಣನವರು ಕನ್ನಡದಲ್ಲಿ ಬರೆಯದೆ ಹೋದರೆ, ಕನ್ನಡದಲ್ಲಿ ಕ್ರಾಂತಿ ಮಾಡದೆ ಹೋದರೆ, ಒಂದು ವೇಳೆ ಕನ್ನಡ ಭಾಷೆಯ ಪರಿಸ್ಥಿತಿ ಏನಾಗಿರುತ್ತಿತ್ತು ಅನ್ನುವಂತಹ ಪ್ರಶ್ನೆಯೊಂದಿಗೆಯೇ ನಾವು ಮಾತನಾಡುತ್ತಾ ಹೋದ್ರೆ ಬಸವಣ್ಣನವರು ಭಾಷೆಗೆ ಕೊಟ್ಟಂತಹ ಒಂದು ಮಹತ್ವ ತಿಳ್ಕೊಲಿಕ್ಕೆ ನಮ್ಗ ಸಾಧ್ಯ ಆಗ್ತದೆ. ಅವರು ಮಾಡಿದಂತಹ ಈ ಭಾಷಾ ಕ್ರಾಂತಿ ಉಳಿದೆಲ್ಲ ಅವರ ಕ್ರಾಂತಿಗೆ ಅದು ಬೇರು ಅಂತೇಳಿ ನನ್ನ ಅಭಿಪ್ರಾಯ. ಯಾಕೆ ಅಂದ್ರೆ ಒಂದು ವೇಳೆ ಬಸವಣ್ಣನವರು ಈ ಜನವಾಣಿಯಾಗಿರುವ ಕನ್ನಡ ಭಾಷೆಯನ್ನ ತನ್ನ ಸಾಹಿತ್ಯಕ್ಕೆ ಮಾಧ್ಯಮವಾಗಿ ಬಳಸಿಕೊಳ್ಳದೆ ಹೋದ್ರೆ ಮಾದಾರ ಚೆನ್ನಯ್ಯ ಮಾತಾಡ್ತಾ ಇರ್ಲಿಲ್ಲ, ಡೋಹರ ಕಕ್ಕಯ್ಯ ಮಾತಾಡ್ತಾ ಇರ್ಲಿಲ್ಲ, ಅಂಬಿಗರ ಚೌಡಯ್ಯ ಆಡ್ತಿಲ್ಲ, ಸೋಳೆ ಸಂಕವ್ಯ ಆಡ್ತಿಲ್ಲ, ನನಗ ಕೇಳಿದ್ರೆ ಅಕ್ಕ ಮಹಾದೇವಿ ಆಡ್ತಾ ಇರ್ಲಿಲ್ಲ, ನೀಲಾಂಬಿಕೆನೂ ಆಡ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಭಾಷೆಯ ಮೂಲಕ ಇಡೀ ಒಂದು ಇದನ್ನೇ ತನ್ನ ಕೈಯೊಳಗೆ ಇಟ್ಟುಕೊಂಡ, ರಿಮೋಟ್ ಕಂಟ್ರೋಲ್ ತನ್ನ ಕೈಯೊಳಗೆ ಇಟ್ಟುಕೊಂಡಂತಹ ಜನರ ಮಧ್ಯೆ ಬದುಕುವಾಗ ಬಸವಣ್ಣನವರ ತಲೆ ಯಾವ ರೀತಿ ಕೆಲಸ ಮಾಡ್ತು ಅಂದ್ರೆ, ಒಂದು ವೇಳೆ ಈ ಜನರನ್ನ ಎಚ್ಚರಿಸ್ಬೇಕಾಗಿತ್ತು ಅಂದ್ರೆ ಮೊದಲು ಇವರಿಗೆ ತಿಳಿಯಂಗ ಹೇಳ್ಬೇಕಾಗುತ್ತೆ. ಎಲ್ಲಿವರೆಗೆ ಇವರಿಗೆ ತಿಳಿಯುವ ಹಾಗೆ ನಾವು ಹೇಳುವುದಿಲ್ಲ, ಅಲ್ಲಿವರೆಗೆ ಈ ಜನರಿಗೆ ವಿಚಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಈ ಕಾಯಕದ ಭಾಷೆ, ಬಸವಣ್ಣನವರ ಭಾಷೆಗೆ ನಾನು ಕೊಡ್ತೀನಿ ಒಂದು ಹೆಸರು, ಕಾಯಕದ ಭಾಷೆಯನ್ನ ಜೀವಂತವಾಗಿರಿಸಿ ಜನಸಮ್ಮುಖಗೊಳಿಸಿ ಹೆಣ್ಣು ಮಕ್ಕಳಿಗೂ ಈಗಾಗ್ಲೇ ಸರ್ ಅವ್ರು ಹೇಳಿದಂತೆ ನಿರ್ಗತಿಕರಿಗೂ ಅಸ್ಪೃಶ್ಯರಿಗೂ ದೀನ ದುಃಖಿತರಿಗೂ ಶೆಲ್ವಡಿ ಮಠ ಅವ್ರು ಹೇಳಿದಂತೆ ತಾಯಿಯಂತೆ ಸಂತೈಸಿತು ಬಸವಣ್ಣನವರ ಭಾಷೆ ಅನ್ನುವಂತಹ ಮಾತು. ಒಂದು ರೀತಿಯಲ್ಲಿ ನನಗೇನ್ ಅನಿಸ್ಲತ್ತದೆ, ಭಾಷೆ ಅನ್ನೋದು ಅವರು ಪ್ರತಿಜ್ಞೆನೆ ಅಂತ ಹೇಳಿ ಸ್ವೀಕಾರ ಮಾಡಿದ್ರು ಅಂತ. ಒಂದು ಕಡೆ ಬಹುಶಃ ಹೇಳ್ತಾರ, ವಚನ ನನ್ಗ ಪೂರ್ಣ ನೆನಪಿಲ್ಲ, ಆದ್ರೆ ಪವಿತ್ರ ಲಿಂಗಕ್ಕೆ ಅಪವಿತ್ರವ ಕೊಡಲೇನೆಂಬುದು ಎನ್ನೋದು ಎನ್ನ ಭಾಷೆ ಅಂತ. ಪವಿತ್ರ ಲಿಂಗಕ್ಕೆ ಅಪವಿತ್ರವ ಕೊಡಲೊಲ್ಲೆನೆಂಬುದು ಎನ್ನ ಭಾಷೆ. ಪವಿತ್ರ ಲಿಂಗಕ್ಕೆ ಅಪವಿತ್ರ ಕೊಡಲೊಲ್ಲೆದೆಂಬುದೇ ಎನ್ನ ಭಾಷೆ. ಬಸವಣ್ಣನವ್ರದ್ದು ಒಂದು ಸಾಲಿದೆ, ವಚನದ ಸಾಲಿದೆ. ಪವಿತ್ರ ಲಿಂಗಕ್ಕೆ ಅಪವಿತ್ರ, ನೋಡ್ರಿ ಹೆಂಗದ ಇಲ್ಲಿ. ಪವಿತ್ರ ಲಿಂಗ ಅಂದ್ರೆ ಈ ಗುರುಲಿಂಗ ಜಂಗಮರಿಗೆ ಅಪವಿತ್ರವಾಗಿರುವುದನ್ನು ಕೊಡುವುದಿಲ್ಲ. ಅಂದ್ರೆ ಕಾಯಕ ಮುಖಿಯಾಗಿ ಬಂದದ್ದೇ ಕೊಡ್ತೀನಿ, ಕಾಯಕ ಇಲ್ಲದ್ದೇ ಬಂದದ್ದು ಇದ್ರೆ ನಾನು ಕೊಡೋದಿಲ್ಲ, ಇದು ನನ್ನ ಭಾಷೆ ಅಂತ ಹೇಳಿದಾಗ, ಭಾಷೆ ಎನ್ನುವುದು ಅವರು ಪ್ರತಿಜ್ಞೆಯ ರೂಪದಲ್ಲಿ, ಭಾಷೆ ಎನ್ನುವುದು ಅವರು ವಚನದ ರೂಪದಲ್ಲಿ ಬಳಸಿದ್ರೇನೋ ಅಂತ ಸಕ್ರಿ ಅಕ್ಕರಿಗೆ ನನ್ನದೊಂದು ಸಣ್ಣ ಪ್ರಶ್ನೆ ಹೇಳ್ತಾ, ಇವತ್ತ
ಅವರು ಯಾವ ಭಾಷೆಯನ್ನು ತಿರಸ್ಕಾರ ಮಾಡ್ಲಿಲ್ಲ, ಆದ್ರೆ ಮಾಡುತ್ತಲೇ ಹೊಂಟ್ರು ಅನ್ನುವಂತಹದ್ದು ಕೂಡ ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ. ಈ ಸಂಸ್ಕೃತ ಭಾಷೆಯ ಸೊಕ್ಕು ಮುರಿಯಿತು ಕನ್ನಡದ ಭಾಷೆ, ವಚನ ಸಾಹಿತ್ಯದ ಭಾಷೆ. ಅದು ಮುರಿಬೇಕಂತ ಅವ್ರಿಗೇನು ಅಪೇಕ್ಷೆ ಇರ್ಲಿಲ್ಲ, ಯಾವ ಭಾಷೆಯನ್ನ ಕೀಳಾಗಿ ಕಂಡಿಲ್ಲ, ಏನಿಲ್ಲ. ಆದ್ರೆ ತನ್ನ ಭಾಷೆಯನ್ನ ದೈವತ್ವ ಮಟ್ಟಕ್ಕೆ ಏರಿಸಿದಂತಹ ಬಸವಣ್ಣನವರು ನೋಡ್ರಿ, ಒಂದು ರೀತಿಯಿಂದ ವಿಚಾರ ಮಾಡ್ಬೇಕಾಗಿದ್ರೆ ಅವತ್ತ ಅನುಭವ ಮಂಟಪ ಇವತ್ತ ಕಾಶ್ಮೀರದಿಂದ ಬಂದವರಿಗೂ ಕನ್ನಡ ಕಲಿಸಿತ್ತು, ಗುಜರಾತ್ ಬಂದವರಿಗೂ ಕನ್ನಡ ಕಲಿಸಿತ್ತು, ತಮಿಳ್ನಾಡಿನವರಿಗೂ ಕನ್ನಡ ಕಲಿಸಿತ್ತು, ತೆಲುಗುದವರಿಗೂ ಕನ್ನಡ ಕಲಿಸಿತ್ತು. ಇದು ಹೆಂಗ ಸಾಧ್ಯ ಆಯ್ತು? ಒಂದು ವೇಳೆ ಅವತ್ತೇನಾದ್ರೂ ಕನ್ನಡ ಭಾಷೆ ಇಡೀ ದೇಶದ ಭಾಷೆ ಆಗಿತ್ತ, ಇಂತಹ ಹಲವಾರು ಸಮಸ್ಯೆಗಳು ನಮ್ಮ ಕಣ್ಣೆದುರಿಗೆ ಬಂದಾಗ ಬಸವಣ್ಣನವರು ಮಾಡಿದ ಈ ಭಾಷಾ ಕ್ರಾಂತಿ ನಮ್ಗೇನಾಗ್ತದೆ ಅದು ಗೊತ್ತಾಗ್ತದೆ. ಇಡೀ ದೇಶದ ಭಾಷೆ ಕನ್ನಡ ಭಾಷೆ ಆಗಿರ್ಲಿಕ್ಕಿಲ್ಲ, ಆದ್ರೆ ಬಸವಣ್ಣನವರ ಭಾಷೆ ಏನಾಯ್ತು ನೋಡ್ರಿ, ಇಡೀ ದೇಶದವರಿಗೆ ಕಲಿಸಿತ್ತು ಅನ್ನುವಂತಹ ಮಾತನ್ನ ನಾವು ತಗೊಂಡಾಗ ಈ ಸಂಸ್ಕೃತ ಭಾಷೆಯ ಸೊಕ್ಕು ಏನಿತ್ತಲ್ಲ, ಈ ಸೊಕ್ಕು ಏನಾಯ್ತು ಕನ್ನಡದ ಭಾಷೆಯ ಮುಖಾಂತರ ಬಸವಾದಿ ಶಿವಶರಣರು ಅದು ಮುರಿದ್ರು. ಈಗಾಗ್ಲೇ ಮೇಡಮ್ ಅವ್ರು ಹೇಳಿದಂತೆ, ವೇದಕ್ಕೆ ವರಿಯ ಕಟ್ಟುವೆ, ಶಾಸ್ತ್ರಕ್ಕೆ ನೆಗಳ ನಿಕ್ಕುವೆ, ತರ್ಕದ ಬೆನ್ನ ಭಾರಿಸುವೆ, ಆಗದ ಮೂಗು ಕೊಯ್ಯುವೆ ಅಂತಂದ್ರೆ ಇವು ಏನು ಇದರ ಅರ್ಥ ಅಂದ್ರ, ಅದರಲ್ಲಿ ಈ ವೇದ ಶಾಸ್ತ್ರ ಪುರಾಣ ಆಗಮ ಇವೆಲ್ಲ ಇರುವುದು ಎಲ್ಲಿ? ಸಂಸ್ಕೃತ ಭಾಷೆಯಲ್ಲಿ. ಇದು ಸಂಸ್ಕೃತ ಭಾಷೆಗೆ ಕುರಿತು ಹೇಳದಿದ್ರು ಕೂಡ ಸಂಸ್ಕೃತ ಭಾಷೆಯನ್ನ ಮುಖ್ಯವಾಗಿಟ್ಟುಕೊಂಡೇ ಶರಣರು ಇಲ್ಲಿ ಮಾತಾಡ್ತಾರೆ ಅನ್ನುವಂತಹ ಮಾತು. ದೇವರಿಗಾಗಿ ಸಂಸ್ಕೃತ ಭಾಷೆಯಲ್ಲಿ ಮಂತ್ರಗಳಿದ್ದು ಅಲ್ಲ, ಶರಣರು ಕನ್ನಡ ಭಾಷೆಯಲ್ಲಿ ಮಂತ್ರಗಳನ್ನಾಗಿ ಮಾಡಿದ್ರು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನುವಂತಹ ಮಾತು, ಅವರ ಕಾಯಕದ ಮಾತು, ಅವರ ದಾಸೋಹದ ಮಾತು, ಅವರ ಸಮಾನತೆಯ ಮಾತು, ಇವೆಲ್ಲ ದೇವರಿಗಾಗಿ ಮನುಷ್ಯ ಕೊಡಬೇಕಾದಂತಹ ನಿಜವಾದ ಮಂತ್ರಗಳು. ಹಿಂದಿನ ಮಂತ್ರಗಳು ಗಂಗೆಚೆ ಯಮುನೆಚೆ ನರ್ಮದೆ ಎಲ್ಲ ಸುಳ್ಳು ಗಪ್ಪ ಹೇಳ್ಕೊತ ದೇವ್ರ ಮುಂದೆ ಕುಂತು ಅನ್ಯಾಯ ಅತ್ಯಾಚಾರದ ಮಾತುಗಳನ್ನ ಆಡೋದ್ಕೊಂತ ತನ್ನನ್ನ ತಾನು ಆ ಲಿಂಗವನ್ನ ಹಿಡಿದು ಆತ್ಮವಿಮರ್ಶನೆ ಮಾಡಿಕೊಳ್ಳುವಂತಹ ಮಂತ್ರಗಳು ಕನ್ನಡ ಭಾಷೆಯಲ್ಲಿ ಬಸವಣ್ಣನವರು ಸೃಷ್ಟಿ ಮಾಡಿದ್ರು ಅನ್ನುವಂತಹ ಮಾತು. ಅಕ್ಕ ಅಣ್ಣ ಅಯ್ಯ ಈಗಾಗ್ಲೇ ನಮ್ಮ ಶೆಲ್ವಡಿ ಮಠ ಅವರು ಹೇಳಿದ್ರು ಅದನ್ನ. ಅದ್ರ ಜೊತೆಗೆ ಈ ಬಿಜ್ಜಳಿನಿಗೆ ಆನು ಅಂಜುವೇನೇನಯ್ಯ, ನೆಲನಾಳವನ ಹೆಣ ಎಂದರೆ ಒಂದ್ ಅಡಕೆಗೆ ಕೊಂಬುವರಿಲ್ಲ. ಇದೆಲ್ಲ ನಾವು ನೋಡಿದಾಗ ಓಹೋ ವಚನ ಬಂತು ನೋಡ್ರಿ ಇಲ್ಲಿ, ಪವಿತ್ರ ಲಿಂಗಕ್ಕೆ ಅಂತ ಹೇಳಿ ಎಲ್ಲವೋ ಎನ್ನುವಂತಹ ನಿಷ್ಠೂರ ನುಡಿಗಳು ಕೂಡ ಬಸವಣ್ಣನವರ ಭಾಷೆಯಲ್ಲಿ ಇದ್ದು ಅನ್ನುವಂತಹ ಮಾತು. ಆದ್ರೆ ಆ ಭಾಷೆಯ ಹಿಂದೆ ಇರುವಂತಹದ್ದು ಏನು ಅಂದ್ರ, ಆ ಜನರು ಏನಾಗ್ಬೇಕು, ಬದಲಾವಣೆ ಆಗಬೇಕು, ಮತ್ತೆ ಅದಕ್ಕೆ ಹೋಗ್ಬಾರದು ಅನ್ನುವಂತಹ ಭಾಷೆ ಬಸವಣ್ಣನವ್ರದಾಗಿತ್ತು. ಅದಕ್ಕಾಗಿ ಬಸವಣ್ಣನವರು ಕನ್ನಡ ಭಾಷೆಯನ್ನ, ಉಳಿದೆಲ್ಲ ಭಾಷೆಗಳಿಗೇನು ಮಿತಿಗಳಿದ್ದು ಆ ಮಿತಿಗಳು ಈ ಭಾಷೆಗೆ ಇರ್ಲಿಲ್ಲ. ಮಿತಿಯನ್ನ ಮೀರಿ ಆ ಬಸವಣ್ಣನವರ ಭಕ್ತಿಯ ಭಾಷೆ ಆಯ್ತು, ಬಸವಣ್ಣನವರ ಶಕ್ತಿಯ ಭಾಷೆ ಆಯ್ತು. ಅದಕ್ಕಾಗಿ ಅಲ್ಲಮ ಪ್ರಭುದೇವರ ಸಾತ್ವಿಕ ಶರಣರ ನುಡಿ ಪುಸಿಯೇ ಅದು ದಿಟ, ಸಾತ್ವಿಕ ಶರಣರ ನುಡಿ ಪುಸಿಯೇ ಅದು ದಿಟ, ಒಳಗೆಂಬುದೇ ದೇವಲೋಕ, ಹೊರಗೆಂಬುದೇ ಮರ್ತ್ಯಲೋಕ, ಈ ಎರಡೂ ಲೋಕಗಳಿಗೆ ತಾವೇ ಇರಲಿ ಗುಹೇಶ್ವರ ಅನ್ನುವಂತಹ ಮಾತು ಏನಿದೆ ನೋಡ್ರಿ, ಅದು ಏನದ ಆ ಶರಣರ ನುಡಿ, ಆ ಶರಣರ ಭಾಷೆ ಅದು ಹುಸಿ ಹೋದ ಭಾಷೆ ಅಲ್ಲ. ಒಂದು ವೇಳೆ ಬಸವಾದಿ ಶರಣರು ಬಂದು ಬಸವಣ್ಣನವರು ಕನ್ನಡ ಭಾಷೆಯನ್ನ ಕೈಯೊಳಗೆ ತಗೊಳ್ಳದೆ ಹೋಗಿದ್ರೆ ನಾವು ಇಂತಹ ಉಪನ್ಯಾಸಗಳು ಮಾಡುವುದಕ್ಕೆ ಸಾಧ್ಯ ಇರುತ್ತಿಲ್ಲ. ಅದರಾಗ ನೀಲಾಂಬಿಕಾ ಅಂತ ಮಾತಾಡ್ಲಿಕ್ಕೆ ಸಾಧ್ಯ ಇರುತ್ತಿಲ್ಲ. ಯಾಕೆಂದ್ರೆ ನಮ್ಮ ನಾಲಿಗೆನೇ ಕೊಯ್ದಂತಹ ಜನರು ಇರುವಾಗ ಭಾಷೆಯಲ್ಲಿಂದ ಮಾತಾಡ್ಬೇಕು. ಅದಕ್ಕಾಗಿ ನಿನಗೂ ಒಂದು ಭಾಷೆ ಇದೆ, ನಿನ್ನೊಳಗೂ ಒಂದು ಕನ್ನಡ ಇದೆ, ಆ ಕನ್ನಡದಿಂದ ನೀ ಮಾತಾಡು ಅಂತ ತಿಳ್ಕೊಂಡು ಹೇಳಿದಂತಹ ಬಸವಣ್ಣನವರ ಭಾಷೆಗೆ ಶರಣಾರ್ಥಿಗಳನ್ನ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ. ಶರಣಾರ್ಥಿಗಳು. ಅಕ್ಕ, ವಚನ ಮತ್ತು ಭಾಷೆ ಒಂದೇ ಅರ್ಥದಲ್ಲಿ ಏನಾದ್ರೂ ಪ್ರಯೋಗ ಆದನ್ನ ಹೆಂಗೆ? ಇಲ್ಲ, ಅದ್ರ ಬಗ್ಗೆ ಇನ್ನೂ ಚಿಂತನ ಮಂಥನ ಮಾಡ್ಬೇಕು. ಯಾಕಂತಂದ್ರೆ ನಾನು ವಚನಗಳನ್ನ ಇಟ್ಟುಕೊಂಡು ನನ್ನ ಒಂದು ಉಪನ್ಯಾಸ ಇಲ್ಲ, ನಿಮ್ಮ ಒಂದು ಪ್ರಶ್ನೆ ಕರೆಕ್ಟ್ ಇದೆ. ನೀವು ಹೇಳಿರ್ತಕ್ಕಂಥ ಹೇಳಿಕೆಗಳನ್ನು ನನ್ನ ಬರವಣಿಗೆಯಲ್ಲಿ ಅದನ್ನ ಕೋಟ್ ಮಾಡ್ಕೋತೀನಿ, ಅದರಲ್ಲಿ ನಿರಾಕರಣೆ ಇಲ್ಲ.
ಒಂದು ನೀವಾಗ್ಲಿ ಶಿವಪ್ರಕಾಶ್ ಅವರಾಗ್ಲಿ ಮತ್ತೆ ಆಮೇಲೆ ಶಲ್ವಾಡಿ ಮಠ ಅವರಾಗ್ಲಿ ಕೆಲವು ವಿಚಾರಗಳನ್ನು ಹೇಳಿದಿರಿ. ಅದನ್ನ ದಾಖಲೀಕರಣ ಮಾಡ್ಬೇಕು ಅನ್ನೋದು ನನ್ನೆಲ್ಲ ಒಂದು ಆಸಕ್ತಿ ವಿಚಾರ. ಯಾಕಂತಂದ್ರೆ ವಚನಗಳಲ್ಲಿ ಪ್ರಾಣಿ ಪಕ್ಷಿಗಳ ಒಂದು ರೂಪಕಗಳು ಸಹಿತ ಅಲ್ಲಿ ಭಾಷೆಯಲ್ಲಿ ಬರ್ತದ. ಅದನ್ನು ನಾನು ತಗೊಂಡಿಲ್ಲ. ಇನ್ನೂ ಸಾಕಷ್ಟು ರೀತಿಯಾದಂತ ಒಂದು ವಿಚಾರಗಳನ್ನು ನಾನು ಬಹಳಷ್ಟು ಬಿಟ್ಬಿಟ್ಟಿದ್ದೀನಿ. ಯಾಕ ಸಮಯದ ಮಿತಿ ಒಂದು, ಆಮೇಲೆ ಸ್ವಲ್ಪ ನನ್ಗೆ ಆರಾಮನೂ ಇರ್ಲಿಲ್ಲ. ಅದು ವಿಷಯ ಬೇಡ. ಅದು ಎಲ್ಲರೂ ಪರಿಪೂರ್ಣರು ಎಲ್ಲಾ ಮಾತಾಡ್ಬೇಕಂತೇನಲ್ಲ. ಸುಮ್ನೆ ಇದೊಂದು ಅನುಭವ ಮಂಟಪದ ರೂಪದಲ್ಲಿ ಇರುವುದರಿಂದ ಚರ್ಚೆ. ಇಲ್ಲ ಇಲ್ಲ ಆಮೇಲೆ ಅಲ್ಲಿ ಭಾಷೆ ಬರ್ತಕ್ಕಂತಹ ಮತ್ತು ವಚನ, ಭಾಷೆ ಮತ್ತು ವಚನ. ಹೌದು, ಭಾಷೆ ಮತ್ತು ವಚನ. ಭಾಷೆ ಅನ್ನೋದು ಒಂದು ಮನುಷ್ಯನ ಮನಸ್ಸಿನ ಮೂಲಕ ಬೆಳಗತಕ್ಕಂತಹ ಒಂದು ಜ್ಯೋತಿ ಅದು. ಭಾಷೆ ಅದು ಹೌದಾ, ಶಬ್ದಗಳ ಮೂಲಕ ಕಟ್ಟಿಕೊಡತಕ್ಕಂಥದ್ದು ವಚನಗಳ ಭಾಷೆ ಅದು ಅಂತ ನನ್ನ ಅಭಿಪ್ರಾಯ. ಇರ್ಬೋದಕ್ಕ, ಇರ್ಬೋದು. ಇಲ್ಲಿ ಯಾಕ ಅದು ಚರ್ಚೆಗಳಕ್ಕ ಇವೆಲ್ಲ ಸುಮ್ನೆ ಸೀರಿಯಸ್ ಮ್ಯಾಟರ್ ಅಲ್ಲ. ಸೀರಿಯಸ್ ಅಲ್ಲ. ಇಲ್ಲ ನನಗೂ ಅದಕ್ಕ ಕೆಲವು ಬಹಳಷ್ಟು ಬಿಟ್ಟಿನಿ, ಆದ್ರೆ ಎಲ್ಲವನ್ನು ಪರಿಪೂರ್ಣವಾಗಿ ನೋಡಕ್ ಆಗ್ಲಿಲ್ಲ ನನಗೆ. ಯಾಕಂದ್ರೆ ಒಂದು ತಗೊಂಡಿದ್ದು ಕೇವಲ ಒಂದು 4-5 ವಚನಗಳು. ಯಾಕಂದ್ರೆ ಆ ವಚನಗಳನ್ನ ಇಟ್ಟುಕೊಂಡೇ ನಾ ಮಾತಾಡ್ಬೇಕಾಗಿತ್ತು ಅಷ್ಟು ಒಂದು. ಆಮೇಲೆ ಕೆಲವು ವಿಚಾರಗಳನ್ನು, ಕೆಲವು ಗಾಂಧಿ ವಿಚಾರಗಳು, DR ನಾಗರಾಜ್ ಅವರ ವಿಚಾರಗಳು, ಇಂಥವು ತಗೊಂಡು ಕೆಲವು ಮಾತಾಡಿದ್ದೀನಿ. ಇದು ನನ್ನ ಒಂದು ಅನುಭವಕ್ಕೆ ಅಭ್ಯಾಸದಲ್ಲಿ ಇರ್ತಕ್ಕಂತ ಒಂದು ಮಾಹಿತಿ. ನಿಮ್ಮ ಒಂದು ಸಂವಾದ ಬಹಳ ಚಂದ ಇತ್ತು, ಅರ್ಥಪೂರ್ಣವಾದ ಸಂವಾದ. ಅಮರವಾಣಿ ಮಾತಾಡ್ತಾಳೆ, ಕೊಡ್ರಿ ನೋಡೋಣ. ಮಾತಾಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಅಕ್ಕ ಏನದ ಸುಮಾರು 1 ಗಂಟೆಯ ಕಾಲ ತುಂಬಾ ಸುಂದರವಾಗಿ ಶರಣರ ವಚನಗಳನ್ನು ಆಯ್ಕೆ ಮಾಡಿಕೊಂಡು ವಚನ ಭಾಷೆಯ ಕುರಿತು ತುಂಬಾ ಸುಂದರವಾಗಿ ನಮಗೆ ತಿಳಿಸ್ಕೊಟ್ರು. ಕಮ್ಮಾರ್ ಸಹೋದರರು ಅಂದ ಹಾಗೆ ನಾವು ಕ್ಲಾಸ್ ರೂಮಿನಲ್ಲೇ ಕುಂತು ಮೇಡಮ್ ಅವ್ರು ನಮಗೆ ಪಾಠ ಮಾಡಿದ್ರೇನು ಅನ್ನೋ ಇದು ನಮ್ಮ ಗಮನಕ್ಕೆ ಬಂತು. ಕನ್ನಡ ಭಾಷೆ ಅಂದ್ರೆ ಸುಲಿದ ಬಾಳೆಯ ಹಣ್ಣಿನಂದದಿ, ಸಿಗುರು ತೆಗೆದ ಕಬ್ಬಿನಂದದಿ, ಉಷ್ಣ ಆಳಿದ ಹಾಲಿನಂದದಿ ಕನ್ನಡ ಭಾಷೆಯು ಸ್ಪಷ್ಟ, ಸುಲಭ, ಸುಂದರ ಅಂತ ಕವಿಗಳು ವರ್ಣಿಸಿದ್ದಾರೆ. ಹರಿಯುವ ಜಲಧಾರೆ ನೋಡುಗರಿಗೆ ಪುಳಕದಂತೆ, ಕರುನಾಡು ಶ್ರೀಮಂತ ಸಂಸ್ಕೃತಿಗೆ ಕನ್ನಡಿ ಹಿಡದಂತೆ, ಕರುನಾಡಿಗೆ ಕನ್ನಡ ಭಾಷೆ ಎನ್ನದ ಮಾಣಿಕ್ಯದಂತೆ ಅಂತ ಕವಿಗಳು ನಮ್ಮ ಭಾಷೆಯನ್ನು, ಕನ್ನಡ ಭಾಷೆಯನ್ನು ತುಂಬಾ ಸುಂದರವಾಗಿ ವರ್ಣಿಸಿದ್ದಾರೆ. ಇಲ್ಲಿ ಪೊಲೀಸ್ ಪಾಟೀಲ್ ಅಕ್ಕ ಅವ್ರು ಹೇಳಿದ್ರು, ಭಾಷೆ ಎಂದರೆ ವಚನ, ಕೊಟ್ಟ ಮಾತು, ಪ್ರತಿಜ್ಞೆ, ಇದು ನಿಜ ಅನಿಸ್ತದ ಏನು ಅಂತ. ಅವ್ರ ಪ್ರಶ್ನೆಗಳನ್ನ ಕೇಳ್ಬೇಕು, ಸಂವಾದದಲ್ಲಿ ಕೇಳಿದಾಗ ನಮ್ಮಂತವ್ರಿಗೆ ಇನ್ನೂ ಜ್ಞಾನ ಬರ್ತದ ಅಂತ ಹೇಳಿ ಪೊಲೀಸ್ ಪಾಟೀಲ್ ಅಕ್ಕ ಅವ್ರು ಮಾತಾಡಿದಾಗ ಈ ಒಂದು ವೇದಿಕೆಗೆ ಕಳ ಬರ್ತದೆ ಏನೋ ಆ ತರ ಪ್ರಶ್ನೆ ಕೇಳಿದ್ರೇನೆ ಎಲ್ಲಾ ಜನಸಾಮಾನ್ಯರಿಗೆ ಎಲ್ಲರಿಗೂ ಹೇಳ್ರಿ ಅಕ್ಕಾರಿ. ಏನಿಲ್ಲ, ಸುಮ್ನೆ ಕೆಲವೊಂದು ವಿಷಯಗಳು ಇಲ್ಲ, ಈ ತರ ಪ್ರಶ್ನೆಗಳನ್ನ ಕೇಳಿದಾಗ ಇನ್ನೂ ಹೆಚ್ಚು ನಾವು ಜ್ಞಾನವನ್ನು ತಿಳ್ಕೊಂತೀವೇನೋ ನಮ್ಮಂತವ್ರು ಅನ್ನೋದು ನನ್ನ ಅಭಿಪ್ರಾಯ ರೀ. ಈಗಾಗಲೇ ಶಿವಪ್ರಕಾಶ್ ಸಹೋದರರು ಹೇಳಿದ್ರು, ಪುಷ್ಪಾವತಿ ಮೇಡಮ್ ಅವರು ಹೇಳಿದ್ರು, ಸಾಕಷ್ಟು ಕನ್ನಡದ ಬಗ್ಗೆ, ಭಾಷೆಯ ಬಗ್ಗೆ ತಿಳಿಸಿದರು. ಇಲ್ಲಿ ಭಾಷೆ ಅಂದ್ರೆ ವಚನ, ಪ್ರತಿಜ್ಞೆ, ಕೊಟ್ಟ ಮಾತು ಅಂತನೂ ನಾವು ಅರ್ಥ ಮಾಡ್ಕೋಬಹುದು. ಇಲ್ಲಿ ಬಸವ ಭಾಷೆ ಅಂದ್ರೆ ಬಸವಣ್ಣನವರು ದೇವ ಸಾಕ್ಷಿಯಾಗಿ ನುಡಿದು ಮನಸಾಕ್ಷಿಯಾಗಿ ಪೂರೈಸಿದ ಮಾತು. ಇಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ಹೇಳ್ತಾರ ಅಂದ್ರ ನುಡಿದಂತೆ ನಡೆಯುವಂತ ಭಾಷೆ ಆಗಿತ್ತು ಭಕ್ತಿ ಭಂಡಾರಿ ಬಸವಣ್ಣನವರ ಮಾತು. ಅಂದ್ರೆ ಶರಣ ಧರ್ಮದಲ್ಲಿ ನುಡಿದಂತೆ ನಡೆಯುವುದಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟರು. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿರ್ತ ಲಿಂಗವು ಘಟಸರ್ಪವಯ. ಅಂದ್ರ ನಡೆ ನುಡಿ ಒಂದಾಗದಿದ್ದರೆ ನಮ್ಮ ಬಾಳು ವಿಷಮಯ ಅಂತ ಶರಣರು ಹೇಳಿದ್ರು. ಶರಣರ ವಚನಗಳನ್ನು ಪ್ರತಿಯೊಂದನ್ನು ನಾವು ಓದಿಕೊಂತ ಹೋದ್ರೆ ಅದರಲ್ಲಿ ಎಷ್ಟೊಂದು ಅರ್ಥಗಳಿವೆ. ಮುಂದೊಂದು ವಚನದಲ್ಲಿ ಹೇಳ್ತಾರೆ, ಲಾಂಛನಕ್ಕೆ ತಕ್ಕ ಆಚರಣೆ ಇರದಿದ್ರೆ ಚೀ ಎಂಬ ಭಾಷೆ ಅಂತೆ ಹೇಳಿದ್ರು ಬಸವಣ್ಣನವರು. ಅಂದ್ರೆ ಲಾಂಛನಕ್ಕೆ ವಿಶಿಷ್ಟವಾದ ಗುಣ ಕರ್ತವ್ಯಗಳು ಇವೆ. ಕಾಕಿ ವಸ್ತ್ರಗಳು ದೇಶದ ರಕ್ಷಣೆಯ ಸಂಕೇತವಾದರೆ ಖಾದಿ ವಸ್ತ್ರಗಳು ದೇಶ ಸೇವೆಯ ಕುರುಹು. ಬಿಳಿ ಕೋಟು ಆರೋಗ್ಯ ಸಂರಕ್ಷಿಸುವ ವೈದ್ಯರ ಕುರುಹು. ಹಾಗೆ ಕರಿಯ ಕೋಟು ಕಾನೂನು ರಕ್ಷಣೆಯ ಸಂಕೇತ. ಹೀಗೆ ಕಾವಿ ವಸ್ತ್ರಗಳು ತ್ಯಾಗವನ್ನು ಪ್ರತಿನಿಧಿಸುತ್ತದೆ. ಅದಕ್ಕೆ ಬಸವಣ್ಣನ ಹೇಳ್ತಾರೆ, ಲಾಂಛನಕ್ಕೆ ಶರಣ ಎಂಬೆ. ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಚೀ ಎಂಬೆನು ಅಂತ ಹೇಳ್ತಾರ. ಇದೇ ತರ ಏನೋ ನನಗೆ ಮಾತನಾಡೋ ಅವಕಾಶ ಕೊಟ್ಟು ನೀವೆಲ್ಲರೂ ಮೇಧಾವಿಗಳು, ಸಾಕಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಿ. ನನಗ ಬುದ್ಧಿ ಮಟ್ಟಿಗೆ ತಕ್ಕ ಮಟ್ಟಿಗೆ ನನಗೆ ಏನ್ ತಿಳಿತು ಅಷ್ಟು ಮಾತಾಡಿನಿ. ನನಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂತ ಕಮ್ಮಾರ್ ಸಹೋದರರಿಗೆ ಧನ್ಯವಾದ ಹೇಳ್ತಾ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತೇನೆ. ಧನ್ಯವಾದಗಳು ಅಕ್ಕ ಅವರೇ.
ಸರ್ ರಿಯಲ್ಮಿ ಅಂತ ಜಾಯ್ನ್ ಆಗಿದ್ದೀರಿ, ಮಾತಾಡಿ ಸರ್, ಅನ್ಮ್ಯೂಟ್ ಮಾಡಿ. ರಿಯಲ್ಮಿ ಸದಾನಂದ ಸರ್ ಅದಾರ ಕಾಣ್ತದ ಸರ್. ಮೇ ಬಿ ಸದಾನಂದನ ಇರ್ಬೇಕು. ಅನ್ಮ್ಯೂಟ್ ಆಗ್ತಾ ಇಲ್ಲ ಅವ್ರದ್ದು, ಯಾಕೋ ಅವರೇ ಅದಾರ ಸರ್, ಅವರೇ ಅದಾರ. ಅದ ಅನ್ಮ್ಯೂಟ್ ಆಗ್ತಾ ಇಲ್ಲ ಅವ್ರದ್ದು. ಸದಾನಂದಯ್ಯ ಸರ್ ಮಾತಾಡಿ. ಮಾತಾಡ್ಬೇಕಂತ ಇದ್ದಾರ ಅವರು. ಮಾತಾಡಿ ಗುರುಗಳೇ. ಅಲ್ಲಲ್ಲ, ಸಾಕಷ್ಟು ವಿಷಯವನ್ನ ಸರ್ವಮಂಗಳ ಅವರಾಗ್ಲಿ, ನಮ್ಮ ಶಿವಪ್ರಕಾಶ್ ಮತ್ತೆ ನಮ್ಮ ನೀಲಾಂಬಿಕೆ ಅವರು ಸಾಕಷ್ಟು ಮಾತನಾಡಿದ್ದಾರೆ, ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಒಳ್ಳೆ ಚರ್ಚೆನೆ ಆಗಿದೆ, ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಕೇಳ್ತಾ ಇದೆಯಲ್ಲ? ಕೇಳ್ತಾ ಇದೆ ಗುರುಗಳೇ, ಹೇಳಿ. ಹಾ ಕೇಳ್ತಾ ಇದೆ. ಅದು ಭಾಷೆ ಅನ್ನೋದು ಒಂದು ಕೆಟಲಿಸ್ಟ್ ಇದ್ದ ಹಾಗೆ ಅಂತ ನನಗನ್ನಿಸ್ತದೆ. ನಮ್ಮ ರಸಾಯನ ಶಾಸ್ತ್ರದಲ್ಲಿ ಕೆಟಲಿಸ್ಟ್ ಇದ್ದ ಹಾಗೆ ಒಂದು ಭಾಷೆಯನ್ನ ಬೆಳೆಸೋದು ಅಂತಂದ್ರೆ ತಾನೇ ಭಾಷೆ ಸಹಜವಾಗಿ ಸಮೃದ್ಧವಾಗಿರ್ತದೆ, ಬೆಳೆಸೋರ ಮೇಲೆ ಅವಲಂಬಿಸಿರ್ತದೆ. ಹಾಗೆ ವಚನಕಾರರು ಈ ಕನ್ನಡ ಭಾಷೆಯನ್ನ ವಿಶ್ವ ಭಾಷೆಯಾಗಿ, ದೇವ ಭಾಷೆಯಾಗಿ ಮಾಡಿದ್ರು ಎನ್ನುವಂತ ವಿಷಯವನ್ನ ತಾವೆಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸಿದಿರಿ. ಆದ್ರೆ ಅದೇ ಭಾಷೆಯ ವ್ಯಾಕರಣ, ಒಂದ್ ಕಡೆ ಸಿದ್ದರಾಮ ಹೇಳ್ತಾನೆ, ವ್ಯಾಕರಣವನ್ನು ಓದಿದಲ್ಲಿ ಶಬ್ದ ಶುದ್ಧಿಯಲ್ಲದೆ ಮನ ಶುದ್ಧವಾಗಿ ಜ್ಞಾನ ಶುದ್ಧಿಯಾಗದು ಎನ್ನುವಂತ ಒಂದು ವಚನದಲ್ಲಿ ಸಂಪೂರ್ಣವಾಗಿ ಮಹಾದೇವ ದೇಹ ಸ್ವಭಾವ ಶುದ್ಧಿಯಾಗದು ಎನ್ನುವಂತ ಮಾತಾಡ್ತಾರೆ. ಸಂಪೂರ್ಣ ವಚನ ನಾನು ಹೇಳೋದಕ್ಕೆ ಹೋಗಲ್ಲ. ಇಲ್ಲಿರುವಂಥದ್ದು ಅಂತಂದ್ರೆ ಭಾಷೆಯನ್ನ ನಾವು ಆಧ್ಯಾತ್ಮದ ನೆಲೆಗಟ್ಟಿನಲ್ಲಿ ವೈಜ್ಞಾನಿಕವಾಗಿ ಈ ಮನುಷ್ಯ ಲೋಕದ ದೇವಲೋಕವನ್ನಾಗಿ ಮಾಡೋದಕ್ಕೆ ಮಾಧ್ಯಮವಾಗಿ ಬಳಸ್ಕೊಂಡವರು ವಚನಕಾರರು ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಭಾಷೆ ಶುಷ್ಕ ಅಲ್ಲ, ನಾವು ಶುಷ್ಕ ಮಾಡುತ್ತಾ ಇದ್ದೇವೆ. ಉದಾಹರಣೆಗೆ ನಮ್ಮ ಸರ್ವಮಂಗಳ ಅವರು ಹೇಳ್ತಾ ಇದ್ರು, ನಾವು ಚಿಕ್ಕವರಿದ್ದಾಗ ಪತ್ರಿಕೆ ಓದಿ ಭಾಷೆ ಶುದ್ಧಿ ಆಗ್ತದೆ ಅಂತ. ಆದ್ರೆ ಇವತ್ತು ಹಾಗಲ್ಲ ಅಂತ ಅನ್ಸುತ್ತೆ ನನಗೇನೋ. ಇವತ್ತೇನಾರ ಪತ್ರಿಕೆಯನ್ನು ಓದಿದ್ರೆ, ಟಿವಿ ನೋಡಿದ್ರೆ, ಅಥವಾ ವಾಟ್ಸಪ್ ನೋಡಿದ್ರೆ, ಇನ್ಸ್ಟಾಗ್ರಾಮ್ ನೋಡಿದ್ರೆ ನಮ್ಮಿರೋ ಭಾಷೆಯನ್ನು ನಾವು ಕಳ್ಕೊಂಡ್ಬಿಡ್ತೀವಿ ಅಂತ ಅನಿಸ್ತತೆ. ಅಂತ ಭಾಷೆಯ ಮೃದುತ್ವ ಏನು ವಚನಕಾರರು ತಂದು ಕೊಟ್ರು ಅದು ಗಡುಸಾಗಿದೆ, ಪೆಡಸಾಗಿದೆ. ಅದು ಒಂದ್ ರೀತಿಯಲ್ಲಿ ತನ್ನ ಮೌಲ್ಯವನ್ನ ಕಳ್ಕೊಂಡಿದೆ ಅಂತ ಅನಿಸ್ತತೆ. ಇವತ್ತಿನ ಮಾಧ್ಯಮದ ಯಾವುದೇ ದೃಶ್ಯ ಅಥವಾ ಶ್ರವ್ಯ ಯಾವುದೇ ಮಾಧ್ಯಮ ಇರಬಹುದು, ಅವು ಕಳ್ಕೊಂಡಿದ್ದಾವೆ ಅಂತ ಅನಿಸ್ತತೆ. ಅದಕ್ಕೆ ಕಾರಣ ನಾವೇ, ನಮ್ಮ ರಾಜಕಾರಣಿಗಳಿರ್ಬೋದು, ನಮ್ಮ ಮಠಾಧಿಪತಿಗಳು, ನಮ್ಮ ಅಧಿಕಾರಿಗಳಿರ್ಬೋದು, ಜನಸಾಮಾನ್ಯರಿರ್ಬೋದು, ಬಳಸುವಂತ ಭಾಷೆಯಲ್ಲಿ ಆ ಮೃದುತ್ವವನ್ನ ಕಳ್ಕೊಂಡು ಉದ್ವೇಗಕ್ಕೊಳಗಾಗಿ ತತ್ಕ್ಷಣ ಪ್ರತಿಕ್ರಿಯಿಸುವಲ್ಲಿ ನಾವು ಬಹಳ ಮಟ್ಟಿಗೆ ದುರ್ಬಲರಾಗಿದ್ದೇವೆ ಅಂತ ಅನಿಸ್ತದೆ. ಅದಕ್ಕೆ ಅವನು ಸಿದ್ದರಾಮ ಆ ಮಾತನ್ನು ಹೇಳಿದ್ದು, ವ್ಯಾಕರಣವನ್ನು ಓದಿದಲ್ಲಿ ನಿಮಗೆ ಏನಿದ್ದು ಶಬ್ದ ಶುದ್ಧಿ ಆಗ್ತದೆ ಹೊರತು ಮನ ಶುದ್ಧವಾಗಿ ಜ್ಞಾನ ಶುದ್ಧಿ ಆಗದು ಎನ್ನುವಂತ ಮಾತನ್ನ ಅವನು ಹೇಳ್ತಾನೆ. ಅದಕ್ಕೋಸ್ಕರ ಆ ಭಾಷೆ ಅನ್ನೋದು ರೇಖೆ ರೇಖೆ ಕೂಡಿದಲ್ಲಿ ಅಕ್ಷರವಾದವು, ಅಕ್ಷರ ಕೂಡಿದಲ್ಲಿ ಶಬ್ದವಾಯಿತು, ಶಬ್ದ ಶಬ್ದ ಕೂಡಿದಲ್ಲಿ ಗ್ರಂಥಾನ್ವಯವಾಯಿತು. ಅಕ್ಷರದಲ್ಲಿಲ್ಲ, ಶಬ್ದದಲ್ಲಿಲ್ಲ, ಗ್ರಂಥಾನ್ವಯದಲ್ಲಿಲ್ಲ, ಏನೆಂಬುದಲ್ಲ ಮೊದಲೇ ಇಲ್ಲ. ಇಲ್ಲೆಂಬುವ ಅಹುದೆಂಬುವ ಉಭಯ ಶಬ್ದಕ್ಕೆ ಲೋಪವಿಲ್ಲ ನೋಡ ಎನ್ನುವಂತ ಮಾತನ್ನ ಅದೇ ಸಿದ್ದರಾಮ ಹೇಳುವ ರೀತಿಯನ್ನು ನೋಡಿದಾಗ ನಮಗೆ ಶಬ್ದ ಸಂಪತ್ತಿನ ಅಂದಿನ ಶ್ರೀಮಂತವಾದಂತಹ ರೀತಿ ಇವತ್ತು ತುಂಬಾ ಲಘುವಾಗಿದೆ ಅಂದ್ಕೊಂಡಿದ್ದೇನೆ. ಅವರ ಭಾಷೆಯನ್ನ ಗುರುವಾಗಿ ಕಂಡುಕೊಂಡ್ರು, ನಾವು ಇವತ್ತು ಲಘುವಾಗಿ ಬಳಸ್ತಾ ಇದ್ದೇವೆ ಎನ್ನುವಂತ ವಿಷಾದ ಕಾಣ್ತದೆ. ಮತ್ತೆ ನಮ್ಮ ಇವತ್ತು ಸಕ್ರಿಯವರು ಮಾತನಾಡಿದ್ರು, ಬಹಳ ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ. ಆದ್ರೆ ಒಂದ್ ರೀತಿಯಲ್ಲಿ ಒಂದಕ್ಕೊಂದಕ್ಕೆ ಪೂರ್ಣವಾಗಿ ಆರೋಹಣ ಕ್ರಮದಲ್ಲಿ ಹೋಗ್ಲಿಲ್ಲ ಅಂತ ಅನಿಸ್ತು. ಎಲ್ಲಿಯೋ ಕಟ್ ಆಗ್ತಾ ಇತ್ತು, ಮತ್ತೆ ಬೇರೆದ್ ಹೇಳ್ತಾ ಇದ್ರು, ಮತ್ತರ್ತಾ ಇದ್ರು. ಇದರಿಂದ ಕೇಳುಗರಿಗೆ ಒಟ್ಟು ವಚನ ಭಾಷೆಯ ಒಂದು ಶ್ರೀಮಂತಿಕೆಯನ್ನ ಕಟ್ಟು ಕೊಡುವಲ್ಲಿ ಸ್ವಲ್ಪ ಏನೋ ಇದಾಯ್ತೇನೋ ಅಂತ ಅನಿಸ್ತು. ಅಷ್ಟು ಮಾತ್ರ ಹೇಳಿಬಿಟ್ಟು ಒಳ್ಳೆ ಮಾತುಗಳನ್ನು ನೀಡಿದ್ದಾರೆ, ಅದಕ್ಕೆ ಬಹಳ ಸಂತೋಷ. ಭಾಷೆ
ಏಕರೂಪದ ಭಾಷೆ ಅನ್ನೋದನ್ನ ಮತ್ತೆ ಒಂದು ಪದ ಬಳಸಿದ್ರು, ಆದ್ರೆ ಅಲ್ಲ ಅದು. ಪದ ಬಳಕೆಯ ವೈವಿಧ್ಯತೆ ಬಹುರೂಪ ಅತ್ಯಂತ ಸಮೃದ್ಧವಾದಂತಹ ರೀತಿಯಲ್ಲಿ ಇತ್ತು ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತಿದ್ದೇನೆ. ಈ ಅವಕಾಶಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ. ಶರಣಾರ್ಥಿಗಳು. ಶರಣಾರ್ಥಿಗಳು ಗುರುಗಳೇ, ತಮ್ಮ ಮಾತುಗಳು ಚೆನ್ನಾಗಿದ್ದು. ಇಂದಿನ ಮಾಧ್ಯಮ ಹಾಗೂ ಪ್ರಿಂಟ್ ಮೀಡಿಯಾದವರ ಭಾಷೆಯನ್ನು ನೋಡಿದ್ರೆ ಕೇಶಿರಾಜ ಇವತ್ತು ನೆನಪಾಗ್ತಾನೆ. ಶ್ರುತಿ ಸಹ್ಯ ಸಂಧಿ ಅಂತಕ್ಕಂಥ ಒಂದು ಸಂಧಿನಲ್ಲಿ ಮಾಡ್ತಾನೆ ಅವನು. ಕೆಲವೊಂದು ಶಬ್ದಗಳನ್ನ ಪಟ್ಟಿ ಮಾಡ್ತಾನೆ ಶ್ರುತಿ ಸಹ್ಯ ಸಂಧಿನಲ್ಲಿ. ಇಂಥವುಗಳನ್ನ ಬಳಕೆ ಮಾಡಬಾರ್ದು ಅಂತ. ಅಕಸ್ಮಾತ್ ಏನಾದ್ರು ಕೇಶಿರಾಜ ಇವತ್ತು ಇದ್ದಿದ್ರೆ ಒಂದು 10 ಸಂಪುಟವನ್ನೇ ತರ್ತಿದ್ದೇನೆ, ಬೃಹತ್ ಸಂಪುಟವನ್ನೇ ತರ್ತಿದ್ದೇನೋ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ, ತಾವು ತಮ್ಮಂತ ಹಿರಿಯರು ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದು ನಮಗೆ ಹೆಮ್ಮೆ ಅನ್ಸದೆ. ಧನ್ಯವಾದಗಳು ಗುರುಗಳೇ. ತಮ್ಮ ಉಪಸ್ಥಿತಿಗೆ ಧನ್ಯವಾದ ಹೇಳ್ತಾ ಮತ್ತೆ ಯಾರಾದ್ರೂ ಮಾತಾಡ್ಬೋದಾ? ಮೋಟೋ G42 ಅಂತ ಯಾರು ಜಾಯ್ನ್ ಆಗಿದ್ದಾರೆ, ಮಾತಾಡ್ಬೋದಾ ತಾವು? ಓಕೆ, ಅನುಪಮ ಅವರೇ ಯಾರು ಇಲ್ಲ ಅಂತಂದ್ರೆ ಶರಣು ಸಮರ್ಪಣೆಗೆ ಹೋಗ್ಬೋದಾ? ಓಕೆ, ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಮಾಡಿದಂತ ಸುಧಾ ಕುಂದೂರ್ ಅವರಿಗೆ ಧನ್ಯವಾದ ಹೇಳ್ತಾ, ಕಲ್ಯಾಣ ನಾಮ ಜಗಕ್ಕೆಲ್ಲ ಪ್ರೇಮ ಅಂತ ಈ ಕವನವನ್ನ ಬರೆದವರು ಶ್ರೀ ಶಿವಕುಮಾರ್ ತರಳವಾಳು ಅಂತಕ್ಕಂಥವ್ರು, ಕಲ್ಯಾಣದ ಬಸವಣ್ಣನವರು ಮತ್ತು ಲಿಂಗಾಯತ ಧರ್ಮದ ತತ್ವ ಭಕ್ತಿ ಸಂದೇಶಗಳನ್ನ ನೀಡುವಂತಹ ಒಂದು ಅದ್ಭುತವಾದಂತಹ ಪ್ರಾರ್ಥನೆ ಇದು. ಇದನ್ನು ಪ್ರಾರ್ಥನೆಯ ಮೂಲಕ ನಮಗೆ ಉಣಬಡಿಸಿದವರು ಸುಧಾ ಕುಂದೂರ್ ಹುಬ್ಬಳ್ಳಿಯವರು. ಅವರಿಗೆ ಧನ್ಯವಾದಗಳನ್ನ ಈ ಮೂಲಕ ಹೇಳ್ತೀವಿ. ಅತ್ಯುತ್ತಮವಾಗಿ ಇಂದಿನ ಉಪನ್ಯಾಸಕರ ಪರಿಚಯವನ್ನು ಮಾಡಿಕೊಟ್ಟಂತ ಶ್ರೀಮತಿ ಅಮರವಾಣಿ ಐದನಾಳ್ ಅಕ್ಕ ಅವರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಉಪನ್ಯಾಸ ಆದ್ಮೇಲೆ ಶೆಟ್ಟಿಯ ಮನೆ ಸಿರಿಯಾಳನ ಅಂತಕ್ಕಂಥ ಒಂದು ವಚನವನ್ನ ಪ್ರಸ್ತುತ ಮಾಡಿದಂತ ಶ್ರೀಮತಿ ಸರಿತಾ ಮಹೇಶ್ ಅವರಿಗೂ ಕೂಡ ಧನ್ಯವಾದಗಳನ್ನ ಮೊದಲನಿಗೆ ಆದಾಗೆ ಅರ್ಪಿಸ್ತಾ ಇದ್ದೀವಿ. ಇಂದಿನ ಉಪನ್ಯಾಸ ಒಂದು ನಾನು ಆಗ್ಲೇ ಹೇಳ್ದಂಗೆ ಒಬ್ಬ ಪ್ರಾಧ್ಯಾಪಕರು ಹೇಳುವಂತೆ ನಾವು ಕ್ಲಾಸ್ನಲ್ಲಿ ಕೂತಂತಹ ಒಂದು ಅನುಭವ ಕೊಟ್ಟಂತ ಡಾಕ್ಟರ್ ಸರ್ವಮಂಗಳ ಸಕ್ರೆ ಅವ್ರಿಗೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಅವರ ಈ ಉಪನ್ಯಾಸಕ್ಕೆ ಒಂದು ಟ್ಯಾಗ್ ಲೈನ್ ಕೊಡ್ಬೇಕಂದ್ರೆ BM ಶ್ರೀ ಅವರು ಒಂದು ಮಾತು ಹೇಳ್ತಾರೆ, ಜನರಿಗೆ ಹಿರಿಯರಿಂದ ಬರುವ ಆಸ್ತಿಯಲ್ಲಿ ಭಾಷೆಯು ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ BM ಶ್ರೀ ಅವರು ತಮ್ಮ ಒಂದು ಲೇಖನದಲ್ಲಿ ಬರೀತಾರೆ. ಹಾಗಾಗಿ ನಮ್ಮ ಈ ಭಾಷೆಗೆ ಒಂದು ಭೂಷಣವಾದಂತಹ ಒಂದು ಉಪನ್ಯಾಸವನ್ನ ಅಕ್ಕ ಡಾಕ್ಟರ್ ಸರ್ವಮಂಗಳ ಸಕ್ರೆ ಅವರು ನೀಡಿದ್ರು. ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಸಂಸ್ಕೃತ ಭೂಯಿಷ್ಠ ಕಾಲಘಟ್ಟದಲ್ಲಿ ಕನ್ನಡವನ್ನ ದೈವತ್ವಕ್ಕೆ ಏರಿಸಿದವರು ವಚನಕಾರರು ಅಂತಕ್ಕಂಥ ಮಾತನ್ನ ಪ್ರಾರಂಭದಲ್ಲಿ ಹೇಳ್ತಾ, ದೇವರಿಗೂ ಕನ್ನಡವನ್ನ ಕಲಿಸಿ ದೇವರನ್ನು ಕನ್ನಡದಲ್ಲಿಯೇ ಮಾತಾಡಿಸಿದಂಥವರು ವಚನಕಾರರು. ಹಾಗಾಗಿ ಇಂದಿಗೂ ನಾವು ಕನ್ನಡ ಭಾಷೆ ಅಂತಕ್ಕಂಥ ಒಂದು ವಿಷಯ ಬಂದಾಗಲೆಲ್ಲ ವಚನಕಾರರನ್ನ ನೆನಪಿಸ್ಕೊಳ್ಬೇಕು. ಓದಿದಷ್ಟು ಓದಿಸಿಕೊಳ್ಳುವ, ಬರೆದಷ್ಟು ಬರೆದುಕೊಳ್ಳುವ, ಆಕಾಶದ ಎತ್ತರಕ್ಕೆ ವಿಹಂಗಮವಾಗಿ ಬೆಳೆದಿರತಕ್ಕಂಥ ವಚನ ಸಾಹಿತ್ಯವನ್ನ, ಅದರಲ್ಲಿರ್ತಕ್ಕಂಥ ಭಾಷೆಯನ್ನ ಇವತ್ತು ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ದಕ್ಕಾಗಿ ಅವ್ರಿಗೆ ಧನ್ಯವಾದಗಳು ಮತ್ತೊಮ್ಮೆ ಹೇಳ್ತಾ, ಭಾಷಾ ವೈವಿಧ್ಯತೆ ವಚನ ಭಾಷೆಯ ಒಂದು ಸುಸಂಸ್ಕೃತ ಅಧ್ಯಾಯ ಅಂತ ಹೇಳ್ತಾ, ಕುವೆಂಪು ಅವರ ಆ ಒಂದು ಅಜರಾಮರವಾದಂತಹ ಹಾಡೋದು, ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ಬಂದಂಥವ್ರು ಬಸವಣ್ಣನವರು ಅಂತಕ್ಕಂಥ ಆ ಬಸವಾದಿ ಶರಣರು ಅಂತ ಕುರಿತು ಕುವೆಂಪು ಅವರಿಗೆ ಇರ್ತಕ್ಕಂಥ ಆ ಒಂದು ಭಕ್ತಿ ತಾದಾತ್ಮತೆ, ಆ ಒಂದು ಗೌರವ, ಆ ಇಡೀ ಒಂದು ವಚನದ ಆ ತಿರುಳನ್ನು ನೋಡಿದಾಗ ಕುವೆಂಪು ಅವರು ವಚನಕಾರರ ಬಗ್ಗೆ ಇದ್ದಂತ ಎಷ್ಟು ಅಭಿಮಾನ ಇತ್ತು ಅಂತಕ್ಕಂಥದ್ದನ್ನ ಆ ಒಂದು ವಚನದಲ್ಲಿ, ಆ ಒಂದು ಹಾಡಿನಲ್ಲಿ, ಕವನದಲ್ಲಿ ನಾವು ಕಾಣ್ಬೋದು. ಆತ್ಮೀಯ ಸಂವಹನದ ಭಾಷೆ, ಆಸ್ಥಾನದ ಭಾಷೆಗಿಂತ ವಿಭಿನ್ನ ರೀತಿಯಲ್ಲಿ ಈ ವಚನದ ಭಾಷೆ
ಮುಂದುವರ್ತಾ ಹೋಗ್ತದೆ. ಅದಕ್ಕಾಗಿ ನಾವು ಇನ್ನು 900 ವರ್ಷಗಳಾದ್ರೂ ಕೂಡ ವಚನಗಳ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವಿ. ಅಂತ ಒಂದು ಭಾಷೆಯ ಕುರಿತು ಸುಮಾರು 12 ವಚನಗಳ ಮೂಲಕ ಕಟ್ಟಿಕೊಟ್ಟಿದ್ದಕ್ಕಾಗಿ ಡಾಕ್ಟರ್ ಸರ್ವಮಂಗಳ ಸಕ್ರೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇಂದಿನ ಸಂವಾದದಲ್ಲಿ ಪಾಲ್ಗೊಂಡಂತ ಡಾಕ್ಟರ್ ಪುಷ್ಪಾವತಿ ಶಲ್ವಾಡಿ ಮಠ ಅವರು, ಶಿವಪ್ರಕಾಶ್ ಅವರು, ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು, ಅಮರವಾಣಿ ಐದ್ನಾಳ್ ಅವರಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ಹಿರಿಯರಾದಂತಹ ಹಾಗೂ ಶರಣ ತತ್ವದಲ್ಲಿ ವಚನ ಸಾಹಿತ್ಯದಲ್ಲಿ ಅತ್ಯಂತ ಪ್ರಬುದ್ಧ ಚಿಂತಕರಾದ ಮಗು ಸದಾನಂದಯ್ಯನವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಅಭಿಪ್ರಾಯ ಹಾಗೂ ನಮಗೆ ಸಲಹೆ ಸೂಚನೆಗಳನ್ನ ನೀಡಿದ್ದಕ್ಕಾಗಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಡಾಕ್ಟರ್ ಸರ್ವಮಂಗಳ ಸಕ್ರೆ ಅವರು ಈಗಾಗಲೇ ಒಂದು ಲೇಖನವನ್ನ ಬರೆದಿರ್ಬೇಕು. ಇಂದಿನ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಸಲಹೆ ಸೂಚನೆಗಳನ್ನ ಅಳವಡಿಸ್ಕೊಂಡು ಒಂದು ಲೇಖನವನ್ನ ಬರೆದು ಕೊಡಬೇಕಾಗಿ ಅವ್ರಿಗೆ ವಿನಂತಿಸುತ್ತಾ, ಅಂದ್ರೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ನ ವೆಬ್ಸೈಟ್ ನಲ್ಲಿ ಹಾಕಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇಂದಿನ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ನಡೆಸಿಕೊಟ್ಟಂತ ಶ್ರೀಮತಿ ಅನುಪಮಾ ಪಾಟೀಲ್ ಹುಬ್ಬಳ್ಳಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಾರ ನನಗೆ ಸಾಕಷ್ಟು ಕಾರ್ಯಕ್ರಮಗಳು ಇರೋದ್ರಿಂದ ರಷ್ಯಾದಿಂದ ವಿಜ್ಞಾನಿಗಳು ಬರೋರಿದ್ದಾರೆ, ವಿಸಿಟರ್ಸ್ ಇದ್ದಾರೆ. ಹಾಗಾಗಿ ಮುಂದಿನ ವಾರ 25ನೇ ತಾರೀಕು ಒಂದು ವಾರ ಮುಂದಾಕಿ 2ನೇ ಮೇ ತಾರೀಕಿನಂದು ಡಾಕ್ಟರ್ ಜ್ಯೋತಿ ಶಂಕರ್ ಅವರು ಮಾತನಾಡಲಿದ್ದಾರೆ. ಅಲ್ಲಮ ಪ್ರಭುಗಳ ವಚನಗಳಲ್ಲಿ ಭಾಷಾ ವೈಶಿಷ್ಟ್ಯತೆ, ಬಹಳ ಅದ್ಭುತವಾದಂತ ಒಂದು ಟಾಪಿಕ್. ಮೈಸೂರಿನವರೇ ಆದಂತಹ ಡಾಕ್ಟರ್ ಜ್ಯೋತಿ ಶಂಕರ್ ಅವರು ಪ್ರಬುದ್ಧ ಚಿಂತಕರು ಹಾಗೂ ಅವರ ಉಪನ್ಯಾಸವನ್ನ ಮಾಡುವಂತ ಶೈಲಿ, ಮಂಡಿಸ್ತಕ್ಕಂಥ ವಿಷಯಗಳ ಪ್ರಬುದ್ಧತೆಯನ್ನ ನಾವು ಮುಂದಿನ 2ನೇ ತಾರೀಕು ಮೇ 2026ರಂದು ತಿರ್ಗಾ ಎಲ್ಲರೂ ಸೇರಿ ಇದೇ ರೀತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಹಾಗೂ ವಚನ ಸಾಹಿತ್ಯದ ತೇರನ್ನ ಎಳೆಯುವಂತಹ ಜವಾಬ್ದಾರಿಯನ್ನ ನಮ್ಮೆಲ್ಲರ ಮೇಲೆ ಹೊತ್ತುಕೊಳ್ಳೋಣ ಅಂತ ಹೇಳ್ತಾ ನನ್ನ ಶರಣು ಸಮರ್ಪಣೆಗೆ ವಿರಾಮವನ್ನು ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅನುಪಮ ಪಾಟೀಲ್ ಅವರೇ, ಎಲ್ಲರಿಗೂ ಶರಣಾರ್ಥಿಗಳು. ಅವರು ಸರ್ ಅವ್ರು ಹೇಳಿದ್ರಲ್ಲ, ಅಲ್ಲಿ ಅವ್ರು ಮಾತಾಡಲ್ಲಿ ಕೆಲವು ಕಟ್ ಆಯ್ತು ಅಂತಂದು, ಅದು ಹಾಗಲ್ಲ. ನಾನು ವಚನಗಳನ್ನು ತಗೊಂಡಿನಲ್ಲ, ಅದು ಪೂರಕವಾಗಿ ನಾನು ಅಲ್ಲಿ ವಿವರ ಕೊಡ್ಬೇಕಾಗ್ತಾ ಇತ್ತು. ಹಂಗಾಗಿ ಅಲ್ಲಿ ಅವ್ರಿಗೆ ಆಗ ಅನ್ಸಿರ್ಬೋದು. ಅದನ್ನ ಬರವಣಿಗೆಯಲ್ಲಿ ನಾನು ಅದನ್ನ ಸ್ಪಷ್ಟೀಕರಣ ಕೊಡ್ತೀನಿ. ನಾನು ಅದನ್ನ ಅನುಪಮ ಮೇಡಮ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಸರಿ ಸರ್. ಇಂದು ಒಂದು ಅರ್ಥಪೂರ್ಣವಾದ ಮತ್ತು ಚಿಂತನೆಗೆ ಹಚ್ಚಿದಂತಹ ಉಪನ್ಯಾಸವನ್ನ ಸಕ್ರೆ ಅವರು ನೀಡಿದ್ರು ನಮ್ಗೆಲ್ಲ. ಅದಕ್ಕೆ ಪೂರಕವಾಗಿ ಒಂದು ಅದ್ಭುತವಾದ ಚರ್ಚೆನೂ ಕೂಡ ನಡೀತು. ಹೊಸ ವಿಷಯಗಳು ಅದಕ್ಕೆ ಜೋಡಣೆ ಅದು. ಇದೇ ರೀತಿ ನಾವು ಪ್ರತಿ ವಾರ ಹೊಸ ವಿಷಯಗಳೊಂದಿಗೆ, ಹೊಸ ಚಿಂತನೆಗಳೊಂದಿಗೆ ಎಲ್ಲರೂ ಸೇರೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು.